ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ಕಾರ ಸ್ವಾಮಿ, ನಮಸ್ಕಾರ. ಹಾ ಗುರುಜಿ, ನಾವು ಯಾದಗಿರಿಯಿಂದ ಲಕ್ಷ್ಮೀ ಮಾರುತಿ ದೇವಸ್ಥಾನದ ಗುರುಜಿ, ಯಾದಗಿರಿಯಿಂದ. ಯಾದಗಿರಿ ಲಕ್ಷ್ಮಿ ದೇವಸ್ಥಾನದಿಂದ. ಅದೇ ನಿಮ್ಮ ದೇವಸ್ಥಾನದಲ್ಲಿ ನಾನು ವಸ್ತಿ ಆಗಿದ್ನಲ್ಲ ಸ್ವಾಮಿ. ಹಾ, ಅದೇ ದೇವಸ್ಥಾನ ಹೇಳಿ ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ. ಗುರುಜಿ. ನಾವು ಹ್ಮ್. ಅದೇ ಗುರುಜಿ, ಮೊನ್ನೆ ಬಂದಿದ್ರಲ್ಲ ಗುರುಜಿ. ಹಾ. ಅಭಿಷೇಕ ಎಲ್ಲ, ರುದ್ರಾಭಿಷೇಕ, ಹಾ ಕುಮಾರಾಭಿಷೇಕ ಎಲ್ಲ ಅಲಂಕಾರ ಮಾಡಿದಾರೆ ಗುರುಜಿ. ಸ್ವಾಮಿ, ಇನ್ನೊಂದು ವಿಚಾರದಲ್ಲಿ ಅಮ್ಮನವ್ರದ್ದು ತುಂಬಾ ಪವರ್ ಇದೆ ಅಲ್ಲಿ. ಬಂದಂತ ಸಂದರ್ಭದಲ್ಲಿ ನನ್ನ ಏನು ಮೈಯೆಲ್ಲ ವೈಬ್ರೇಟ್ ಆಯ್ತು ಅಂದ್ರೆ ಅದ್ಭುತವಾಗಿ ಪವರ್ ಇದೆ ಅಮ್ಮಂದು. ನಾನು ರಾತ್ರಿ ಮಲಗದಂತ ಸಂದರ್ಭದಲ್ಲಿ ಮಳೆ ಇದೆ, ಮಳೆ ಬರ್ತಾ ಇದೆ, ಕರೆಂಟ್ ಹೋಗಿದೆ, ಇನ್ನು ಸೊಳ್ಳೆ ಕಚ್ತಾ ಇದೆ, 3:30 ಆದ್ರೂ ನನಗೆ ನಿದ್ದೆ ಬಂದಿಲ್ಲ. ಇನ್ನು ಹೊರಗಡೆ ಹೋಗಿ ಏನಮ್ಮ ಯಾಕಂತ ಮಲಗದಾಗ ಹೊರಗಡೆ ಬಂದು ಮಲಗಿದಾಗ ಅಮ್ಮನ ಹಿಂದ್ಗಡೆ ಬಂದು ಮಲಗಿದೆ. ಬಂದಂತ ಸಂದರ್ಭದಲ್ಲಿ ತಲೆ ಎತ್ತಿ ನೋಡೋದಕ್ಕಾಗ್ತಿಲ್ಲ, ಅಮ್ಮನ ತೊಡೆ ಮೇಲೆ ಮಲಗಿದ್ದೀನಿ, ಆದ್ರೆ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅಷ್ಟು ಫುಲ್ ಪವರ್ ಆಗಿದೆ. ಆಗಿದೆ ಸ್ವಾಮಿ, ಆಗಿದೆ. ಹೌದು ಗುರುಜಿ. ಅದಕ್ಕೆ ಅದೇ ಅಷ್ಟು ತರ ಎಲ್ಲ ಅಮ್ಮಂದು ದೇವಸ್ಥಾನದಲ್ಲಿ ಈ ತರ ಕಣ್ಣು ಎಲ್ಲ ನೋಡಿ, ಸ್ಟೋನ್ ಇಲ್ಲ ನೋಡು ಸ್ವಾಮಿ, ನೀವು ಸ್ಟೋನ್ ಹಾಕ್ಸಿ ಅಂತ ಹೇಳಿದ್ರೆ ಗುರುಜಿ. ಹೌದು. ಇನ್ನೊಂದು ವಿಚಾರದಲ್ಲಿ ಏನಂದ್ರೆ ಕಣ್ಣಿನ ವಿಚಾರ ನೋಡಿ. ಕಣ್ಣಿಂದು ನಾನು ಬಂದಂತ ಸಂದರ್ಭದಲ್ಲಿ ಹೂವಿನ ಪ್ರಸಾದ ಕೊಟ್ರು, ತಲೆ ಮೇಲಿಂದ ಅವು ಅಮ್ಮನವರು ಹಿಂಗಿತ್ತೆ ಪ್ರಸಾದ ಕೊಟ್ರು ಅಂತ ಅದೊಂದು ಪ್ರಸಾದ ಆಯ್ತು. ಅಷ್ಟು ವೈಬ್ರೇಟ್ ಇಲ್ಲದೆ ಯಾವ ಗರ್ಭಗುಡಿ ಒಳಗಡೆನೂ ಹೋಗುವುದಕ್ಕಾಗುವುದಿಲ್ಲ. ಒಂದು ಅಮ್ಮಂದು ಅಷ್ಟು ಪವರ್ ಆಗಿದೆ. ಎಷ್ಟು ತಿಂಗಳಾಯ್ತು ಕಣ್ಣು ಹೋಗಿ? ಕಣ್ಣು 6 ತಿಂಗಳಾಯ್ತು ಗುರುಜಿ ಅದು. ಅಮ್ಮನ ಕಣ್ಣು ಹೋಗಿ 6 ತಿಂಗಳಾಗಿತ್ತು. ಹೌದು ಗುರುಜಿ. 6 ತಿಂಗಳದ ಹಿಂದ್ಗಡೆನು ಕಣ್ಣು ಹೋಗಿದೆ. ಆ ಕಣ್ಣು ಹೋದಂತ ಸಂದರ್ಭದಲ್ಲಿ, ಯಾಕಂದ್ರೆ ನೀವು ಪ್ರತಿನಿತ್ಯ ಅಮ್ಮನ್ನ ಮುಟ್ಟಿ ಪೂಜೆ ಮಾಡುವಂತ ಅರ್ಚಕರು ಅಲ್ವಾ? 6 ತಿಂಗಳ ಹಿಂದ್ಗಡೆ ಕಣ್ಣು ಹೋಗಿದೆ. ಆ ಕಣ್ಣು ನೀವು ಅಬ್ಸರ್ವ್ ಮಾಡಿಲ್ಲ. ಆದ್ರೆ ನಾನು ಬಂದಂತ ಸಂದರ್ಭದಲ್ಲಿ ಅಂದ್ರೆ ಇಲ್ಲೇ ನಂದೇನು ಪವರ್ ಅಲ್ಲ, ಆದ್ರೆ ನಾನು ನಿಮ್ಮ ಹಾಗೆ ಸಾಧಾರಣವಾದ ಒಬ್ಬ ಮನುಷ್ಯ. ಆದ್ರೆ ಇದು ರಾಯರ ಪವಾಡದಿಂದನೇ ಆಗಿರೋದು. ಯಾಕಂದ್ರೆ ಎಷ್ಟೋ ಜನಗಳು ಯಾದಗಿರಿ ಸುತ್ತಮುತ್ತ ಇರ್ತಕ್ಕಂಥ ಎಷ್ಟೋ ಜನಗಳು ಭಕ್ತಾದಿಗಳನ್ನ ನೋಡುವಂತ ಅಮ್ಮನವರವರು. ಆ ಅಮ್ಮನವರ ಕಣ್ಣು 6 ತಿಂಗಳಾಗಿದೆ ಹೋಗಿ, ನೀವ್ ಯಾರು ಗಮನಕ್ಕೆ ಬಂದಿಲ್ಲ. ಆದ್ರೆ ಯಾವ ರೀತಿ ಆಯ್ತದ, ನೀವು ಒಂದ್ಸಲ ಹೇಳಿ ಅದನ್ನ ನಿಮ್ ಧ್ವನಿ ಮುಖಾಂತರದಲ್ಲಿ. ಗುರುಜಿ, ಒಂದ್ 6 ತಿಂಗಳಾಯ್ತು ಗುರುಜಿ. ನೀವು ಬರೋದ್ ತಕ್ಷಣನೇ ನೀವು ಆ ತರ ಏನ್ ಹೇಳಿದ್ರೆ ಗುರುಜಿ, ಅಮ್ಮನ ಹತ್ರ ಬಂದು ಕೂತೆ ಗುರುಜಿ. ತಕ್ಷಣನೇ ಒಬ್ರು ಭಕ್ತರು ದೇವಸ್ಥಾನ ಪಕ್ಕದಲ್ಲೇ ಇದೆ ಗುರುಜಿ, ಅದು ಮನೆ. ಭಕ್ತರು ಅವರು ಲೈನ್ ಅಲ್ಲಿ ಇದಾರಲ್ಲ, ಕೃಷ್ಣ ಅಂತ ಹೇಳಿ ಗುರುಜಿ. ಸರಿ, ಅವರು ಲೈನ್ ಅಲ್ಲಿ ಇದ್ದಾರೆ. ಕೃಷ್ಣ ಅವ್ರು ಇದಾರಲ್ಲ ಸ್ವಾಮಿ. ಹೌದು ಗುರುಜಿ. ಅವ್ರು ತಕ್ಷಣನೇ ಕಾಲ್ ಬಂತು ಗುರುಜಿ ಅವ್ರ ಕಡೆಯಿಂದ. ಸ್ವಾಮಿ, ಒಂದ್ ನಿಮಿಷ ಇರಿ. ಅವರು ತಡಿ, ಅವ್ರ ಧ್ವನಿ ಮುಖಾಂತರ ಇಲ್ಲ, ಒಂದ್ ನಿಮಿಷ. ಕೃಷ್ಣ ಸ್ವಾಮಿ ಅವ್ರ ಲೈನ್ ಅಲ್ಲಿ ಇದಾರೆ. ಅವ್ರದ್ದು ಒಂದು ಧ್ವನಿ ಮುಖ ಹೇಳಿ ಸ್ವಾಮಿ. ಕೃಷ್ಣ ಸ್ವಾಮಿ, ನೀವು ಹೇಳಿ. ನಮಸ್ಕಾರ ಗುರುಗಳೇ, ನೀವು ಬಂದೊಂದು ದೊಡ್ಡ ಪವಾಡ. ರಾಯರೇ ಬಂದ್ ಹಿಡಿದಂತಷ್ಟು ಸಂತೋಷ ನಮ್ಮ ಯಾದಗಿರಿಯಲ್ಲಿ. ನೀವು ಬಂದು ನಮ್ಗೆ ಗೊತ್ತಿಲ್ಲ, ನೀವ್ ಯಾರಂತ ನಮ್ಗೆ ಗೊತ್ತಿಲ್ಲ ಗುರುಗಳೇ. ನಾನ್ ಮನೆಯಲ್ಲಿ ಊಟ ಮಾಡ್ಕೊಂಡ್ ಕುಂತಿದ್ದಪ್ಪ ರೀ. ಊಟ ಮಾಡ್ಕೊಂಡ್ ಕುಂತ ಕ್ಷಣದಲ್ಲಿ ಪ್ರತಿದಿನ ತಾಯಿ ದರ್ಶನಕ್ಕೆ ಹೋಗ್ತಿದ್ದೆ ಲಕ್ಷ್ಮೀ ದೇವಸ್ಥಾನಕ್ಕೆ. ಗುರುಗಳು, ನನ್ನ ಹೆಸರು ಕೃಷ್ಣ ಪಂಚಾಳ ಅಂತೇಳಿ. ಕೃಷ್ಣ ಪಂಚಾಳ. ಲಕ್ಷ್ಮೀ ದೇವಸ್ಥಾನದ ಪಕ್ಕದಲ್ಲೇ ನಮ್ಮ ಮನೆ ಅಪ್ಪಾಜಿ. ನಾನು ಪ್ರಸಾದ ಊಟ ಮಾಡೋಂತ ಟೈಮ್ನಲ್ಲಿ ಅಪ್ಪಾಜಿ ಯಾಕೋ ಒಂದು ಕಣ್ಣನ್ನ ಕಿತ್ತಿ ತಾಯಿ ಹಚ್ಚಬೇಕು ಅಂತ ಅನ್ಸ್ತಪ್ಪಾಜಿ. ಯಾಕಪ್ಪ ಇದು ಈ ರೀತಿ ಸಡನ್ಲಿ ಅನ್ಸಿತಪ್ಪಾಜಿ. ಒಂಥರ ಏನೋ ಒಂಥರ ರೋಮಾಂಚನ ಆಗಿ ಹಿಂಗ್ ಅನ್ಸ್ಬಿಡ್ತಪ್ಪಾಜಿ. ಅಯ್ಯೋ, ಇದೇನಪ್ಪ ಕಣ್ ಕಿತ್ತಿ ಅಮ್ಮಗ ಹಚ್ಬೇಕನ್ಲಕ್ ನಾ ಏನ್ ಬೇಡ್ರ ಕಣ್ಣಪ್ಪನ, ಏನೋ ಇದು ಉಚಿತರ ಮನಸ್ಸು ಅನ್ಸ್ಲತ್ವಲ್ಲ ಇವತ್ತ ಅಂತ ಅನ್ಸ್ತು. ಮತ್ತೆ ಊಟ ಮಾಡಕತ್ತಪ್ಪಾಜಿ. ಅದಾದ ನಂತರ ಮತ್ತೆ ಇದನ್ನ ಹೀಗೆ ಕಿತ್ತು ಸೀದಾ ಹಚ್ಚೇ ಬಿಡೋಣ ಅಂತ ಹಿಂಗ ಅನ್ಸ್ಬಿಡ್ಲತ್ತಪ್ಪಾಜಿ. ಯಾಕಪ್ಪ ಅಮ್ಮನವ್ರಿಗೆ ಕಣ್ಣು ಹಚ್ಬೇಕು ಅನ್ಸ್ತಾ ಇದೆ ಅಂದ್ರೆ, ನಾನು ಒಂದ್ ಸ್ವಲ್ಪ ದಿನಗಳ ಹಿಂದೆ ಸ್ವಾಮಿಗಳಿಗೆ 1-2 ಸಲ ಅಂದಿದ್ದೆ ಅಪ್ಪಾಜಿ, ಕಣ್ಣಿಲ್ಲಲ್ಲೋ ಮುತ್ತೆ ಹಚ್ಬೇಕಿಲ್ಲ ದೇವಸ್ಥಾನಕ್ಕೆ ತಾಯಿಗೆ, ಅದೊಂದು ಹೋಗ್ಯದಲ್ಲ ಅಂತಂದ್ರೆ, ಇಲ್ಲಣ್ಣ ಅದನ್ನ ಕಿತ್ಕೊಂಡು ಹೋಗಿ ಅಲ್ಲಿ ಹಚ್ಕೊಂಡ್ ಬರಕ್ ಆಗ್ತಾ ಇಲ್ಲ, ಅದ್ ಕಣ್ಣನ್ನ ತೆಗಿಬೇಕಾಗುತ್ತೆ, ಅದಕ್ಕೋಸ್ಕರ ಭಯದಿಂದ ನಾನು ಅದನ್ನ ಇನ್ನೂ ಜಾಸ್ತಿ ಬರಕ್ ಆಗ್ತಾ ಇಲ್ಲ, ಮಾಡೋಣ ಅಂತ ಅಲ್ಲಿಗೆ ಬಿಟ್ಟಿದ್ರಪ್ಪಾಜಿ. ಇವಾಗ ಇದು ನಾನು ಊಟ ಟೈಮ್ ನಲ್ಲಿ ಈ ರೀತಿ ಹಚ್ಲತ್ತಂದ್ಮೇಲೆ ಇವಾಗ ದರ್ಶನ ಮಾಡೋದು ಬೇಡ, ಆ ತಾಯಿಗೆ ಕಣ್ಣನ್ನ ತಂದು ಹಚ್ಚಿದ ನಂತರನೇ ನಾವು ದೇವಸ್ಥಾನ ಪ್ರವೇಶ ಮಾಡ್ಬೇಕು, ಅಲ್ಲಿವರೆಗೂ ಆ ದೇವಸ್ಥಾನಕ್ಕೆ ಹೋಗೋದೇ ಬೇಡ. ಯಾಕಂದ್ರೆ ಇಷ್ಟು ದಿನಾನು ಅದು ಹಾಗೆ ಬಿದ್ದಿದೆ. ಇವತ್ತೇ ಅನ್ಸ್ತಿದೆ ನನ್ನೇ ಕಣ್ಣು ಕಿತ್ತ ಚುಕ್ಕ ಅಂತಂದ್ರೆ ಅದು ಎಷ್ಟೊಂದು ಇದು ಅನ್ಸಿರ್ಬೋದು, ಅದೇನೋ ಬೇಜಾರ್ ಸಂಗತಿ ಅನ್ಸ್ತಾ ಇದೆ. ಇವತ್ತು ನಾನು ಬಂಗಾರ ದುಕಾನಕ್ಕೆ ಹೋಗಿ ಆ ಕಣ್ಣನ್ನ ತಗೊಂಡ್ ಬಂದು ಅದು ಹಚ್ಚೇ ಬೇಕು ಅಂತ ಹೇಳಿ ಅಪ್ಪಾಜಿ. ಅಲ್ಲಿ ಹೋದ ಸಂದರ್ಭದಲ್ಲಿ ನನ್ ಕೈಲಂತ್ರ ಹಚ್ಚಕ್ ಆಗಲ್ಲ, ಅದನ್ನ ಹೇಗ್ ಹಚ್ಬೇಕಂತ ನನ್ಗೆ ಗೊತ್ತಿಲ್ಲ. ಇದನ್ನ ಏನ್ ಮಾಡ್ಬೇಕಪ್ಪ ಅಂತ ಒಂದು ಗೋಲ್ಡ್ ಶಾಪಿಗೆ ಹೋಗಿದ್ದೆ ಅಪ್ಪಾಜಿ. ಅವ್ರಿಗೆ ಕೇಳಿದೆ ಅಪ್ಪಾಜಿ. ಅವ್ರಂದ್ರು ಯಾವ ಸ್ಟೋನ್ ರೀ ಅಂತಂದ್ರು. ಸ್ವಾಮಿ, ನಿಮ್ಮ ಧ್ವನಿ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಸ್ವಲ್ಪ ಒಂದು ಜಾಗದಲ್ಲಿ ನಿಂತ್ಕೊಳ್ಳಿ, ಧ್ವನಿ ಸರಿ ಕೇಳಿಸ್ತಾ ಇಲ್ಲ. ಅಪ್ಪ ಹೇಳಿದೀನಿ ರೀ, ಸ್ವಲ್ಪ ಗಾಳಿ ಬಿಡ್ತಾ ಇದೆ ಅಪ್ಪಾಜಿ ಇಲ್ಲಿ. ಅದು ಹೇಳಿದೆ ಅಪ್ಪಾಜಿ ನಾನು.
ಬಂಗಾರ ದುಕಾನ್ ಇದೆ ಅಂದ್ರೆ ಏನಪ್ಪಾಜಿ, ಇಲ್ರಿ ನೀವ್ ಅದನ್ನ ಕಣ್ಣನ್ ತಗೊಂಡ್ ಬರ್ಬೇಕಾಗತ್ತೆ, ನಾನ್ ಬರಕ್ ಆಗಲ್ಲ ಅಂತಂದ್ರೆ ಅಪ್ಪಾಜಿ. ಅಂದ್ರೆ ಶಾಪ್ ಅವರು. ಶಾಪ್ ಅವರು, ಇಲ್ಲಪ್ಪ ಅದು ದೊಡ್ಡ ದೇವಸ್ಥಾನ, ದೊಡ್ಡ ಶಕ್ತಿ ಪೀಠ ಅದ, ಆ ರೀತಿ ಎಲ್ಲ ಕಣ್ಣು ತರಕ್ ಬರಲ್ಲ, ನೀವೇ ಬರ್ಬೇಕಾಗುತ್ತೆ. ಯಾವ ದೇವಸ್ಥಾನ? ಲಕ್ಷ್ಮೀ ದೇವಸ್ಥಾನ ಅಂದೆ. ಅಯ್ಯೋ ಅಮ್ಮನ ಹೆಸರು ಹೇಳಿಬಿಟ್ರಿ, ನಾವ್ ಏನು ಮಾಡಕ್ ಆಗಲ್ಲ, ಬರೇಬೇಕಾಗುತ್ತೆ, ಈ ದುಕಾನ್ ಹಾಗೆ ಇರ್ಲಿ, ನಾನು ಅದನ್ನ ತಗೊಂಡ್ ಬರ್ತೀನಿ ಅಂತ ಒಂದೇ ಸಲ ಸ್ಟೋನ್ ತಗೊಂಡ ಅಪ್ಪಾಜಿ. ಅದೇ ಸ್ಟೋನ್ ಬಂತಪ್ಪಾಜಿ. ನಾನೇನಂದೆ ಸ್ವಲ್ಪ ಇದಕ್ಕಿಂತ ದೊಡ್ಡದಿದ್ರೆ ತಗೊಳ್ಳಿ ಅಂತಂದ್ರೆ ಅವನು ದೊಡ್ಡನು ತಗೊಂಡಪ್ಪಾಜಿ. ಆದ್ರೆ ಫಸ್ಟ್ ಟೈಮ್ ತಗೊಂಡಿದ್ದೆ ಅವ್ನ ಕೈಗೆ ಬಂತಪ್ಪಾಜಿ. ಅದನ್ನ ತಂದು ದೇವಸ್ಥಾನದಲ್ಲಿ ಕರ್ಕೊಂಡ್ ಬಂದು ಒಳಗಡೆ ಎಲ್ಲ ವ್ಯವಸ್ಥೆ ಮಾಡಿ ಹಚ್ಚಿದೆ ಅಪ್ಪಾಜಿ. ಸ್ವಾಮಿಗಳು ಏನಂದ್ರಪ್ಪಾಜಿ, ಅಣ್ಣ ಇದು ಹೆಂಗ್ ಸಾಧ್ಯ, ಏನೋ ಒಂದ್ ಪವಾಡ ಆಯ್ತಲ್ಲ ಅಂತಂದ್ರಪ್ಪಾಜಿ. ಯಾಕೆ, ಏನಾಯ್ತು? ಏನಾಯ್ತಪ್ಪ ಅಂತಂತಂದೆ. ಅಣ್ಣ ಈಗಾದ್ರೂ ಈಗ ಮಂತ್ರಾಲಯದಿಂದ ಒಬ್ರು ಪಾದಯಾತ್ರೆ ಮಾಡ್ಕೊಂಡ್ ಬಂದಿದ್ದಾರೆ ಗುರುಗಳು, ಅವ್ರು ನಮ್ ದೇವಸ್ಥಾನದಲ್ಲಿ ತಂಗಿದ್ದಾರೆ. ಅವ್ರು ಅಂದ್ರು, ಇದನ್ನ ಏನಪ್ಪಾ, ತಾಯಿ ಕಣ್ಣೇ ಇಲ್ಲ, ಮನುಷ್ಯರಿಗೆ ಕಣ್ಣಿಲ್ಲ ಅಂದ್ರೆ ಹೇಗೆ, ಅದೇ ಪ್ರಕಾರ ತಾಯಿಗೆ ಇರದೇ ಇಡೀ ಜಗತ್ತನ್ನೇ ನೋಡಕ್ ಹಾಕಿದ್ದಾಳೆ, ಇಷ್ಟು ದಿನ ಆದ್ರೂ ನೀವು ಕಣ್ಣು ತಂದು ಹಾಕಕ್ ಆಗಲ್ವಾ ಅಂತ ಬೈಸ್ಕೊಂಡೆ ಅಣ್ಣ ಅಂತಂತಂದ್ರೆ. ಅದಾದ ನಂತರ ಹೌದಾ ಇದೇನಪ್ಪ ಆಶ್ಚರ್ಯ ಅಂತಂತಂದೆ. ನಿಮ್ ಮನ್ಸ್ನಾಗ ಯಾಕೆ ಬಂತಣ್ಣ ಇಷ್ಟೆಲ್ಲಿ ಅಂತಂದ್ರು. ನನ್ಗೆ ಗೊತ್ತಿಲ್ಲಪ್ಪ, ಊಟಕ್ಕೆ ಕುಂತಿದ್ದೆ, ನಾನ್ ಕಣ್ಣನೆ ಕಿತ್ತು ದೇವಿಗೆ ಹಚ್ಬೇಕಂತ ಅನ್ಸ್ಲಾಯ್ತಿತ್ತು, ಯಾಕೋ ಇದು ಕಣ್ಣಿಲ್ಲ ಅದಕ್ಕೋಸ್ಕರ ಹಿಂಗ್ ಅನ್ಸ್ತಾ ಇದೆ ಅಂತೇಳಿ ಇವತ್ತು ಎಷ್ಟೇ ಆಗ್ಲಿ ಟೈಮು, ತಾಯಿ ಗರ್ಭಗುಡಿಯಲ್ಲಿ ನಾವು ಕಾಲಿಡೋದೇ ಬೇಡ, ಅದು ಕಣ್ಣು ತಂದು ಹಚ್ಚಿದ ಮೇಲೆ ಕಾಲಿಡೋಣ ಇನ್ ಮುಂದೆ ಅಂತೇಳಿ ನಿರ್ಧಾರದಿಂದ ಹೋಗಿನಿ ಇವತ್ತ. ಅಲ್ಲ ಸ್ವಾಮಿ, ಒಂದು ವಿಚಾರದಲ್ಲಿ ಒಂದು ವಿಚಾರ ಏನಂದ್ರೆ, ನಾನು ಅಲ್ಲಿರ್ತಕ್ಕಂಥ ಲಕ್ಷ್ಮೀ ಗುಡಿಯಲ್ಲಿ ಇರ್ತಕ್ಕಂಥ ಯಾದಗಿರಿ ಇರ್ತಕ್ಕಂಥ ಲಕ್ಷ್ಮೀ ಅಮ್ಮನವರು ಅಷ್ಟು ಪವರ್ ಆಗಿದೆ. ಆ ಪವರ್ಫುಲ್ ಆದಂತ ತಾಯಿ ಮಡಿಲಲ್ಲಿ ನೀವು ಇದೀರ, ಅಲ್ಲೇ ಸುತ್ತಮುತ್ತ 6 ತಿಂಗಳ ಹಿಂದ್ಗಡೆ ಕಣ್ಣು ಹೋಗಿದೆ, ಅಮ್ಮನ ಕಣ್ಣು. ನಿಮ್ಮಲ್ಲಿರ್ತಕ್ಕಂಥ ಕರಿಗುಡ್ಡು, ಕಣ್ಣಲ್ಲಿರ್ತಕ್ಕಂಥ ಕರಿಗುಡ್ಡಿಗೆ ಏನಾದ್ರು ಆದ್ರೆ ನೀವು ಇರಕ್ಕಾಗತ್ತ ಒಂದು ದಿನ? ಆಗಲ್ಲಪ್ಪ, ಆಗಲ್ಲ. 6 ತಿಂಗಳವರೆಗೂ ಕಣ್ಣು ದೊಡ್ಡದೇ ಇರುತ್ತೆ, ಆದ್ರೆ ಮೇನ್ ಕರಿಗುಡ್ಡಿನೇ ಮೇನ್ ಅಲ್ಲಪ್ಪಾಜಿ. ಹೌದು. ಅಮ್ಮನಿಗೆ ಬಂಗಾರದ ಕಣ್ಣಿದೆ, ಬಟ್ ಗುಡ್ಡಿನೇ ಮಾತ್ರ ಇಲ್ಲ. ಏನಾಗ್ತಿದ್ದು, ಒಂದು ಆ ಮೂರ್ತಿ ಸ್ವಲ್ಪ ಲಕ್ಷಣನೇ ಕಳ್ಕೊಂಡಂಗಾಗಿತ್ತಪ್ಪಾಜಿ. ನೋಡಪ್ಪಾಜಿ ಏನ್ ತೇಜಸ್ ಕಾಣುತ್ತಿದೆ. ಇವತ್ ಬೆಳಿಗ್ಗೆ ಹೋಗಿ ಬಂದಿದ್ದೆ ನಾನು. ಏನಪ್ಪಾ ಗುರುಗಳಿಂದ ಇದು ಯಾರ ಕೈಲಿನೂ ಮನ್ಸು, ಇಲ್ಲಿ ಕಮಿಟಿ ಅವ್ರು ಇಷ್ಟು ಜನ ಇದಾರೆ, ಇದು ಒಂದು ರೆಡ್ಡಿಸ್ ಕಾಲನಿ, ಇಷ್ಟೆಲ್ಲಾ ಶ್ರೀಮಂತರ ಜನ ಇದಾರೆ, ಒಬ್ರು ಕಣ್ಣಿಗೂ ಆದ್ರು ಈ ರೀತಿ ಮಾಡ್ಬೇಕಂತ ಅನ್ಸ್ಲಿಲ್ಲಲ್ಲ. ನೀವು ಬಂದ ನಂತರ ಈಗ ಹೇಗಾಯ್ತು, ನಾನ್ ಯಾಕೆ ಊಟ ಕುಂತಾಗ ಹೀಗಾಯ್ತು, ನನ್ಗೊಂದ್ 5 ನಿಮಿಷ ಶಾಕ್ ಆಯ್ತಪ್ಪಾಜಿ. ಅದಾದ ನಂತರ ಅಣ್ಣ ನಡಿ ಗುರುಗಳ ಹತ್ರ ಹೋಗಮ್ಮ, ನಡಿಯಪ್ಪ ಮೊದಲು ನಡಿ ಅಂತ ಹೇಳಿ ನಾನು ನಿಮ್ ದರ್ಶನಕ್ಕೆ ಬಂದೆ ಅಪ್ಪಾಜಿ. ಆ ಬಂಗಾರ ದುಕಾನ್ದು ಅವನೇನ್ ಹಚ್ಚಕ್ ಬಂದಿದ್ದ, ಅವನು ಎಷ್ಟು ಖುಷಿಯಾಗಿದ್ದಾನಪ್ಪಾಜಿ, ನಂದು ಎಷ್ಟು ದೈವರಿ ಇದು, ಇಂಥ ಗುರುಗಳು ಸಿಕ್ಕರು, ತಾಯಿ ಎಲ್ಲ ಇಂಥ ಪವಾಡ ಆಗಿದೆ ಇಲ್ಲಿ. ಆ ತಾಯಿಗೆ ನಾನು ಒಳಗಡೆ ಗರ್ಭಗುಡಿ ಒಳಗೆ ಬಂದು ನಾನು ಹಚ್ಚಿದೀನಿ ಅಂದ್ರೆ ನನ್ ಜನ್ಮ ಸಾರ್ಥಕ ಆಯ್ತಂದ್ರೆ ಅವ್ರಿಗೆ ನೀವು ಆಶೀರ್ವಾದ ಮಾಡಿದ್ರಪ್ಪಾಜಿ, ಇನ್ ಮುಂದೆ ನಿಂದ ಒಳ್ಳೇದಾಗುತ್ತೆ ಹೋಗಂತ. ನನಗೂ ನೀವು ಇನ್ ಮುಂದೆ ಶ್ರೀಮಂತ ಆಗ್ತದೆ, ಎಲ್ಲಾ ರೀತಿಯಿಂದ ಒಳ್ಳೇದಾಗುತ್ತೆ, ನೀವು ಚಿಂತೆ ಮಾಡಬೇಡ ಅಂತ ನೀನು ಕಣ್ಣು ಕೊಟ್ಟಂತ ತಾಯಿಗೆ ಕಣ್ಣು ಹೋಗಿದೆ. ನನ್ನ ಮನಸ್ಸು ಅಪ್ಪಾಜಿ ಸುಳ್ಳು ಹೇಳಲ್ಲ, ನೀವು ಬಂದಿರ ಎಷ್ಟು ಮನ್ಸಿಗೆ ನೆಮ್ಮದಿ ಸಿಕ್ಕಿದೆ ಅಂದ್ರೆ ಹೇಳಕ್ಕಾಗಲ್ಲ. ಅದಾದ ನಂತರ ಸಾಯಂಕಾಲವರೆಗೂ ನಿಮ್ ಜೊತೆ ಇದ್ದೆ. ಆ ನಂತರ ನೀವು ಮುಂದ್ಗಡೆ ಹೋದ್ರೆ ನೀವು ಈ ಎಲ್ಲ ಬೇಡಪ್ಪ, ನಾವೆಲ್ಲ ಬ್ಯಾಗ್ ಹೊತ್ಕೊಂಡು ಹೋಗ್ತೀನಿ, ಸಾಕ್ ಇಷ್ಟೇ ನಮ್ಗೆ ಅಂತೇಳಿ ನೀವು ಹೋಗ್ತಾ ಇದ್ರಿ. ಆದ್ರೂ ಮನ್ಸು ಕೇಳಲಿಲ್ಲ, ನಿಮ್ ಜೊತೆ ಸ್ವಲ್ಪ ಆದ್ರೂ ದೂರ ಬಂದಿವಿ ನಾವು. ಬಂದ ನಂತರ ನಿಮ್ ಪಾದ ಸೇವೆ ಮಾಡಿದ್ವಿ. ಮಾಡಿದ ನಂತರ ರಾತ್ರಿ ನೋಡಪ್ಪಾಜಿ ನೀವು ಎಲ್ಲ ಕರ್ಮಗಳು ಕಳೀತು ಅಂತಂದ್ರೆ ಅಪ್ಪಾಜಿ, ಆದ್ರೆ ನಾನು ಒಂದು ನಿಮ್ಮನ್ನ ಸ್ವಲ್ಪ ದೂರ ತಲುಪಿಸಿ ಬಂದ್ ಮಲ್ಕೊಂಡ ನಂತರ ನನ್ ಕನ್ಸಲ್ಲಿ ಒಂದು ಬೆಕ್ಕು ನನ್ ಕಾಲಿಡಿದಪ್ಪಾಜಿ. ಬೆಕ್ಕಪ್ಪಾಜಿ ಕಾಲಿಡಿದಿತ್ತು. ನಾನು ಒಂದ್ಸಲ ಜಾಡಿಸ್ದೆ, ಸ್ವಲ್ಪ ದೂರ ಹೋಯ್ತು. 2ನೇ ಸಲ ಜಾಡಿಸ್ದೆ, ಕಾಲ್ ತುದಿಗ್ ಬಂತು. 3ನೇ ಸಲ ಜಾಡಿಸ್ದೆ, ಚಪ್ಪಲ್ ಏನ್ ತುದಿ ಒಂದ್ ದಾರ ಟೈಪ್ ಇತ್ತಪ್ಪಾಜಿ, ಅದಕ್ಕೆ ಹಂಗೆ ಹಿಡ್ಕೊಂಡಿತ್ತು. ನನ್ಗೆ ದನ್ನದ ಹೆಸರಾಯ್ತಪ್ಪಾಜಿ. ಇನ್ನೂ ಸ್ವಲ್ಪ ಉಳ್ಕೊಂತಪ್ಪಾಜಿ. ನಂಗೆ ತುಂಬಾ ಭಯ ಆಯ್ತು. ಭಯ ಆಯ್ತು, ಇನ್ನೊಂದು ಸ್ವಲ್ಪ ಉಳಿತಲ್ಲಪ್ಪ ಗುರುಗಳ ದರ್ಶನ ಆದ್ಮೇಲೆ ಅಂತೇಳಿ ಮತ್ತೆ ನಾ ಏನ್ ಸಾಯಂಕಾಲ ನಿಮ್ಮನ್ನ ಹುಡ್ಕೊಂಡ್ ಬಂದಿನಲ್ಲಪ್ಪಾಜಿ. ನೀವ್ ಒಂದು ವಿಶ್ವರಾಧ್ಯ ಮಠದಲ್ಲಿ ಇದ್ರಪ್ಪಾಜಿ. ಅಲ್ಲಿ ಬಂದು ಅಲ್ಲಿ ನಾವು ಏನಾಯ್ತಪ್ಪಾಜಿ, ನೀವು ಮುಂದ್ಗಡೆ ಇನ್ನ ಯಾವ್ದೋ ಹಳ್ಳಿಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಬಾರಿ ಗಿಡದ ಗೇಟ್ ಅಂತ ಹೇಳಿ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರಿ. ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಅಪ್ಪಾಜಿ. ಅಲ್ಲಿ ಹೋಗ್ಬೇಕಾದ್ರೆ ನಾವು ಪೆಟ್ರೋಲ್ ಪಂಪು ಒಂದ್ ಸ್ವಲ್ಪ ಹಿಂದ್ಗಡೆ ಇತ್ತಪ್ಪಾಜಿ, ನಾವು ಮುಂದ್ಗಡೆ ಬಂದ್ಬಿಟ್ಟಿದೀವಿ. ನೀವು ಅಲ್ಲಿದ್ದು ನಮ್ಗೆ ಗೊತ್ತಿಲ್ಲ ಅಪ್ಪಾಜಿ, ನಾವೇನ್ ತಿಳ್ಕೊಂಡಿವಿ ಅಲ್ಲೇ ಇದಾರೆ ಅವರು ದೇವಸ್ಥಾನ ಹತ್ರ, ಅಲ್ಲಿಂದ 20 ಕಿಲೋಮೀಟರ್ ಮುಂದೆ ಹೋಗಿರ್ತಾರೆ ಅಂತ ನಾವೇನ್ ತಿಳ್ಕೊಂಡಿದ್ವಿ ಅಪ್ಪಾಜಿ. ಅದೇ ರೀತಿಯಾಗಿ ಹೋಗ್ತಾ ಇದೀವಿ. ಅಯ್ಯೋ ಡೀಸೆಲ್ ಹಾಕಿಲ್ಲಲ್ಲಪ್ಪ ಗಾಡಿಗೆ ಅಂತ ನಮ್ ಡ್ರೈವರ್ ಹೇಳಿದ್ಮೇಲೆ ಅವನೇನಪ್ಪಾಜಿ, ಅಣ್ಣ ಅವಾಗ ನೆನ್ಪ್ ಮಾಡ್ಬೇಕಿಲ್ಲ ಅಂತಂದ. ಇಲ್ಲಪ್ಪ ನಡಿ ಹೋಗೋಣ ವಾಪಸ್ ಅಂತೇಳಿ ನಾವು ಕಾರ್ನ ತಿರ್ಸ್ಕೊಂಡು ವಾಪಸ್ ಡೀಸೆಲ್ ಹಾಕ್ಸೋಕ್ ಬಂದಿ ಅಪ್ಪಾಜಿ. ಡೀಸೆಲ್ ಹಾಕ್ಸ್ಕೊಂಡು ಮತ್ ತಿರ್ಗಾ ನಾವು ವಾಪಸ್ ನಿಮ್ಮ ಹತ್ರ ಬರ್ಬೇಕಾದ್ರೆ ನೀವು ಅಲ್ಲೇ ಸಿಕ್ಬಿಟ್ರೆ ಅಪ್ಪಾಜಿ. ಏನಪ್ಪಾ ಇದು ಆಶ್ಚರ್ಯ.
ಅಲ್ಲ, ಒಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ, ನಾನು ಪ್ರತಿನಿತ್ಯನೂ ನಾನು ಪ್ರಸಾದ ತಗೊಳ್ಳೋಕಿನ ಮುಂಚಿತವಾಗಿ 9 ಗಂಟೆಗೆ ಹೋಗ್ತೀನಿ. ಆದ್ರೆ ನೀವು ಅವತ್ತು ಹೇಳಿದ್ರು, ಗುರುಗಳೇ ನೀವೇನಾದ್ರು ತಗೊಂತೀರಾ ಅಂತ ಹೇಳಿದ್ರು. ನಾನು ಇವಾಗ ಹೊರಗಡೆ ಹೋಗ್ಬೇಕು, 9 ಗಂಟೆ ಆಗತ್ತೆ ಹೋಗೋದಕ್ಕೆ, 9 ಗಂಟೆ ಆದ ನಂತರ ನಾನು ಫ್ರೆಶ್ ಆಗಿ ಆಮೇಲೆ ನಾನು ಪ್ರಸಾದವನ್ನು ತಗೊಂತೀನಿ ಅಂತ ಹೇಳುವಂತ ಸಂದರ್ಭದಲ್ಲಿ ಅದೇನೋ ಅವತ್ತು ಗೊತ್ತಿರ್ಲಿಲ್ಲ. ಅವತ್ತು 7 ಗಂಟೆಗೆ ಹೋಗ್ಬೇಕು ಅನ್ನಿಸ್ತು. ಯಾಕಂದ್ರೆ ನೀವು ಅಲ್ಲಿ ಹೋಗಿ ಮತ್ತೆ ನಾನು ನೋಡಿಕೊಂಡು 20 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಅದಕ್ಕೆ ಆ ಸ್ವಾಮಿಗೆ ಹೇಳಿದೆ, ಬೇಡ ನಾನು ಇವಾಗ್ಲೇ ಹೋಗ್ತೀನಿ ಕೊಡಿ ಅಂತಂದು ನಾನು ಹೊರಗಡೆ ಹೋಗ್ಬೇಕಲ್ಲ, ಆ ನೀರ್ ತಗೊಂಡು ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ನೀವು ಮತ್ತೆ ರಿಟರ್ನ್ ಡೀಸೆಲ್ ಹಾಕ್ಸೋಣಕಂತ ಬಂದಿದ್ದೀರಾ. ಅಂದ್ರೆ ನಮ್ದು ಏನಿಲ್ಲ ಅಂದ್ರೆ ಯಾದಗಿರಿಂದ ಅಲ್ಲಿ ಬರ್ಬೇಕಾದ್ರೆ ಒಂದು 6 ರಿಂದ 7 ಪೆಟ್ರೋಲ್ ಪಂಪ್ ಆಗ್ತಾವ ಅಪ್ಪಾಜಿ. ಯಾವ ನೆನ್ಪು ಬರಲಿಲ್ಲ ನನ್ಗೆ. ಎಲ್ಲ ಪೆಟ್ರೋಲ್ ಪಂಪ್ ಆದ ನಂತರ ಹಳ್ಳಿ ದಾಟಿದ ನಂತರ ಪೆಟ್ರೋಲ್ ಪಂಪ್ ಇಲ್ಲ ಅಪ್ಪಾಜಿ. ನಾವು ಆ ದೇವಸ್ಥಾನಕ್ಕೆ ಹೋಗಿ ದಾಟಿ ಹೋಗೋವರೆಗೂ ನಾವು ಅಷ್ಟು ನಮ್ ನೆನ್ಪಿರ್ಲಿಲ್ಲ ಅಪ್ಪಾಜಿ. ಆದ್ರೆ ಅಲ್ಲಿ ನೆನ್ಪಂತಪ್ಪಾಜಿ. ನಾವು ವಾಪಸ್ ಬರ್ಬೇಕಾದ್ರೆ ಮತ್ತೆ ಡೀಸೆಲ್ ಹಾಕ್ಸ್ಕೊಂಡು ಬರ್ಬೇಕಾದ್ರೆ ಎದುರುಗಡೆ ನಿಂತಿದ್ದೀರಾ. ಒಂದ್ ವೇಳೆ ನಿಮ್ಮನ್ನ ದಾಟಿ ನಾವು ಹೋಗಿದ್ವಿ ಅಂದ್ರೆ ನಿಮ್ಮನ್ನ ಹಂಗೆ ಸೇಡಂವರೆಗೂ ಹುಡ್ಕೋತ ಹೋಗ್ಬಿಡ್ತೀವಿ, ಎಲ್ಲಿ ಹೋದ್ರಪ್ಪ ಇವ್ರು ಅಂತ. ಯಾಕಂದ್ರೆ ನಿಮ್ ಫೋನ್ ಹತ್ತಲ್ಲ, ಸ್ವಿಚ್ ಆಫ್ ಇರುತ್ತೆ. ಏನಪ್ಪಾ ಇದು ಎಲ್ಲಿ ಹೋದ್ರಪ್ಪ ಅಂತ ನಮ್ಗೊಂಥರ ಆಶ್ಚರ್ಯ ಆಗ್ತಿತ್ತಪ್ಪ. ಆದ್ರೆ ದೇವ್ರ ಏನ್ ಮಾಡಿದ, ನಾವ್ ಇನ್ನ ಹೋಗಿಲ್ಲ ಕಣೋ ಮುಂದ್ಗಡೆ, ನಾ ಇನ್ನ ಹಿಂದ್ಗಡೆನೆ ಇದೀನಿ ಅಂತೇಳಿ ನೀವು ಆ ಮೂಲಕ ತೋರ್ಸ್ಕೊಟ್ಟಂಗಾಯ್ತಪ್ಪಾಜಿ. ಅದ್ರಲ್ಲಿಂದ ಎಷ್ಟು ನೀವು ನೋಡಿದ್ರಪ್ಪಾಜಿ, ನಮ್ಗೆ ಎಷ್ಟು ಖುಷಿ ಆಯ್ತು. ಆಯ್ತು, ಅಲ್ಲ ಅಷ್ಟು ಸೇವೆ ಮಾಡಿದಿರಿ, ಅಷ್ಟೆಲ್ಲ ನನಗೆ ಬಂದು ಕಾಲು ಒತ್ತೋದೇನು, ಎಣ್ಣೆ ಸೇವೆ ಮಾಡಿ ಎಲ್ಲ ಮಾಡಿದಿರಿ. ಒಂದು ಸೇವೆ ಮಾಡಿದ ನಂತರ ಅಪ್ಪಾಜಿ ನಂದೊಂದು ಕೇಳ್ರಪ್ಪಾಜಿ, ಏನಾಯ್ತು ಅನುಗ್ರಹ? ಪಾದ ಸೇವೆ ಮಾಡಿದ ನಂತರ ನಾ ಏನ್ ಹೇಳಿದೆ ಅಪ್ಪಾಜಿ, ಒಂದ್ ಬೆಕ್ಕು 3ನೇ ಸಲ ಜಾಡಿಸಿದ, ಕಾಲು ಹಿಂಗ್ ಜಾಡಿಸಿದಲ್ಲಿ ಬಲ್ಗಾಲ ಜಾಡಿಸಿದ, ಒಂದ್ಸಲ 2 ಸಲ ಜಾಡಿಸಿದೆ, ಸ್ವಲ್ಪ ಸ್ವಲ್ಪ ದೂರ ಹೋಯ್ತು. 3ನೇ ಸಲ ಜಾಡಿಸಿದೆ, ತುದಿಗಾಲಲ್ಲಿ ಸ್ವಲ್ಪ ಹಿಡ್ಕೊಂಡಿತ್ತು. ಅದು ನನಗೆ ಎಚ್ಚರ ಆಗ್ಬಿಟ್ಟಿತ್ತು. ಅಯ್ಯೋ ಎಚ್ಚರ ಆಯ್ತಲ್ಲಪ್ಪ, ಅದಷ್ಟು ಹೋಗಿತ್ತಂದ್ರೆ ನಂದೆಲ್ಲ ಹೋಗ್ಬಿಡ್ತಿತ್ತಲ್ಲ ಅಂತ ನನಗೆ ಬೇಜಾರಾಯ್ತಪ್ಪಾಜಿ. ಬೇಜಾರಾದ ನಂತರ ಮತ್ತೆ ನಿಮ್ ಮೇಲೆ ನಮ್ ಯಾಕೋ ಮನ್ಸು ಎಳಿತಾ ಇತ್ತು, ಗುರುಗಳು ಹೋಗ್ತಾ ಇದಾರೆ, ನಡ್ಕೊಂಡ್ ಹೋಗ್ತಾ ಇದಾರೆ ಅಂತೇಳಿ. ಅವಾಗ ಬಂದಿವಲ್ಲಪ್ಪಾಜಿ, ಅಲ್ಲಿ ನಿಮ್ ದರ್ಶನ ಆಯ್ತು. ಎಲ್ಲಿ ನಮ್ ಡೀಸೆಲ್ ಹಾಕ್ಸ್ಕೊಂಡ್ ಮತ್ತೆ ನೀವು ಸಿಕ್ರಲ್ಲ, ಅಲ್ಲಿ ದರ್ಶನ ಆದ ನಂತರ ಊರ್ ಜನ ಎಲ್ಲ ನಿಮ್ಗ ಸೇವೆ ಮಾಡ್ತಾ ಇದ್ರು. ಎಲ್ಲಾರು ಅವ್ರವ್ರ ಹರಕೆನ ಕೇಳ್ಕೊಂಡ್ರು, ಯಾರೋ ಏನ್ ಕಷ್ಟ ಹೇಳ್ಕೊಂಡ್ರು, ಯಾರೋ ಒಬ್ಬಕ್ಕೆ ಹಾಲ್ ತಂದ್ ಕೊಟ್ಲು. ನೀವು ಕೇದಾರ್ನಾಥಕ್ ಹೋಗ್ತಾ ಇದೀರಾ, ಅವ್ರು ನಮ್ ಭಾಷೆ ನಿಮ್ಗೆ ಅರ್ಥ ಆಗಲ್ಲಪ್ಪಾಜಿ. ಏನಮ್ಮ ಹಾಲ್ ನಿಮ್ ಮನೆದ ಅಂತಂತಂದ್ರಿ, ಊರಿ ಇಲ್ಲಿದೆ ಅಂತಂತಂದ್ರಿ, ಏನಂತ ನಿಮ್ಗೆ ಅರ್ಥ ಆಗಿಲ್ಲ. ನಾನ್ ನಿಮ್ಗೆ ತಿಳಿಸಿ ಹೇಳಿದೆ, ಅದು ಅಪ್ಪಾಜಿ ನಮ್ ಭಾಷೆ ಹೆಂಗಿದೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿಸಿಂದ, ಏನಂದ್ರೆ ಇದು ಶಿವನ್ಗೋಸ್ಕರ ತಂದಿದೀನಿ ಅಂತ ಅಪ್ಪಾಜಿ ಅಂತ ನಾನ್ ನಿಮ್ಗಂದೆ. ಅಯ್ಯೋ ಇದೇನಪ್ಪಾ, ಅದೇ ಕೇದಾರ್ನಾಥಕ್ ಹೋಗ್ತಾ ಇದೀನಿ, ಶಿವ ಅಂತ ಇದ್ದಾಳಲ್ಲ ನೀವು ಅಂತ ನೀವ್ ಅಂದ್ರೆ ಅಪ್ಪಾಜಿ. ಶಿವನಿಗೆ ತಗೊಂಡ್ಬಂದಿದ್ದಂತ ಶಿವನಿಗೆ ತಂದಿದ್ದೀನಿ ಪ್ರಸಾದ, ಶಿವನಿಗೆ ಇಷ್ಟವಾಗಿರೋದು ಹಾಲು. ಶಿವನ ಕತ್ತಲ್ಲಿ ಇರ್ತಕ್ಕಂಥದ್ದು ನಾಗರ ಹಾವು. ಹೌದಪ್ಪಾಜಿ. ಶಿವನಿಗೆ ಹಾಲು ತಗೊಂಡ್ಬಂದಿದ್ದೀನಿ ಅಂದ್ರೆ ನಾನು ಹೋಗ್ತಾ ಇರೋದೇ ಶಿವನ ಹತ್ರ. ಅದೇ ಅಪ್ಪಾಜಿ, ಎಷ್ಟು ಅದ್ಭುತವಾಗಿ ಅಪ್ಪಾಜಿ. ಆ ಪಾಪ ಎಳೆ ಹೆಣ್ಮಗಳು ತುಂಬಾ ಖುಷಿ ಆದ್ಲು, ಅವಳಿಗೆ ತುಂಬಾ ರೀತಿಯಿಂದ ಆಶೀರ್ವಾದ ಮಾಡಿದಿರಿ. ನಾನ್ ನೋಡಿದ ಪ್ರಕಾರ ಆಕೆ ಅವಳ ಹಾಲು ತಂದು ಕೊಡ್ಬೇಕಾದ್ರೆ ಅದೊಂದು ದೈವ ಬೇರೆನೆ ಅನ್ಸ್ತಿತ್ತು. ಇಲ್ಲ, ಒಂದು ವಿಚಾರದಲ್ಲಿ ಅಲ್ಲ, ಒಂದು ವಿಚಾರದಲ್ಲಿ ನೆನ್ಪಿಟ್ಕೊಳ್ಳಿ, ನನಗೆ ನನ್ನ ಕತ್ತಲ್ಲಿ ನನ್ನ ಕಾಲು ಮುಂದ್ಗಡೆನೆ ಹಾವು ಬಂದಿತ್ತು, ಅದನ್ನು ಹಾಕಿದೀನಿ ವಿಡಿಯೋ. ಹಾವು ಬಂದಿದೆ, ಹಾವು ನನ್ನ ಕಡೆಯಿಂದ ಹಿಂಗ್ ಹೋಗ್ತಾ ಇದೆ, ಎಡಗಡೆಯಿಂದ ಬಲಗಡೆ ಹೋಗ್ತಾ ಇದೆ. ನೀನು ವಾಪಸ್ ಹೋಗಪ್ಪ ಅಂತಂದು ಅದನ್ನ ಕಳಿಸ್ಕೊಡ್ತಾ ಇದ್ದೀನಿ. ವಾಪಸ್ ಹೋಯ್ತು, ಅದು ಹಿಂದಕ್ಕೆ ಹೋಯ್ತು. ಯಾಕಂದ್ರೆ ಎಡಗಡೆಯಿಂದ ಬಂದಿರೋ ಜಾಗಕ್ಕೆ ಬಲಗಡೆ ಹೋಗ್ತಾ ಇದೆ, ಮತ್ತೆ ಬಲಗಡೆಗೆ ನೀನು ಹೋಗು ಅಂತ ಹೇಳಿದ್ರೆ ಮತ್ತೆ ಬಲಗಡೆನೆ ಹೋಯ್ತದ ಹಾವು. ಆ ಹೋದಂತ ಸಂದರ್ಭದಲ್ಲಿ ಮತ್ತೆ ರಿಟರ್ನ್ ಮನೆಗೆ ಅಲ್ಲಿ ದೇವಸ್ಥಾನದಲ್ಲಿ ಬಂದು ಕುತ್ಕೊಂಡಂತ ಸಂದರ್ಭದಲ್ಲಿ ಆ ತಾಯಿ ಹಾಲು ತಗೊಂಡ್ಬಂದ್ಲು. ಆ ಹಾಲು ಅಂದ್ರೆ ನಾನು ಹಾವು ಯಾಕೆ ಕಳ್ಸಿದೆ ಅಂದ್ರೆ ನಿನ್ಗೆ ಹಾಲು ಕುಡಿಯಕ್ಕೆ ಮತ್ತೆ ವಾಪಸ್ ಕಳ್ಸಿಕೊಡ್ತಾ ಇದ್ದೀನಿ. ಬಂದಿದ್ದೀರಾ ನೀವು, ಹಾಲು ತಂದು ಕೊಟ್ಲು ನೋಡಪ್ಪಾಜಿ, ನಿಜ ಮುಗಿಸ್ಕೊಂಡು ಬಂದೆ. ಅಲ್ಲಿ ಬಂದಂತ ದೇವಸ್ಥಾನದಲ್ಲಿ ಕುತ್ಕೊಂಡಾಗ ಹಾಲೇ ತಗೊಂಡ್ಬಂದು ಕೊಟ್ಲು. ನಿಜವಾಗ್ಲೂ ಅದು ಒಂದು ಪರಮಾತ್ಮ ಸರ್ಪ ರೂಪದಲ್ಲಿ ಅದು ಹೋಗಿದೆ ಅಂತಂದ್ರೆ ಆ ರೂಪದಲ್ಲಿ ನಿಮ್ಗೆ ಹಾಲು ತಂದು ಕೊಟ್ಟು ಅದನ್ನ ಶಾಂತಿ ಮಾಡಿದಪ್ಪಲೆ ಅದೊಂದು ನನಗೆ ನಿಜ ಬಿಡಪ್ಪ, ಒಳ್ಳೇದಾಗ್ಲಿ. ಅಲ್ಲ, ಇವತ್ತು ನಿಮ್ಗೆ ಇಷ್ಟೆಲ್ಲಾ ಕರ್ಮಗಳು ಕಳೆದ ನಂತರ ಇವತ್ತು ನಿಮ್ಮ ಕೆಲಸ ಏನಾಯ್ತು? ಅನುಗ್ರಹ ಆಯ್ತು. ಅದಾದ ನಂತರ ನಿಮ್ ದರ್ಶನ ಮಾಡಿದೆ ಅಪ್ಪಾಜಿ, ಬೆಕ್ಕು ಸ್ವಲ್ಪ ಹಿಡ್ಕೊಂಡಿದೆ ಅಂತ ಹೇಳಿದೆ ನಿಮ್ಗೆ ರಾತ್ರಿ ಹೋಗುವಾಗ. ಅಯ್ಯೋ ಈಗ ಮತ್ತೊಂದ್ಸಲ ಬಂದ್ ನಮ್ ದರ್ಶನಕ್ಕೆ ಬಂದಿದ್ದೀರಲ್ಲ, ಮತ್ತೆ ನಮ್ ಪಾದ ಸೇವೆ ಮಾಡಿದಿರಾ, ಆಯ್ತು ರಾಯರು ಅದನ್ನೆಲ್ಲ ಕಳೆದ್ ಬಿಡ್ತಾರೆ ಬಿಡಿ. ಅದು ಹೋಗ್ಬಿಟ್ಟಿದೆ ಅಂತಂದ್ರೆ ಅಪ್ಪಾಜಿ, ನೀವು ಒಮ್ಮೆಲೆ ಕಳೆದ್ ಬಿಡ್ತಾರೆ ಅಂತ ಅಂದ್ರೆ ಒಂದು ಓಕೆ, ತಿರ್ಗಾ ಹೋಯ್ತು ಬಿಡಿ ಅಂತಂದ್ರೆ ಅಪ್ಪಾಜಿ, ಅದೇ ಖುಷಿಯಲ್ಲಿ ನಾನು ಅನ್ಕೊಂಡೆ ಮತ್ತೇನಾದ್ರೂ ಫಾರ್ವರ್ಡ್ ಆಗ್ಬೋದಾ ಅಂತೇಳಿ ಹಾಗೆ ಬಂದು ಮಲ್ಕೊಂಡ್ಬಿಟ್ಟೆ ಅಪ್ಪಾಜಿ ಮನೇಲಿ. ಮಲ್ಕೊಂಡ್ಬಿಟ್ಟೆ ಅಪ್ಪಾಜಿ, ಮಲ್ಕೊಂಡ್ಮೇಲೆ ಮತ್ತೆ ಮಧ್ಯರಾತ್ರಿ ಕನ್ಸು ಬಿತ್ತಪ್ಪಾಜಿ, ಯಾವ್ದೋ ಜಾಗಕ್ಕೆ ಹೋಗಿದೆ ಅಪ್ಪಾಜಿ. ಅದು ಯಾವ ಜಾಗ ಅಂತ ಗೊತ್ತಿಲ್ಲ ಅಪ್ಪಾಜಿ. ಹೋದ್ಗಳೇ ಅಲ್ಲಿ ನನ್ ಚಪ್ಪಲ್ನ ಅಲ್ಲೇ ಹೊರಗಡೆ ಬಿಟ್ಟೆ ಅಪ್ಪಾಜಿ. ಬಿಟ್ಟು ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬರೋದ್ರೊಳಗೆ ಆ ಚಪ್ಪಲ್ ಇರ್ಲಿಲ್ಲ ಅಪ್ಪಾಜಿ.
ಫುಲ್ ಕರ್ಮಗಳು ಕಳೆದೋಯ್ತು. ಅವಾಗ ನೀವ್ ಅಂದ್ರಲ್ಲ ಎಲ್ಲ ಹೋಯ್ತು ಬಿಡಿ ಅಂತ, ಆ ಬೆಕ್ಕ ಏನ್ ಹಿಡ್ಕೊಂಡಿತ್ತು, ಚಪ್ಪಲ್ನೇ ಹಿಡ್ಕೊಂಡಿತ್ತು. ರಾತ್ರಿ ಆ ಚಪ್ಪಲೆ ಕಳೆದೋಗ್ಬಿಟ್ಟಿತ್ತು. ಅಂದ್ರೆ ಇದ್ದದನ್ನೆಲ್ಲ ಕಳೆದೋಯ್ತಲ್ಲ ಅಂತ ಅನ್ಸ್ತಪ್ಪಾಜಿ. ಬೆಳಗ್ಗೆ ಎದ್ದೆ ಅಪ್ಪಾಜಿ, ಎದ್ದ ನಂತರ ಮನ್ಸಿಗೆ ಖುಷಿ ಆಯ್ತಪ್ಪಾಜಿ. ಆಯ್ತು ಬಿಡಪ್ಪ, ಇದೇನೋ ಪೂರ ಸಂಪೂರ್ಣವಾಗಿ ಆಯ್ತು ಅಂತ ಹೇಳಿ. ಆದ್ರೆ ನಾನು ಏನಾದ್ರೂ ಒಂದು ಕಾಂಟ್ರಾಕ್ಟ್ ಕೆಲಸ ಮಾಡಿದ್ದೆ, ಒಂದಿಷ್ಟು ಪೇಮೆಂಟ್ ಬರೋದಿತ್ತು, ಅದ್ರ ದುಃಖದಲ್ಲಿದ್ದೆ ಅಪ್ಪಾಜಿ. ಏನಪ್ಪಾ ಏನ್ ಮಾಡೋದು, ಅಪ್ಪವ್ರು ಬೇರೆ ಪೂಜೆ ಮಾಡಂದಿದ್ದಾರೆ, ಅದು 9 ವಾರ ಮಾಡ್ಬೇಕು. 9 ವಾರ ಮಾಡೋದ್ರೊಳಗೆ ಈ ಸಾಲ ಬೇರೆ ಹೀಗಿದೆ, ಇದೇ ರೀತಿ ಹೆಂಗ್ ಇದ್ರನ್ನ ಪರಿಹಾರ ಮಾಡಕ್ ಹೋಗ್ಬೇಕು ಅಂತ ಬೇಜಾರಿನಲ್ಲಿ ಸಾಯಂಕಾಲ ನಿಮ್ಗೆ ನೆನ್ಸ್ಕೊಂಡು ನಾನು ಈಶ್ವರ ದೇವಸ್ಥಾನಕ್ಕೆ ಹೋಗ್ತೀನಿ ಅಪ್ಪಾಜಿ, ಇಚ್ಚಲಿಂಗೇಶ್ವರ ಅಂತ. ಆ ದೇವಸ್ಥಾನ ಹತ್ರ ಕುಂತಿದೆ ಅಪ್ಪಾಜಿ. ನಿಮಗ್ ಫೋನ್ ಮಾಡಿದೆ, ನಿಮ್ ಫೋನ್ ಪಿಕ್ ಆಗ್ಲಿಲ್ಲ. ಗುರುಗಳ ಫೋನ್ ಪಿಕ್ ಆಗ್ಲಿಲ್ಲ. ಶಿವಪ್ಪ ಏನ್ ಮಾಡ್ಲಿ ಅಂತಂದೆ. ಅದು ನೋಡಪ್ಪಾಜಿ, ನಾನ್ ಶಿವಪ್ಪನ್ಗೆ ಯಾವಾಗ್ಲೂ ಅದು ರುದ್ರಾಕ್ಷಿ ಮಾಲೆ ಹಾಕ್ತಿದ್ದೆ. ಅದು ತಲೆ ಮೇಲೆ ಹಾಕಿದೆ, 2 ಇದು ಲೇಯರ್ ಬರ್ತಪ್ಪಾಜಿ ಅದು ರುದ್ರಾಕ್ಷಿ. ಅದು ರಾಯರ್ ತಲೆ ಮೇಲೆ ಹಿಂಗ ಟಾವೆಲ್ ಹಾಕೋತಾರಲ್ಲಪ್ಪಾಜಿ, ಅದೇ ತರ ಲಿಂಗಪ್ಪ ಕಾಣಿಸ್ತಾ ಇದ್ದ. ಅಯ್ಯೋ ಇದೇನಪ್ಪಾ, ರಾಯರ್ ಗುರುಗಳು ಸಿಕ್ಕಾಗಿಂದ ಎಲ್ಲಿ ನೋಡ್ರಿ ರಾಯರ್ ಕಣ್ಣಂಗೆ ಆಗ್ತಾ ಇದೆ ಎಲ್ಲರೂ, ಏನಿದು ಅಂತ ಆಶ್ಚರ್ಯ ಅಂತೇಳಿ ಆ ಲಿಂಗಪ್ಪಗೆ ರಾಯರ್ ಅಂತೇಳಿ ದರ್ಶನ ಮಾಡಿದೆ ಅಪ್ಪಾಜಿ. ದರ್ಶನ ಮಾಡಿ ಏನ್ ಮಾಡ್ಬೇಕಪ್ಪ, ಪೇಮೆಂಟ್ ಬೇರೆ ಹೀಗಿದೆ, ಕಷ್ಟದಲ್ಲಿ ಇದ್ದೀನಿಲ್ಲ ಅಂತ ಬೇಜಾರ್ ಮನ್ಸಲ್ಲಿ ನಿಮಗ್ ಫೋನ್ ಹಚ್ತಾ ಇದೀನಿ, ಹತ್ತಾ ಇಲ್ಲ. ಯಾರ್ ಮುಂದೆ ಹೇಳ್ಕೊಲಿ ನನ್ ತ್ರಾಸ್ನ, ಯಾಕೋ ಮನ್ಸಿಗೆ ಬೇಜಾರು, ಇದೆಲ್ಲ ಚಪ್ಪಲ್ ಕಳಿತ ಎಲ್ಲ ಮಾಡಿ ಪೀಡ ಹೋದಪ್ಲೇನೆ ಆಯ್ತು. ಆದ್ರೂ ಅಂದ್ರೆ ನನಗೆ ಏನ್ ಮಾಡಿದ್ರಪ್ಪಾಜಿ, ಅದ್ರ ಹಿಂದಿನ ದಿನ ನಿಮ್ ಪೇಮೆಂಟ್ ಆಗಲ್ಲ ರೀ, ಇದು ಬಹಳ ಡಿಲೇ ಆಗುತ್ತೆ, ಇದು ಬಹಳ ಸಂಕಷ್ಟದಲ್ಲಿದೆ ಪೇಮೆಂಟ್ ನಿಮ್ದು FFC ಗ್ರಾಂಟ್ ಅಂತ ಹೇಳಿ, ತೊಂದರೆಯಲ್ಲಿದೆ, ಈಗ ಆಗಲ್ಲ ಅಂತೇಳಿ ಒಬ್ರು ಹೇಳಿದ್ರಪ್ಪಾಜಿ ನಮ್ಗೆ. ಅದು ತುಂಬಾ ಭಯ ಆಗಿತ್ತಪ್ಪಾಜಿ. ಒಬ್ಬ ಆಫೀಸರ್ ಹೇಳಿದ್ಮೇಲೆ ಆಯ್ತು ಬಿಡಪ್ಪ, ಇದು ಏನು ಮಾಡಕ್ ಆಗಲ್ಲ, ನನ್ ಟೈಮೇ ಸುಮಾರು ಇದೆ, ಏನ್ ಮಾಡಕ್ ಆಗಲ್ಲ, ನಂದು ಏನಾಗುತ್ತಾ ಆಗ್ಲಿ ಬಿಡಿ, ಏನ್ ಮಾಡಕ್ಕಾಗಲ್ಲ ಅಂತ ಮನ್ಸು ನೊಂದ್ಕೊಂಡು ಕುಂತಿದ್ದೆ ಅಪ್ಪಾಜಿ. ಅಲ್ಲಿಂದ ಮಿನಿಸ್ಟರ್ PA ಫೋನ್ ಮಾಡಿದ್ರಪ್ಪಾಜಿ ನನಗೆ. ಮಿನಿಸ್ಟರ್ PA ಅಪ್ಪಾಜಿ, ಮಿನಿಸ್ಟರ್ PA ನಿಮಗೆ ಫೋನ್ ಮಾಡಿದ್ರು? ನಮ್ಮ ಮಾಡಿದ್ರಪ್ಪಾಜಿ. ಅವ್ರ ಹತ್ರ ನನ್ನ ನಂಬರ್ ಇದೆ, ಯಾಕಂದ್ರೆ ಯಾವಾಗಲೂ ಪೇಮೆಂಟ್ ತರಬೇಕಾದ್ರೆ ಅವ್ರಿಗೆ ನಮ್ಮ ಕಾಂಟ್ಯಾಕ್ಟ್ ಅಪ್ಪಾಜಿ. ಅವ್ರು ಫೋನ್ ಮಾಡಿದ್ರು? ಅವ್ರು ಬಿಫೋರ್ ವಾರದ ಮೊದಲೇನೋ ನಾವೆಲ್ಲ ಮುಂದೆ ಹೇಳ್ತೀನಿ ತಗೊಳ್ರಿ ಅಂತ ಅವ್ರು ಸುಮ್ಮಾಗಿದ್ರಪ್ಪಾಜಿ. ಈ ಆಫೀಸರ್ ಒಂದಿನ ಹಿಂದೆ ಆಗಲ್ಲ ರೀ ನಿಮ್ ಪೇಮೆಂಟ್ 90% ಆಗಲ್ಲ, ಬಹಳ ಪ್ರಾಬ್ಲಮ್ ಇದೆ, ನೀವು ಅಂದ್ರೂ ಮತ್ತೆ ಸಂಕಷ್ಟ ಬಂತು ಅಂತ ಹೇಳಿದ್ರಪ್ಪಾಜಿ. ಅವ್ರು ನಮ್ಗೆ ಆಫೀಸರ್ನು ಫೋನ್ ಇದ್ರಪ್ಪಾಜಿ, ಅವ್ರ ಮೂಲಕನೂ ಗೊತ್ತಾಗುತ್ತೆ ಇವ್ರು ಮಿನಿಸ್ಟರ್ PA ಅಪ್ಪಾಜಿ. ಇವ್ರು ಸಡನ್ಲಿ ಫೋನ್ ಮಾಡಿ ನಿಮ್ ಕೆಲಸ ಮಾಡ್ತಾ ಇದೀನಿ ಕಣ್ರಿ, ನಾಳೆ ಬೆಳಗ್ಗೆ ಬಂದ್ಬಿಡಿ ಬೆಂಗಳೂರಿಗೆ ಅಂತ. ಅಯ್ಯೋ ಸರ್, ನನಗೆ ಒಂಥರ ಏನೋ ಮಾತಾಡಕ್ ಆಗ್ತಾ ಇಲ್ಲ, ಖುಷಿ ಒಂಥರ ಮನ್ಸಲ್ಲಿ ಏನೇನೋ ಒಂಥರ ಆಗ್ತಾ ಇತ್ತಪ್ಪಾಜಿ. ಏನ್ ಕೇಳ್ತಾ ಇದೀನಪ್ಪ ನಾನು, ನಿನ್ನೆ ಆದ್ರೆ ಏನ್ ಕೇಳಿ ನಿಮ್ ಮನ್ಸು ನಂದ್ಕೊಂಡು ಕುಂತಿದೆ, ಮತ್ತಿದೆ ಫೋನ್ ಬಂತಲ್ಲ ಅಂತ. ಅಲ್ಲ, ಇನ್ನೊಂದು ವಿಚಾರದಲ್ಲಿ ನಿಮ್ಗೆ ದುಡ್ಡು ಆಗಿದೆ, ಬಂದ್ ತಗೊಂಡ್ ಹೋಗಿ ಅಂತ ಹೇಳಿದ್ರ, ಅರ್ಧ ಅಮೌಂಟ್ ತಗೊಂಡ್ ಹೋಗಿ ಅಂತ ಹೇಳಿದ್ರ? ಅರ್ಧ ಅಮೌಂಟ್ ತಗೊಂಡ್ ಹೋಗಂತ ಹೇಳಿದ್ರಪ್ಪ. ಸಾಕು, ಅರ್ಧ ಅಮೌಂಟ್ ಅಂದ್ರೂ ತೃಪ್ತಿ ಪಡಿ. ಅರ್ಧ ಅಮೌಂಟ್ ಅಂದ್ರೆ ಸಣ್ಣ ಅಮೌಂಟ್ ಅಲ್ಲ ನಿಮ್ದದು. ನಾ ಹೇಳ್ರಿ ಅಪ್ಪಾಜಿ, ಪೇಮೆಂಟೇ ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಒಳಗ ನೀವು ಅರ್ಧ ಪೇಮೆಂಟ್ ಬಂದು ಹೊಯ್ದ್ ಬಿಡಿ ಅಂತ ಹೇಳ್ತಾ ಇದಾರೆ. ಅಲ್ಲಿ ಹೋದ್ಮೇಲೆ ಪೂರಾ ಪೇಮೆಂಟ್ ಹಾಬೋದು ನಿಮ್ಮ ಆಶೀರ್ವಾದದಿಂದ. ಆಗತ್ತೆ, ಅರ್ಧ ಪೇಮೆಂಟ್ ಅಂತ ಹೋಗ್ಬೇಡಿ. ಆದ್ರೆ ನಿಮ್ದು ಅದು ಅಮೌಂಟ್ ಆಗೋದು ಸಣ್ಣ ಅಮೌಂಟ್ ಅಲ್ಲ, ನಿಮ್ಗೆ ಆಗುವಂತ ಅಮೌಂಟ್ ದೊಡ್ಡ ಅಮೌಂಟ್. ಅದು ದೊಡ್ಡ ಅಮೌಂಟ್ ಇದೆ, ತುಂಬಾ ದೊಡ್ಡ ಅಮೌಂಟ್. ಯಾಕಂದ್ರೆ ಲಕ್ಷ ಅಲ್ಲ, ಅದು ಹತ್ರ ಹೋಗ್ಬಿಡ್ತದ, ಅಷ್ಟು ಪೇಮೆಂಟ್ ಇದೆ ನಿಮ್ದು. ಹೌದಪ್ಪಾಜಿ, ನಿಜ ಅಪ್ಪಾಜಿ. ಅದಕ್ಕೆ ಕೋಟಿನೇ ಆಗ್ಬಹುದು, ಆದ್ರೆ ನಿಮ್ಮ ಅಮೌಂಟ್ ರಿಲೀಸ್ ಆಗುತ್ತೆ, ಚಿಂತೆ ಮಾಡಬೇಡಿ ನೀವು. ಯಾಕಂದ್ರೆ ನಿಮ್ಮ ಸೇವೆ ರಾಯರಿಗೆ ಸಲ್ಲಿದೆ. ನೀವು ನಿಮ್ಮ ಊರಲ್ಲಿ ಇರ್ತಕ್ಕಂತ ನಿಮ್ಗೆ ಒಬ್ರಿಗೆ ಒಳ್ಳೇದಾಗ್ಬೇಕು ಅಂತಂದು ನೀವು ಅಮ್ಮನವ್ರಿಗೆ ಕಣ್ಣು ಹಚ್ಚಲಿಲ್ಲ. ನನ್ನಲ್ಲಿ ಈ ಅಮ್ಮನ ನಂಬ್ಕೊಂಡು ಬಂದಂತ ಈ ಲಕ್ಷ್ಮೀ ತಾಯಿ ಕಣ್ಣು ಹೋಗಿದೆ. ಯಾದಗಿರಿಯಲ್ಲಿ ಇರ್ತಕ್ಕಂತ ಎಷ್ಟೋ ಜನಗಳು ಭಕ್ತಾದಿಗಳು ಬರ್ತಾ ಇದಾರೆ, ಅವ್ರ ಕಣ್ಣು ಹೋಗಿದೆ. 6 ತಿಂಗಳ ಹೋಗಿದೆ ಕಣ್ಣು. ನನ್ ಕಡೆಯಿಂದ ಒಂದೇ ಮಾತಪ್ಪಾಜಿ, ನೀವು ಒಂದೇ ದಿನ ಯಾವ್ದೋ ರೂಟಲ್ಲಿ ಹೋಗ್ಬೇಕಾದ್ರೆ ತಾಯಿ ದೇವಸ್ಥಾನದಲ್ಲಿ ಬಂದು ಉಳ್ಕೊಂಡ್ರಿ. ಆದ್ರೆ ಒಂದು ಮಾತಾಡಿದ್ರಿ, ನನಗ ಹುಡ್ಕೊಂಡು ಒಂದು 250ರಿಂದ 300 ಜನ ಬರೋರಿದಾರಯ್ಯ, ಅದಕ್ಕೋಸ್ಕರ ಇದ್ದೀನಿ ಅಂತ ಅಂದ್ರೆ ಅಪ್ಪಾಜಿ. ನೀವ್ ಯಾರು ಅಂತ ಯಾದಗಿರಿ ಜನಕ್ಕೆ ಗೊತ್ತಿಲ್ಲ. ಯಾರು ಅಂತ ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ನಮ್ಮ ಏರಿಯಾದಾಗೆಲ್ಲ ಜನಕ್ಕೆ ಹೇಗ್ ಗೊತ್ತಾಯ್ತಪ್ಪ ಇಷ್ಟು ಜನ ಹೆಂಗ್ ಬಂದ್ರು ಅಂತಂದೆ ಅಪ್ಪಾಜಿ. ಅದ್ರ ನಂತರ ನಾವೇ ಗೊತ್ತಾಯ್ತಪ್ಪಾಜಿ, ನೀವು ಈ ರೀತಿ ವಾಕ್ಯ ನೋಡಿದಿರಂತ ನಮ್ಗೆ ಸ್ವಾಮೀಜಿಗಳು ಹೇಳಿದ್ರು. ಇಲ್ಲ ರೀ ಅಣ್ಣ, ಅವರು ಒಂದ್ 250-300 ಮಂದಿ ಬರೋರ ಇವತ್ತು ನನ್ನ ದರ್ಶನಕ್ಕೆ ಅಂತ ಅಂದಾರೆ, ಅದೇನೋ ಏನಪ್ಪ ಗೊತ್ತಿಲ್ಲ, ಬಟ್ ಇಷ್ಟು ಜನ ಬರೋದು ಹೆಂಗ, ಇವ್ರು ಯಾರಿಗೂ ಪರಿಚಯ ಇಲ್ಲ ಅಂತೇಳಿ ಅವ್ರು ಅನ್ಕೊಂಡು ಅವ್ರು ಸುಮಿದ್ರಪ್ಪಾಜಿ ನನಗೆ ಹೇಳಿದ್ರು, ಇದು ಏನಪ್ಪಾ ಸಾಧ್ಯ, ಮತ್ತೆ ಯಾರಿಗೆ ಹೆಂಗ್ ಹೇಳಿದ್ರು ಈ ದೇವಸ್ಥಾನದಲ್ಲಿ ಇಷ್ಟು ಜನ ಬಂದ್ ಸೇರಕ್ ಹೆಂಗ್ ಸಾಧ್ಯ ಅಂತ ನಾನು ಆಶ್ಚರ್ಯ ಅಪ್ಪಾಜಿ. ಏನು ನಿಮ್ ಶಕ್ತಿ, ಒಂದು ಭಕ್ತಿ ಅಪ್ಪಾಜಿ, ನಿಮ್ಮ ಭಕ್ತಿ ಅಪ್ಪಾಜಿ. ನೀವು ಆ ರಾಯರ್ ಮ್ಯಾಗ ಇಟ್ರು ಆ ನಂಬಿಕೆ, ನೀವು ಈ ಸ್ಥಿತಿ ಒಳಗ ಒಂದು 20 kg ಬ್ಯಾಗ್ ನ ಹೊತ್ತುಕೊಂಡು ಈ ಬಿಸಿಲಲ್ಲಿ ಬರೇ ಕಾಲ್ನಲ್ಲಿ ಈ ರೀತಿ ನಡ್ಕೊಂಡು ಹೋಗ್ತಾ ಇದೀರ ಅಂದ್ರೆ ಅಪ್ಪ ಶಿವನೇ, ಅದು ನಾನು ಅದಕ್ಕೋಸ್ಕರ ಇನ್ನಾದ್ರೂ ಅಪ್ಪಾಜಿ ನೀವು ಬಂದು 3 ದಿನ ಆಯ್ತು, ಇನ್ನ ಮನ್ಸೆಲ್ಲ ನಿಮ್ ಕಡೆ ಹೇಗ್ ಹೋಗ್ತಾ ಇರ್ತಾರೋ, ಏನ್ ಮಾಡ್ತಾ ಇರ್ತಾರೋ,
ಎಲ್ಲಿ ಹೋಗ್ತಾ ಇದ್ರು, ಮಳೆ ಬೇರೆ ಬರ್ತಾ ಇತ್ತು, ಮತ್ತೆ ಬಿಸಿಲು, ಮತ್ತೆ ಎಲ್ಲಿ ಮಲ್ಕೊಳಕ್ ಜಾಗ ಅಂತ ಏನೇನೋ ವಿಚಾರ ನಮಗ್ ಬರ್ತಾ ಇರ್ತಪ್ಪಾಜಿ. ಬಟ್ ನೋಡಿ, ಒಂದೇ ಒಂದು ವಿಚಾರದಲ್ಲಿ ನನ್ನ ಧ್ವನಿ ರಾಯರ್ ಕರ್ಕೊಂಡು ಹೋಗ್ತಾರೆ, ನಿಮ್ಗೆ ಅದು ನಮ್ಗೆ ಅಲ್ಲ, ಗೊತ್ತಿಲ್ಲ. ಹೌದು, ಕರೆದುಕೊಂಡು ಹೋಗ್ತಾರೆ. ಒಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ, ಇವತ್ತು ನನ್ನ ತಾಯಿ ಮನೆಗೆ ಬಾಕಂದ ಅಂತ ಕರೆದ್ರು ನಾನು ಹೋಗುವುದಿಲ್ಲ. ಯಾಕಂದ್ರೆ ನನ್ನ ತಾಯಿ ಅಕಸ್ಮಾತ್ ನನ್ನ ತಾಯಿ ಇಲ್ಲ, ನನ್ನ ತಾಯಿ ಏನಾದರೂ ಸತ್ತು ಹೋಗಿದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ ನಾನು ನನ್ನ ಏನು ಒಂದು ಬೃಂದಾವನದಲ್ಲಿ ಈ ಮಂತ್ರಾಲಯದಲ್ಲಿರ್ತಕ್ಕಂಥ ಬೃಂದಾವನ ಪ್ರದಕ್ಷಿಣೆ ಹಾಕಿ ಶಿವನ ಹತ್ರ ಕೇದಾರನಾಥಕ್ಕೆ ಏನು ಹೋಗ್ತಾ ಇದ್ದೀನಿ, ನನ್ನ ಕಡೆಯಿಂದ, ನನ್ನ ಮನೆ ಕಡೆಯಿಂದ ನನ್ನ ತಾಯಿ ಸತ್ತೋಗಿದ್ದಾರೆ, ಅಕಸ್ಮಾತ್ ಇದ್ದಿದ್ರೆ ನಿನ್ನ ತಾಯಿ ಸತ್ತೋಗಿದ್ದಾಳೆ ಬಾ ಅಂತ ಕರೆದ್ರು ನಾನು ಹೋಗ್ತಿರ್ಲಿಲ್ಲ. ಯಾಕೆ ಅಂದ್ರೆ ನನಗೆ ಇರೋದು ಒಬ್ಳೇ ತಾಯಿ. ಆದ್ರೆ ನನ್ನ ತಾಯಿಗೋಸ್ಕರ ನಾನು ಒಳ್ಳೆ ಹಿಂದೆ ತಿರುಗಿ ನನ್ನ ಮನೆಗೆ ಹೋದ್ರೆ ಇಲ್ಲಿ ಲಕ್ಷಾಂತರ ಜನ ತಾಯಿಂದ್ರಿದ್ದಾರೆ. ಆ ತಾಯಿಂದ್ರ ಕಣ್ಣೀರು ಒರೆಸುವಷ್ಟು ಶಕ್ತಿ ಆ ಶಿವ, ಆ ಗುರು ರಾಘವೇಂದ್ರ ಸ್ವಾಮಿಯವರು ನನಗೆ ತುಂಬಿದ್ದಾರೆ. ಆ ಕಾರಣದಿಂದ ಇವತ್ತು ನಾನು ಅಲ್ಲಿವರೆಗೂ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ಹೇಳಿ ಶಿವ ದೇವ್ರ ಹತ್ರ ಹೋಗಿ ಕೇಳ್ಕೊಂಡು ಬರ್ತೀನಿ. ಈ ಕಲಿಯುಗದಲ್ಲಿ ನಾವಂದ್ರೂ ಪವಾಡಗಳು ನೋಡಿದ್ದಿಲ್ಲ ಅಪ್ಪಾಜಿ, ಎಲ್ಲ ಕೇಳ್ತಿದ್ದೆ, ಏನೋ ಆಗ್ತಿದೆ, ಅಲ್ಲಿ ಏನೋ ಮಾಡ್ತಿದ್ದೆ. ಪ್ರತ್ಯಕ್ಷವಾಗಿ ತಾಯಿ ಕಣ್ಣನ್ನ ನೀವು ತರ್ಸ್ಕೊಟ್ಟವ್ರು ನನ್ನ ಮೂಲಕ. ನಾನು ಎಲ್ಲೋ ಮನೆಯಲ್ಲಿ ಊಟ ಮಾಡ್ಕೊಂತಿರೋನು ನನ್ನ ಕಣ್ಣನ್ನು ಕಿತ್ತಚ್ಚಬೇಕು ಅನ್ಸ್ತು. ನಾನು ಹೋಗಿ ಕಣ್ಣನ್ನ ಅವತ್ತಿಂದ ಕೇವಲ ಒಂದು 10 ಇಲ್ಲ 15 ನಿಮಿಷದೊಳಗೆ ಆ ಕೆಲಸ ಆಯ್ತಪ್ಪಾಜಿ. ನೋಡಿ, ನಾನು ಮಾಡಿದ ನಂತರ ನಮ್ 2 ಕರ್ಮಗಳು ನನ್ನ ಕನಸಿನಲ್ಲಿ ಬಂದು ಕಳ್ಕೊಂಡು ಹೋದಪ್ಪಾಜಿ. ಕಳೆದು ಹೋಯ್ತು ಅಂತ ಮರ್ದಿನ ಯಾದಗಿರಿಯಲ್ಲಿ ಎಷ್ಟು ಜನಗಳಿದ್ದಾರೆ ನೋಡಿ. ನನ್ನ ಪಾದ ಸೇವೆ ಮಾಡಿ ಅಂತ ನಾನು ಯಾರ ಹತ್ರ ಹೇಳಿಲ್ಲ. ನಾನು ನಿಮ್ಗ ನಾನು ಏನಿಲ್ಲ ಅಂದ್ರೆ ಒಂದು 10 ನಿಮಿಷ ಬಿಡ್ಕೊಂಡಿದ್ದೀನಿ. ಪೋರೇ ನಿಮ್ಗ ಸ್ವಲ್ಪ ದಯಮಾಡಿ ನನ್ನ ಮನ್ಸನ್ನ ನೋಯಿಸ್ಬೇಡಿ, ಸ್ವಲ್ಪ ಎಣ್ಣೆ ತಂದಿದ್ದೀನಿ, ಕೊಬ್ಬರಿ ಎಣ್ಣೆ ಸ್ವಲ್ಪ ಹಚ್ಚಿ ಮಾಲಿಶ್ ಮಾಡ್ತೀನಿ ಅಪ್ಪಾಜಿ ಅಂದ್ರೆ ಬೇಡಪ್ಪ ಹಂಗೆಲ್ಲ ಅಂತ ನೀವು ಒಂದು 5 ಇಲ್ಲ 6 ಸಲ ಅಂದಿರಿ ಬೇಡ ಅಂತ. ನಾನ್ ಚೇರ್ ತಂದಲ್ಲಿ ಕುಂದ್ರಿಸಿ ನಿಮ್ಗೆ ಜುಲ್ಮಿಯಿಂದ ನಾನು ಪಾದ ಸೇವೆ ಮಾಡಿದ್ದೀನಿ ಅಪ್ಪಾಜಿ. ನೀವು ಯಾವತ್ತು ಬೇಡ ಅಂದಿಲ್ಲ. ಅವತ್ತು ಮರ್ದಿನ ಪಾದ ಸೇವೆ ಮಾಡ್ಬೇಕಾದ್ರೂ ಎಷ್ಟೋ ಬೇಡ ಅಂದ್ರಿ, ಆದ್ರೂ ನನ್ ಮನ್ಸು ಕೇಳಲಿಲ್ಲ. ಅದು ನೀವೇನ್ ತಿಳ್ಕೊಂಡಿದ್ರ, ಇವ್ನ ಮನ್ಸಿಗೆ ಖುಷಿ ಆಗ್ಲಿ ಅಂತ ಪಾದ ಕೊಟ್ರೆ ಹೊರತು ನಿಮ್ಗೆ ಚೆನ್ನಾಗ್ಲಿ ಅಂತ ನೀವು ಕೊಟ್ಟಿಲ್ಲ. ನನ್ನ ಮನ್ಸಿಗೆ ಯಾವಾಗ ಗೊತ್ತಾಗಿದೆ ಅಪ್ಪಾಜಿ ಅದು. ನನಗೆ ಅಳೋರಾಗ್ಲಿ ಅಂತ ಹೇಳಿಲ್ಲ ನಾನು. ನಿನಗೆ ಆಯ್ತು, ನೀವು ಖುಷಿನಾ ಆಯ್ತು ತಗೋಂತ ನಾನು ಪಾದವನ್ನು ಕೊಟ್ಟೆ. ಆದ್ರೆ ಇಲ್ಲಿ ನಾನು ಏನು ದೊಡ್ಡವನಲ್ಲ, ನಾನು ನಿಮ್ಮ ಹಾಗೆ ಮನುಷ್ಯನೇ ಅಪ್ಪಾಜಿ. ನೀವು ನಮ್ಮ ಹಾಗೆ ಮನುಷ್ಯರಾದ್ರೆ ರಾಯರು ನಿಮ್ಮ ಜೊತೆ ನೆಲೆಸಿ ಪವಾಡಗಳನ್ನು ಮಾಡ್ತಾ ಇದ್ರಲ್ಲ ಅಪ್ಪಾಜಿ. ಹಂಗಾಗಿ ನೀವು ನಮಗೆಲ್ಲ ಗುರುಗಳು ಸಮಾನ, ದೇವ್ರ ಸಮಾನ ಅಪ್ಪಾಜಿ. ನಿಮ್ಮ ಮನಸ್ಸಿಗೆ ನೀವು ಸಾಮಾನ್ಯ ಮನುಷ್ಯರೇ, ಬಟ್ ಸಾಮಾನ್ಯ ಮನುಷ್ಯರಾದ್ರೂ ನಮ್ಮಂತವ್ರು ಇಷ್ಟು ಜನ ಇದ್ರು 6 ತಿಂಗಳಿಂದ ಕಣ್ಣ ತಕ್ಕಾಗಿಲ್ಲ. ನೀವು ಒಂದೇ ದಿನದಲ್ಲಿ ಆ ರೀತಿ ಪವಾಡ ಆಗಿದೆ ಅಂದ್ರೆ ಒಳಗಿರೋ ರಾಯರು ನಿಮ್ಮಲ್ಲಿ ಪೂರ ತೇಜೋಮಯವಾಗಿ ಕುಂತಿದ್ದಾರೆ ಅಪ್ಪಾಜಿ. ರಾಯರ ಕೃಪೆ ಇದು. ನಮ್ಮಂತವ್ರೆಲ್ಲ ಅಪ್ಪಾಜಿ ನಾವು ಏನು ಮಾಡಕ್ ಹೋದ್ರು ಆ ಮನಸ್ಥಿತಿ ಬೇಕಾ? ನಿಮ್ಮ ಹಾಗೆ ನಾವು ಈ ಸುಡು ಬಿಸಿಲಲ್ಲಿ ಇಂಥ ಬೇಸಿಗೆ ಗಾಳಿಯಲ್ಲಿ 2000 ಕಿಲೋಮೀಟರ್ ಪಾದಯಾತ್ರೆ 20 kg ಬ್ಯಾಗ್ ಹೊತ್ಕೊಂಡು ಯಾರ ಕೈಲಿ ಸಾಧ್ಯ ಅಪ್ಪಾಜಿ? ಅದು ಪೂರ ಸಂಪೂರ್ಣ ಆ ದೇವರಿಗೆ ಒಪ್ಪಿಸಿದವ್ರ ಕೈಲಿ ಮಾತ್ರ ಸಾಧ್ಯ. ಒಬ್ಬ ಮನುಷ್ಯ ತನ್ನ ಇಡೀ ಸರ್ವಸ್ವನ ಒಂದು ದೇವಸ್ಥಾನಕ್ಕೆ ಒಪ್ಪಿಸ್ತಾನೆ, ಒಂದು ದೇವರಿಗೆ ಒಪ್ಪಿಸಿದಾನೆ ಅಂದ್ರೆ ಅರ್ಥ ಏನೋ ಅವನು ಆಲ್ರೆಡಿ ದೇವ್ರ ಆಗಿದ್ದಾನಂತ ನಮ್ಮ ಭಾವನೆಯಿಂದ ಹೇಳ್ತಾ ಇದ್ದೀನಿ ಅಪ್ಪಾಜಿ. ನಿಮ್ಮ ಮನಸ್ಸಿನಲ್ಲಿ ನೀವು ಮನುಷ್ಯರೇ, ಬಟ್ ಆದ್ರೆ ಎಲ್ಲವನ್ನೂ ಅರ್ಪಿಸಿದವ ಅವ ಮನುಷ್ಯ ಆಗಕ್ ಸಾಧ್ಯ ಇಲ್ಲ ನಮ್ಮ ಭಾವನೆಯಲ್ಲಿ. ನಾವು ಸ್ವಲ್ಪ ಏನೋ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಇದೀವಿ ಅಂತ ನಾವು ಈಗ ಮಾತಾಡ್ತಾ ಇದ್ದೇವೆ ಅಪ್ಪಾಜಿ. ನೀವ್ ಏನ್ ಅರ್ಪಿಸಿದಿರ, ನೀವು ಆ ಬೆಟ್ಟಗಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರ ನೋಡ್ತಾ ಇದ್ರಿ ಅಪ್ಪಾಜಿ. ನೀವ್ ಮುಂದ್ಗಡೆ ಹೋದ್ರಿ ನಮ್ ಬಿಟ್ಟು, ನಮ್ ಸುನಿಲ್ ಅಣ್ಣ ಅಂತ ಒಬ್ರು ಬಂದಿರಲ್ಲ ಅಪ್ಪಾಜಿ, ಅವರು ನಾವು ಕಣ್ಣಲ್ಲಿ ನೀರ್ ಬಂದ್ಬಿಟ್ಟಿತ್ತಪ್ಪಾಜಿ. ಇವ್ರು ಏನಪ್ಪಾ ಸುಡು ಬಿಸಿ. ನಿಮ್ಗೆ ನಮ್ ದರ್ಶನ ಮಾಡ್ಬೇಕಾದ್ರೆ ನಾವು ರೋಡ್ ಮೇಲೆ ಚಪ್ಪಲ್ ಬಿಟ್ಟಿದ್ದೇವೆ ಅಪ್ಪಾಜಿ. ನಿಮ್ ದರ್ಶನ ಪಾದ ಮುಟ್ಟಿ ಮ್ಯಾಲ ಇದ್ರೊಳದಕ್ಕೆ ಎಷ್ಟೊತ್ತಾಗುತ್ತೆ ಅಪ್ಪಾಜಿ? ಬಾಳ ಆದ್ರೆ ಒಂದು 10 ಸೆಕೆಂಡ್ ಆಗ್ಬೋದು, 15 ಸೆಕೆಂಡ್ ಆಗ್ಬೋದು. ಅಷ್ಟರೊಳಗೆ ಕಾಲ್ ಚುರು ಅಂತ ಮತ್ತೆ ಚಪ್ಪಲ್ ಹಾಕೊಂಡಿವಿ. ನೀವು ಅದೇ ಬರಿಗಾಲಲ್ಲಿ ನಿಂತಿದ್ದೀರಾ, ಅದೇ ಬರಿಗಾಲಲ್ಲಿ 2000 ಕಿಲೋಮೀಟರ್ ಹೋಗ್ತಾ ಇದ್ದೀರಾ. ಮುಂದೆ ಮಳೆಗಾಲ ಬರುತ್ತೆ, ಚಳಿಗಾಲ ಬರುತ್ತೆ, ಇಂತ ಎಲ್ಲಾ ಒಂದು ಇದರಲ್ಲಿ ನೀವು ಅಷ್ಟೆಲ್ಲ ಬ್ಯಾಗ್ ಹೊತ್ಕೊಂಡು ಆ ಶಿವನನ್ನ ಪ್ರತ್ಯಕ್ಷವಾಗಿ ನೋಡ್ಬೇಕು ಅಂತ ಅಂತೀರ ಅಪ್ಪಾಜಿ. ಇವತ್ತು ನಾನು ಸತ್ಯ ಹೇಳ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಹೋಗಿ ಬಂದಿನಿ. ಆ ಪರಮಾತ್ಮ ನಿಮ್ಗೆ ಸಿಕ್ಕೇ ಸಿಗ್ತಾನೆ. ನೀವು ಬೇಡ್ಕೊಂಡಿರೋಂಥದ್ದು ನಿಮ್ಮ ಸ್ವಾರ್ಥ ಇಲ್ಲ ಇಲ್ಲಿ. ಇಡೀ ಜಗತ್ತಿನಲ್ಲಿ ನನ್ನನ್ನ ರಾಯರನ್ನ ನಂಬಿ ಬಂದು ನಾನು ಈ ರೀತಿ ಕಷ್ಟದಲ್ಲಿದ್ದೀನಿ, ನನ್ನ ಮಕ್ಕಳಾಗಿಲ್ಲ, ನಾನು ಸಾಲದಲ್ಲಿದ್ದೀನಿ, ನಾನು ತೊಂದರೆಯಲ್ಲಿದ್ದೀನಿ ಅಂತ ಅನ್ನೋ ಜನಗಳಿಗೋಸ್ಕರ ನೀವು ಏನು ಹೋಗ್ತಾ ಇದ್ದೀರಲ್ಲ, ನೀವು ಪರಶಿವನೇ ಅಪ್ಪಾಜಿ. ಇವಾಗ ನೀವು ಪರಶಿವನ ಆಗಿ ನೀವು ಒಂದು ತಪಸ್ಸನ್ನ ಮಾಡ್ತಾ ಇದ್ರ ಅಷ್ಟೇ. ಆ ತಪಸ್ಸು ಫಲಿತ ಆದ ನಂತರನೇ ಅವತ್ತಿನ ದಿನದಲ್ಲಿ ನೀವು ಶಿವ ಆಗಿ ಕುಂತಿರ್ತೀರ ಅಪ್ಪಾಜಿ. ಈಗಲೂ ನೀವು ಶಿವನೇ ಇದ್ದೀರ ಅಪ್ಪಾಜಿ. ಎಲ್ಲ ರಾಯರ ಕೃಪೆ ಸ್ವಾಮಿ, ನಮ್ಮದೇನಿಲ್ಲ. ಇದು ಏನಾದ ಸತ್ಯ ಅಪ್ಪಾಜಿ. ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ, ಇನ್ನ ಮನೆಗೂ ಮುಟ್ಟಿದ್ದಲ್ಲ, ದಾರಿಯಲ್ಲೇ ಇದ್ದೀನಿ. ಬಟ್ ಆದ್ರೆ ನನ್ನ ಮನ್ಸಿಗೆ ಇಷ್ಟು ನೆಮ್ಮದಿ ಇದೆ ಅಪ್ಪಾಜಿ, ಸುಳ್ಳು ಹೇಳ್ತಾ ಇಲ್ಲ. ನೀವು ಮಾಡ್ತಾ ಇರೋಂತ ಒಂದು ಸೇವೆ, ಈ ಬಿಸಿಲಲ್ಲಿ ನೀವು ಹೋಗ್ತಾ ಇರೋಂಥದ್ದು ಎಲ್ಲರ ಮಾತಲಿಂದ ಕಣ್ಣಿಂದ ನೋಡ್ಬೋದು, ನೀವು ಹೋಗೋದನ್ನು ಕಣ್ಣಿಂದ ನೋಡ್ಬೋದು. ಆದ್ರೆ ಅದು ಅನುಭವಿಸುವಂತದ್ದು ಏನಿದೆ ಅಲ್ಲ ಅಪ್ಪಾಜಿ, ಆ ದೊಡ್ಡ ಕಷ್ಟನ ತಗೊಂಡ್ ಹೋಗ್ತಾ ಇದೀರ ನೀವು.
ಒಬ್ಬ ಅಕ್ಕ ಮಾದೇವಿ ಚೆನ್ನಮಲ್ಲಿಕಾರ್ಜುನ ಹೇಗ್ ಹುಡ್ಕೊಂಡು ಹೋದ್ಲೋ ಆ ರೀತಿ ಹೋಗ್ತಾ ಇದ್ದೀರಾ ಎಲ್ಲ ಬಿಟ್ಟು. ಏನಪ್ಪಾಜಿ, ಅಂತ ಒಂದು ಶಕ್ತಿ ನಿಮ್ಮಲ್ಲಿದೆ ಅಪ್ಪಾಜಿ. ತಾಯಿ ಜಗನ್ಮಾತೆ ಎಲ್ಲವನ್ನು ಇಡೀ ಕುಟುಂಬವನ್ನ ಬಿಟ್ಟು ಚೆನ್ನಮಲ್ಲಿಕಾರ್ಜುನ ಬಿಟ್ರೆ ಬೇರೆ ಯಾರು ಜಗತ್ತಿಲ್ಲ ಅಂತ ಏನ್ ಹೋದ್ಲಲ್ಲ, ಅದೇ ತರ ನೀವು ಹೋಗ್ತಾ ಇದ್ದೀರಾ. ಅಯ್ಯೋ, ಅವ್ರಿಗೆ ಹೋಲಿಸ್ಬೇಡಿ, ಅವ್ರಿಗೆಲ್ಲ ಬೇಡ, ಅವ್ರಿಗೆಲ್ಲ ಹೋಲಿಸ್ಬೇಡಿ. ಅವರೆಲ್ಲ ದೊಡ್ಡವರು, ಅವರು ತುಂಬಾ ದೊಡ್ಡವರು. ನಾವ್ ಯಾವ್ದೋ ಒಂದು ಚಿಕ್ಕದಲ್ಲಿರ್ತಕ್ಕಂಥವ್ರು. 12ನೇ ಶತಮಾನದಲ್ಲಿ ಅವರೆಲ್ಲ ಹೋಗಿದ್ದನ್ನ ಕೇಳಿ ಹಗಲು ರಾತ್ರಿ ಆ ತಾಯಿ ಸ್ಮರಣೆ ನಾ ಮಾಡ್ತೀನಿ. ಆದ್ರೆ ಕಣ್ಣೆದ್ರೆ ಪ್ರತ್ಯಕ್ಷವಾಗಿ ನಿಮ್ಮನ್ನ ನೋಡಿದ್ದೀನಲ್ಲ, ನಮ್ ಕೈಲಿ ಆಗುತ್ತಾ ಬೇರೆ ನೋಡಕ್ಕೆ? ನಾವು ಕಣ್ಣಿಂದ ನೋಡಿದ್ದು ಕೇವಲ 3 ದಿನದಲ್ಲಿ ನಿಮ್ಮನ್ನೆಲ್ಲ ಹಿಸ್ಟ್ರಿ ನೋಡಿದ್ದು, ನೀವು ಹೋಗಿದ್ದು, ಯಾವ್ದಕ್ಕೂ ಆಸೆ ಪಡೆದು. ನಾನು ಒಂದ್ 3-4 ಊರಲ್ಲಿ ಹೇಳಿದ್ದೇನೆ, ಅಪ್ಪಾಜಿ ನಿಮ್ಗೆಲ್ಲಾ ಕಡೆ ವ್ಯವಸ್ಥೆ ಮಾಡಿದೆ, ನೀವು ಒಂದೇ ಮಾತಂದ್ರಿ, ಯಾರೊಬ್ರಿಗೆ ಹೇಳೋದ್ ಬೇಕಾಗಿಲ್ಲ, ರಾಯರಿದ್ದಾರೆ, ನಾನು ಹೋಗ್ತಾ ಇರ್ತೀನಿ, ಯಾರು ಕೊಡ್ತಾರೋ ಅವ್ರ ಕರ್ಮಗಳು ದೂರ ಆಗ್ತೇವೆ, ನೀವ್ ಅವೆಲ್ಲ ಮುಂದ್ಗಡೆ ಹೇಳ್ಕೊತ ಹೋಗ್ಬೇಡ್ದು, ಮತ್ತೆ ಪದೇ ಪದೇ ನನ್ನ ಹತ್ರ ಬರ್ಬೇಡ್ದು, ಸಾಕು ನಿಮ್ ಕರ್ಮಗಳನ್ನ ತೋಡಿದೀನಿ, ನನ್ ಪಾಡಿಗೆ ನಾನು ಬಿಟ್ಬಿಡಿ, ನಾ ಹೋಗ್ತೀನಿ, ನೀವು ಸೇವೆ ಮಾಡೋದ್ ಬೇಡ, ನನ್ ಬ್ಯಾಗ್ ಹಿಡಿಯೋದ್ ಬೇಡ, ನನ್ ಬ್ಯಾಗ್ ನಾನೇ ಹೊತ್ಕೋಬೇಕು. ನೀವೆಲ್ಲ ಕೇಳಿದಾಗ ಮನ್ಸಿಗೆ ಎಷ್ಟಾಗುತ್ತೆ. ನಿಮ್ಗೆ ದಕ್ಷಿಣ ಕೊಡಕ್ ಬಂದ್ರೆ ವಾಪಸ್ ಕೊಟ್ಟು ಈ ದುಡ್ಡನ್ನ ಖರ್ಚು ಮಾಡ್ಬೇಡಿ, ನಿಮ್ಮ ಹತ್ರ ಇಟ್ಕೊಳ್ಳಿ, ನಿಮ್ಗೆ ಮುಂದೊಂದ್ ದಿನ ಒಳ್ಳೇದಾಗುತ್ತೆ ಅಂತ ಅಂತಿದ್ದೀರ ಅಪ್ಪಾಜಿ. ಇನ್ನೇನ್ ಬೇಕಪ್ಪಾಜಿ? ಯಾವ್ದು ಕಾಸು ಮಾಡಿದ್ರಪ್ಪಾಜಿ ನೀವು? ಕೊಟ್ಟು ದುಡ್ಡನ್ನ ವಾಪಸ್ ಕೊಟ್ಟು ನಿಮ್ಗೆ ಒಳ್ಳೇದಾಗುತ್ತೆ ಇಟ್ಕೊಳ್ಳಿ ಅಂತ ಹೇಳಿ ಅದಕ್ಕೆ ಆಶೀರ್ವಾದ ಮಾಡಿ ಕೊಡ್ತಾ ಇದ್ದೀರಾ. ಮತ್ತೇನ್ ಬೇಕಪ್ಪಾಜಿ? ಊಟ ಕೊಟ್ರೆ ಬೇಡ ಅಂತೀರಾ, ಹಣ್ಣು ಹಂಪಲು ತಂದ್ರೆ ಬೇಡಪ್ಪ ಅಂತಂತೀರಾ, ಎಲ್ಲ ತಂದದನ್ನ ಎಲ್ಲ ಹಂಚ್ಕೋತಾ ಕುಂತಿದ್ದೀರಾ. ನೀವು ಕುಡಿಬೇಕು ಅನ್ಸ್ಲಿಲ್ಲ ನಿಮ್ಗೆ, ಏನ್ ಮಾಡೋ, ಒಂದು ನೀರಿನ ಬಾಟ್ಲಿ ಮಾತ್ರ ಕುಡಿತಾ ಇದ್ದೀರಾ. ಯಾರೋ ಒಬ್ರು ಕೊಟ್ಟ ಪ್ರಸಾದನ ಸೇವನೆ ಮಾಡಿ ಬಾಕಿದನ್ನ ನಮಗೆ ಕೊಟ್ಟು ನೀವು ಹೋಗ್ತಾ ಇದ್ದೀರಾ ಅಪ್ಪಾಜಿ. ಇನ್ನ ಏನ್ ಬೇಕಪ್ಪಾಜಿ ಕಲಿಯುಗದಲ್ಲಿ? ಈ ಕಲಿಯುಗದಲ್ಲಿ ಇನ್ನ ಏನ್ ಬೇಕಪ್ಪಾಜಿ? ನಿಮ್ಮಿಂದ ಹಿಂದೆ ಯಾರಿದಾರ, ಮುಂದೆ ಯಾರಿದಾರ? ಆ ರಾಯರೇ ನನಗೆಲ್ಲ ಇದಾರ ಅಂತೇಳಿ ನೀವು 2000 ಕಿಲೋಮೀಟರ್ ಹೋಗ್ತಾ ಇದ್ದೀರಾ. ಇನ್ನು ಮುಂದೆ ಜೀವನದಲ್ಲಿ ಪೂರ ಹೋಗೋರಿಗೆ ಏನೇನಿದೆ, ನೀವು ಸಿಕ್ಕಿದೊಂದು ದೊಡ್ಡ 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 ಸೌಭಾಗ್ಯ ನಮ್ಗೆ. ಈ ಕಲಿಯುಗದಲ್ಲಿ ನಿಮ್ಮಂತ ಪರಮಾತ್ಮ ಸಿಕ್ಕಿದ್ದು ನಮ್ಗೆ ದೊಡ್ಡ ಸೌಭಾಗ್ಯ. ಅದು ಕೇವಲ ಒಂದು ದಿನದಲ್ಲಿ ಒಂದು 4-6 ಪಾಡಗಳನ್ನ ಮಾಡಿ ತೋರಿಸಿದಂತರಿ ನೀವು. ಆ ತಾಯಿ ನನಗ್ ತೋರಿಸಿ ನಿಮ್ಗೆ ಕಣ್ಣು ಬರಪ್ಲೆ ಅಲ್ಲಿ ಏನಪ್ಪಾಜಿ ಇವೆಲ್ಲ ನೆನ್ಸ್ಕೊಂಡ್ರೆ ಏನಪ್ಪಾ ಅಂತ ಅನ್ಸ್ಬಿಟ್ಟಿದೆ 2 ದಿನದಲ್ಲಿ ನಮಗೆ. ಆ ಭಕ್ತಿ ನಮಗೆ ಹೆಚ್ಚಾಗಿ ನಾವು ದೇವಸ್ಥಾನ ತಿರ್ತಾ ಇದೀವಿ ಅಪ್ಪಾಜಿ. ಈ ಜೀವನ ನಾವು ಮುಕ್ತಿ ಮಾಡ್ಕೋಬೇಕು, ಒಳ್ಳೇದ್ ಮಾಡ್ಕೋಬೇಕು. ಇಂಥ ಗುರುಗಳು ಸಿಕ್ಕರಲ್ಲ, ಅವ್ರು ನಿಮ್ಗೆ 2 ದಿನ ಪಾದ ಸೇವೆ ಮಾಡಿ ಮನ್ಸಿಗೆ ತೃಪ್ತಿ ಆಗ್ಬಿಟ್ಟಿದೆ. ಆ ರಾಯರ ಪಾದನೇ ಒತ್ತಿದ್ದೀನಿ ನಾನು ಅಂತ ಅನ್ಸ್ಬಿಟ್ಟಿದೆ. 2 ದಿನಕ್ಕೆ ನೀವು ಪಾದ ಸೇವೆಯನ್ನು ಮಾಡಿದ್ದಕ್ಕೆ ಇವತ್ತು ನೀವು ಯಾವ್ದು ನಿಮ್ಗೆ ದುಡ್ಡು ಆಗ್ಲಾರ್ದಂತ ಒಂದು ಕೆಲಸದಲ್ಲಿ ಇವತ್ತು ನಿಮ್ಗೆ ಆಗಿದೆ ಅಂದ್ರೆ ಅದು ರಾಯರ ಕೃಪೆ. ನನ್ನ ಮಗ ಅಲ್ಲಿವರೆಗೂ ಹೋಗ್ತಾ ಇದ್ದಾನೆ. ಮಗನೇ, ನೀನು ನನಗೆ ಮಗನೇ, ಕೃಷ್ಣ ನೀನು ಬೇರೆ ಯಾರು ಅಲ್ಲ, ನೀನು ನನ್ನ ಮಗನೇ, ಅವನು ನನ್ನ ಮಗನೇ. ಆದ್ರೆ ನನ್ನ ಮಗ ಇಡೀ ಜಗತ್ತ ಒಂದು ಭಾರವನ್ನು ಹೊತ್ತುಕೊಂಡು ಅವರ ಪಾಪ ಕರ್ಮಗಳನ್ನು ತಗೊಂಡು ಕೇದಾರನಾಥದ ದೇವ್ರ ಹತ್ರ ಹೋಗ್ತಾ ಇದ್ದಾನೆ. ಅಂತ ಸಂದರ್ಭದಲ್ಲಿ ನೀನು ಅವನ ಪಾದವನ್ನು ಸೇವೆ ಮಾಡಿದ್ಯಾ, ತಥಾಸ್ತು ಮಗನೇ ಅಂತ ನಿನ್ನ ಪಾಪ ಕರ್ಮಗಳು ಕಳೆದು ಇವತ್ತು ನಿನಗೆ ದುಡ್ಡನ್ನು ಏನು ಬರಬೇಕು ನಿನ್ನ ದುಡ್ಡನ್ನು ಸಲ್ಲಿಸಿದ್ದಾರೆ ಅಂದ್ರೆ ಅದು ಗುರು ರಾಘವೇಂದ್ರ ಸ್ವಾಮಿಯವರು ಮತ್ತೆ ಶಿವದೇವರ ಆಶೀರ್ವಾದದಿಂದಾನೇ ಆಗಿರುವುದು. ಸತ್ಯಪ್ಪಾಜಿ. ಅದು ಏನಾಗಿತ್ತಪ್ಪಾಜಿ, ನೀವು ಬರೋ ಹಿಂದಿನ ದಿನ ನಮ್ಮ ಅಕ್ಕ ನನಗೆ ಫೋನ್ ಮಾಡಿಲ್ಲ ಅಪ್ಪಾಜಿ. ಅಕ್ಕ ಫೋನ್ ಮಾಡಿ, ಚಿಂತೆ ಮಾಡ್ಬೇಡ ಕಣೋ, ರಾಯರಿಗೆ ನಾ ಬೇಡ್ಕೊಂಡಿದ್ದೀನಿ, ನಾನ್ ಚೀಟಿ ಹಾಕಿದ್ದೀನಿ ರಾಯರ್ ಫೋಟೋದ ಮುಂದೆ, ರಾಯರ್ ಫೋಟೋದ ಸ್ವಲ್ಪ ಆಯ್ತು ಪೇಮೆಂಟ್ ಆಗುತ್ತೆ, ಅಂಜಬೇಡ ಅಂತೇಳಿ ಆ ಚೀಟಿಯಲ್ಲಿ ಬಂದಿದೆ ಅಂತ ಹೇಳಿಲ್ಲಪ್ಪಾಜಿ. ಹೌದೇನಕ್ಕ ಅಂತಂದೆ. ಅಯ್ಯೋ ನಮ್ಮ ಅಕ್ಕ ಒಂದ್ ಪೆದ್ದ ಇದ್ದಾಳೆ ಬಿಡಿ, ಅದೇನೋ ದೇವ್ರ ಬೇಡ್ಕೊತಾ ಇದ್ದಾಳೆ ತಮ್ಮನ್ನ ಒಂದು ಆಸೆಗೋಸ್ಕರ, ತಮ್ಮ ಆರಾಮಿರ್ಲಿ ಅಂತೇಳಿ ಏನೋ ಒಂದ್ ಮಾಡ್ತಾ ಇದ್ದಾಳೆ ಬಿಡಿ ಅಂತೇಳಿ. ಹೌದಾಕ, ಆಯ್ತು ಬೇಗ ಆಯ್ತಂದ್ರೆ ರಾಯರ ಹತ್ರ ಹೋಗಿ ಬರೋಣ ಅಂತ ರಾಯರ ಸತ್ಯವಾಗ್ಲು ವಚನ ಕೊಟ್ಟಿದ್ದೀನಿ ನಮ್ಮ ಅಕ್ಕಗೆ. ನಂದೇನಾದ್ರೂ ಪೇಮೆಂಟ್ ಜಲ್ದಿ ಆಯ್ತಂದ್ರೆ ರಾಯರ ಗುಡಿಗೆ ಹೋಗಿ ಬರೋಣ ನಾವು ಫ್ಯಾಮಿಲಿ ಸಂಗಟ, ಆಯ್ತಾ ಅಂತೇಳಿ ಅವಳಿಗೆ ನಾನು ಖುಷಿ ಮಾಡೋದಕ್ಕೆ ಮಾತಾಡಿದ್ದೆ. ಅವಳೇನೋ ಹೇಳ್ತಾ ಇದ್ದಾಳೆ, ಆಲ್ರೆಡಿ ನಂಗೆ ಫೋನ್ ಬಂದಿದೆ ಬಿಲ್ ಪೇಮೆಂಟ್ ಆಗಲ್ಲ ಅಂತೇಳಿ. ಅವಳೇನೋ ಈಗ ಹೇಳ್ತಾ ಇದ್ದಾಳೆ, ರಾಯರಿಗೆ ನಾನು ಚೀಟಿ ಹಾಕಿದೀನಿ. ಅದು ನಾನು ಅನ್ಕೊಂಡೆ ರಾಯರ್ ಫೋಟೋ ಅಕ್ಕಿಗೆ ಹೆಂಗ್ ಸಿಕ್ಕಿತ್ತು, ಒಮ್ಮೆಲೆ ರಾಯರ ಹತ್ರ ಹೇಗೆ ಹೋದ್ಲು ಅಂತ ಒಂಥರ ಆಶ್ಚರ್ಯ ಆಯ್ತಪ್ಪ. ಹೋಲಿ ಬಿಡ ಅಂತ ಬಿಟ್ಟೆ ಅಪ್ಪಾಜಿ. ಮರ್ದಿನ ನೀವು ಸಿಕ್ಕ ಮ್ಯಾಗ ಇವೆಲ್ಲ ಪೋಡಾದವಲ್ರಿ ಅಪ್ಪಾಜಿ. 2ನೇ ದಿನ ನನಗೆಲ್ಲ ನೆನ್ಪಂತಪ್ಪಾಜಿ. ನಮ್ಮ ಅಕ್ಕ ರಾಯರ್ ಚೀಟಿ ಹಾಕಿ ನಂದಳು, ಇಲ್ಲಿ ನೋಡಿದ್ರೆ ರಾಯರೇ ಬಂದ್ ಕುಂತ್ರು, ಇಲ್ಲಿ ನೋಡ್ರಿ ಇಷ್ಟೆಲ್ಲ ಪವಾಡ ಆಯ್ತು, ಆಲ್ರೆಡಿ ಪೇಮೆಂಟ್ನು ಆಯ್ತು. ಈಗ ಆಲ್ರೆಡಿ ನಾ ಬೆಂಗಳೂರ್ಗೂ ಹೋಗ್ತಾ ಇದ್ದೀನಿ. ಅಂದೆ ಈಗ ನಮ್ಮ ಮಕ್ಕಳಿಗೆ ನಾವು ಫೋನ್ ಮಾಡಿ ಹೇಳ್ಬೇಕಪ್ಪಾಜಿ, ಅಕ್ಕ ನೀನ್ ರೆಡಿ ಆಗು, ನನ್ ಪೇಮೆಂಟ್ ರೆಡಿ ಆಗಿದೆ, ಹೋಗ್ಬೇಕು ಅಂತ. ಏನು ಆಫೀಸರ್ ಅಪ್ಪಾಜಿ, ಆಫೀಸರ್ ಹಚ್ಚಿದ್ದಾರೆ, ಪೇಮೆಂಟ್ 90% ಆಗಲ್ಲ ಬಿಟ್ಬಿಡಿ ಅಂತ. ಅಲ್ಲ, ಆಫೀಸಲ್ಲೇ 90% ನಿಮ್ಮ ಪೇಮೆಂಟ್ ಆಗುವುದಿಲ್ಲ, ಬಿಟ್ಟು ಬಿಡಿ ಅಂತ ಹೇಳಿದ್ದಾರೆ. ಇವತ್ತು 1 ಕೋಟಿ ಆಗಲ್ಲ ಅಂತ ಅವ್ರು ಹೇಳಿದ ಮೇಲೆ ನಾವ್ ಯಾವ ಮೂಲಕ ನಾವು ನಂಬೇಕಪ್ಪಾಜಿ? ಕೊಡವನೇ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ರಾಯರ್ ಎಲ್ಲಿಂದ ತಂದು ಕೊಡ್ತಾರೆ ಅಂತ ನನ್ನ ಭಾವನೆ. ನಮ್ಮ ಅಕ್ಕ ಏನೋ ಪೆದ್ದು ಪಾಪ, ಅವಳ ದೇವ್ರ ಭಕ್ತಿ ಜಾಸ್ತಿ ಬೇಡ್ಕೊಂಡಿರ್ತಾವ, ಬಿಡಿ ಆಯ್ತು ತಗೋ, ನನ್ ಪೇಮೆಂಟ್ ಏನಾದ್ರು ಜಲ್ದಿ ಆಯ್ತಲ್ಲ, ನಾನ್ ನಿಮ್ಮೆಲ್ಲ ಮಂದಿ ಕರ್ಕೊಂಡು ರಾಯರ್ ಹತ್ರ ಹೋಗ್ತೀನಿ ಅಂತ ಮಾತು ಕೊಟ್ಟೆ ಅಪ್ಪಾಜಿ. ಇದು ರಾಯರ್ ಸತ್ಯವಾಗ್ಲು ಸತ್ಯ ಅಪ್ಪಾಜಿ. ನಿಮ್ಮದು ಇದೆಲ್ಲ ನನ್ ಕನ್ಸಲ್ಲಿ ಬಂದು ಅದು ಚಪ್ಪಲ್ಗೆ ಅದು ಹತ್ಕೊಂಡಿದ್ದು ದೂರ ಹೋಯ್ತು, ಚಪ್ಪಲ್ ಕೈತು, ಪೀಡ ಎಲ್ಲ ಹೋಯ್ತಲ್ಲ ಅಪ್ಪಾಜಿ. ಆದ್ರೂ ಚಿಂತೆಯಲ್ಲಿ ಕುಂತ್ಬಿಟ್ಟೆ ನಾನು.
ಆಯ್ತಪ್ಪ ನಂದು ಏನ್ ಮಾಡ್ಬೇಕು, ಆಯ್ತು ಎಲ್ಲ ಶರಣರ ಸೇವೆ ಮಾಡಿದೆ, ನಾನಂತ ಅಪೇಕ್ಷೆ ಪಟ್ಟಿಲ್ಲ. ಆಯ್ತು ಮುಂದಿನ ನನ್ ಕಷ್ಟ ನನ್ಗೆ ಆಗಲ್ಲ, ಹೋಗ್ಲಿ ಬಿಡಿ ಅಂತ ಕುಂದ್ರೋದ್ರೊಳಗೆ ಸಟ್ ಅಂತ ಫೋನ್ ಮಾಡಿದ್ರು ಸಮೀರ್ ಅಂತೇಳಿ ಅವರು PA. ಫೋನ್ ಮಾಡಿ ಆಯ್ತ್ರಿ ನಿಮ್ ಪೇಮೆಂಟ್ ಆಗ್ತಾ ಇದೆ, ಬೆಳಗ್ಗೆ ಬಂದ್ಬಿಡಿ ಬೆಂಗಳೂರಿಗೆ ಅಂದ್ಬಿಟ್ರು. ಅಯ್ಯೋ ಇದೇನಪ್ಪ, ನನಗ್ ಒಂದು ಕ್ಷಣ ಅದು ನಿಮ್ ಫೋನ್ ಹಚ್ಚಿ ಇಟ್ಟಿದೆ ಅಪ್ಪಾಜಿ, ಫೋನ್ ಹತ್ಲಿಲ್ಲ. ಅಯ್ಯೋ ಆಯ್ತು ಗುರುಗಳು ಫೋನ್ ಬಿ ಹತ್ತಾ ಇಲ್ಲ, ನನ್ ಕಷ್ಟ ಯಾರು ಕೇಳ್ಬೇಕು ಅಂತ ಸುಮ್ ಕುಂತಿದ್ದ ಅಪ್ಪಾಜಿ. ಏನಪ್ಪಾಜಿ ಅದು ಇಷ್ಟು ಆಶ್ಚರ್ಯ ಆಯ್ತು ನನಗೆ ನಿಜವಾಗ್ಲು. ನಿಮ್ ಪೇಮೆಂಟ್ ಆಗ್ತದೆ ಆಫೀಸರೇ ಇಲ್ಲ ಅಂತ ಹೇಳಿದಾನೆ, ಪೇಮೆಂಟ್ ಆಗ್ತದೆ ಬಾ ಅಂತ ಹೇಳಿದ್ರು PA. ಎಷ್ಟು ದೊಡ್ಡ ಪವಾಡ ಅಂದ್ರೆ ಅಪ್ಪಾಜಿ, ಅಂದ್ರೆ ಪರಮಾತ್ಮನ ಹತ್ರ ಎಲ್ಲಾನು ಇದೆ ಅಪ್ಪಾಜಿ, ಆ ರಾಯರ ಹತ್ರ ಎಲ್ಲಾನು ಇದೆ. ಯಾವ್ದು ಆಗಲ್ಲ ಅನ್ನೋದನ್ನ ಮಾಡಿ ತೋರ್ಸೋ ಶಕ್ತಿ ಅಪ್ಪಾಜಿ. ಸಾಮಾನ್ಯ ಅಲ್ಲ, ಒಬ್ಬ ಆಫೀಸರ್ ದುಡ್ಡು ಕೊಡೋ ಅಂತವನೇ ಆಗಲ್ಲ ಬಿಟ್ಟಿ ಬಿಡಿ ಅಂದವನು ಒಂದೇ ದಿನದಲ್ಲಿ ಬೇರೆ ಕಡೆಯಿಂದ ಫೋನ್ ಬಂದು ನಿಮ್ದು ಆಗಿದೆ ಬನ್ನಿ ಅಂತಾರ ಅಂದ್ರೆ ಇದು ಎಷ್ಟು ಆಶ್ಚರ್ಯ ಅಪ್ಪಾಜಿ. ನೋಡಿ ಅದೇ ಅದ್ಭುತ ರಾಯರ ಪವಾಡ ಅಪ್ಪಾಜಿ. ಯಾಕೆ ಈ ಪವಾಡ, ಯಾಕೆ ಈ ಅದ್ಭುತವಂದ್ರೆ ಈ ಅದ್ಭುತದಲ್ಲಿ ಒಂದು ವಾಕ್ಯಗಳು, ಒಂದು ನುಡಿದಂತ ವಾಕ್ಯಗಳು ಇದೆ. ಏನು ವಾಕ್ಯಗಳು ಅಂದ್ರೆ, ಆ ತಾಯಿಗೆ ಇಡೀ ನಿಮ್ಮ ಎಷ್ಟೋ ಜಗತ್ತನ್ನು ನೋಡು, ಎಷ್ಟೋ ಮಕ್ಕಳನ್ನ ಕಾಪಾಡುವಂತ ತಾಯಿ ಕಣ್ಣಚ್ಚಿದ್ದೀರಾ. ಒಂದು ರಾಯರಿಗೆ ನೀವು ಒಂದು ಸೇವೆ, ನನಗ್ ಸೇವೆ ಮಾಡಿಲ್ಲ, ನಾನು ನಿಮ್ಮಾಗೆ ಮನುಷ್ಯನೇ, ನೀನು ಬಂದು ನನ್ನ ಪಾದವನ್ನು ಹಿಡಿದು ನೀನು ಎಣ್ಣೆಯನ್ನು ಹಚ್ಚಿ ನಾನು ಉಜ್ಜುತ್ತೀನಿ ಅಂತ ಹೇಳಿದ್ರೆ ನಾನು ಬೇಡ ಬೇಡ ಅಂದ್ರು. ಇಲ್ಲ ಸ್ವಾಮಿ, ನಿಮ್ಮ ಪಾದ ಅಲ್ಲ, ಇದು ರಾಯರ ಪಾದ ಅಂತ ಹೇಳಿ ನಾನು ಉಜ್ತೀನಿ ಅಂತ ಹೇಳಿ, ರಾಯರ ಪಾದವಾಗಿ ಆಯ್ತು ತಗೋ, ಇದು ನನ್ನ ಪಾದ ಅಲ್ಲ, ಇದು ರಾಯರ ಪಾದ ಅಂತ ಹೇಳಿ ನಾನು ನಿನಗೆ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನಿನ್ನ ಪಾಪ ಕರ್ಮಗಳೆಲ್ಲ ಕಳೆದು ಇವತ್ತು ನಿನಗೆ 1.5 ಕೋಟಿ ಆಗುವಷ್ಟು ಅನುಗ್ರಹ ಮಾಡಿದ್ದಾರೆ. ಬರೀ 3 ದಿನದಲ್ಲಿ 1.5 ಕೋಟಿ ಸಂಪಾದನೆ ಮಾಡಿದೆ ಅಂದ್ರೆ ಅದು ಗುರು ಎರಡೇ ದಿನ 2 ದಿನ ಸೇವೆ ಮಾಡಿದ್ಯಾ, 3ನೇ ದಿನ ನಿನಗೆ 1.5 ಕೋಟಿ. ಸಾಯಂಕಾಲನೇ ಬೆಳಿಗ್ಗೆ ಸರಿ ಅಪ್ಪಾಜಿ, 3ನೇ ದಿನ 1 ದಿನಕ್ಕೆ ಅಪ್ಪಾಜಿ. ಹೌದು, 3ನೇ ದಿನದಲ್ಲಿ 1.5 ಕೋಟಿ ಆಸ್ತಿಯನ್ನು ನೀನು ಇವತ್ತು ನಿನ್ನ ಬಿಲ್ಲನ್ನು ನೀನು ಸಂಪಾದನೆ ಮಾಡಿದ್ಯಾ. ಶ್ರಮದಿಂದ ನೀನು ಯಾರ ತಲೆನೂ ಹಿಡ್ದಿಲ್ಲ, ಯಾರ ತಲೆನೂ ಹೊಡೆದಿಲ್ಲ, 1.5 ಕೋಟಿ ಸಂಪಾದನೆ ಮಾಡಿದೆ ಅಂದ್ರೆ ಅದು ನಿನ್ನ ಶ್ರಮದ ದುಡ್ಡು. ಮಗನೇ ಬಂದು ನೀನು ಸ್ವೀಕರಿಸಿಕೊಂಡು ಹೋಗುವಂತಂದು ಗುರು ರಾಘವೇಂದ್ರ ಸ್ವಾಮಿಯವರೇ ನಿಮ್ಗೆ ಅನುಗ್ರಹ ಮಾಡಿದ್ದಾರೆ, ಶಿವಾದೇವರೇ ನಿಮ್ಗೆ ಅನುಗ್ರಹ ಮಾಡಿದ್ದಾರೆ. ನಿಜ ಅಪ್ಪಾಜಿ. ನಿಮ್ಮ ಅಕ್ಕವ್ರಿಗೆ ನೀವು ಒಂದು ಮಾತನ್ನು ಕೊಟ್ಟಿದ್ದೀರಾ, ಅಕ್ಕ ನೀನು ರೆಡಿ ಆಗು ಮಂತ್ರಾಲಯಕ್ಕೆ ಹೋಗು, ನಿಮ್ಮ ಅಕ್ಕವರು ಕೇಳಿದ್ದಾರೆ ಅಲ್ಲಿ. ಅದೇ ಕ್ಷಣದಲ್ಲಿ ನೆಕ್ಸ್ಟ್ ಡೇನೆ ನಾನು ನಿನಗೆ ಬಂದು ಪ್ರತ್ಯಕ್ಷವಾಗಿ ನಿನ್ನ ಮುಂದುಗಡೆ ಬಂದು ನಿಂತ್ಕೊಂಡಿದ್ದೀನಿ ಅಂದ್ರೆ ಇದು ಗುರು ರಾಘವೇಂದ್ರ ಸ್ವಾಮಿಯವರ ಮಹಿಮೆ. ಅವರ ಪವಾಡ ಇಲ್ಲದೆ ಯಾವ ಕೆಲಸನೂ ಆಗುದಿಲ್ಲ. ಗುರು ರಾಘವೇಂದ್ರ ಸ್ವಾಮಿಯವರು ದೇವರು ಅನುಗ್ರಹ ಇಲ್ಲ ಅಂದ್ರೆ ಒಂದು ಹುಲ್ಲು ಕಡ್ಡಿ ಕೂಡ ಅಳ್ಳಾಡುವುದಿಲ್ಲ. ಹೌದಪ್ಪಾಜಿ, ಹೌದು. ಇಲ್ಲಿ ನೋಡಪ್ಪಾಜಿ ಎಷ್ಟು ವಿಚಿತ್ರ ಇದೆ. ಅಕ್ಕ ನನಗೆ ಫೋನ್ ಮಾಡಿ ರಾಯರಿಗೆ ಬಿಡ್ಕೊಂಡಿದೀನಿ, ಚೀಟಿ ಹಾಕಿದೀನಿ, ಭಯ ಪಡ್ಬೇಡ ನಾನು ಇದೀನಿ, ಇದಕ್ಕೆ ನಿಮ್ ಪೇಮೆಂಟ್ ಆಗುತ್ತೆ ಅಂತ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿಲ್ಲ ಅಪ್ಪಾಜಿ ನನಗೆ. ನನ್ ಮನ್ಸಲ್ಲಿ ಏನೋ ಈಕಿ ನಮ್ಮ ಅಕ್ಕ ಹೀಗೆ ಇದ್ದಾಳೆ ಯಾವಾಗ್ಲೂ, ಆಯ್ತು ಬಿಡು ಅಲ್ಲಿ ಅಕ್ಷರ ಹೇಳಿದಾರೆ ಈಗ ಹೋಲಿ ಬಿಡಪ್ಪ, ಯಾಕಂತ ಆಕಿಗೆ ಯಾಕೆ ಬೇಜಾರ್ ಮಾಡ, ಆಯ್ತು ಬಿಡು ನಿಂದು ನೀನ್ ಬಿಡ್ಕೊಂಡಿಯಲ್ಲ, ಆಯ್ತು ಪೇಮೆಂಟ್ ಆದ ನಂತರ ನಿಮ್ನೆಲ್ಲ ಮಂದಿ ಕರ್ಕೊಂಡು ರಾಯರ ಹತ್ರ ಹೋಗ್ತೀನಿ, ದರ್ಶನ ಮಾಡ್ಕೊಂಡು ಎಲ್ಲಾರು ಹೋಗಿ ಬಂದ್ಬಿಡೋಣ ಫ್ಯಾಮಿಲಿ ಅಂತ ನಾನ್ ಬಾಂದ್ ಕೊಟ್ಟೆ ಆಕಿ, ಅವಳು ಖುಷಿ ಆಗ್ಲಿ ಅಂತ. ಅದ್ರ ಮಾರನೇ ದಿನ ನೀವು ಬಂದು ಈ ಪೇಮೆಂಟೇ 3 ದಿನದಲ್ಲಿ ಆಗ್ತಾ ಇದೆ, ಇದು ಸ್ವಾಮಿ ನೀವು ಅಮ್ಮನಿಗೆ ಕಣ್ಣಚ್ಚಿದಿರಾ, ರಾಯರನ ಭಕ್ತಿಯಿಂದ ಒಂದು ಮಾತನ್ನು ಕೇಳಿದಿರಾ. ಬೆಳಿಗ್ಗೆ ನೀವು ನೋಡಿದೀನಿ ಎಷ್ಟು ಜನಗಳು ಬಂದಿದ್ದಾರೆ ನನ್ನ ಹತ್ರ ಮಾತ್ಲಿ ಕೇಳೋದಕ್ಕೆ ರಾಯರ ಪೂಜೆದ ಬಗ್ಗೆ, ರಥದ ಬಗ್ಗೆ. ಸುಮಾರು ಜನ ಯಾದಗಿರ್ಲಿ ಇರ್ತಕ್ಕಂಥ, ನಾನು ಬರ್ತೀನಿ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ, ಗೊತ್ತಿಲ್ಲದಾನೆ ಅಷ್ಟೊಂದು ಜನಗಳು ಬಂದಿದ್ದಾರೆ. ಅಷ್ಟು ಜನಗಳ ಮಧ್ಯದೊಳಗಡೆ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಪಕ್ಕದಲ್ಲೇ ನೀವು ಕುಳಿತಿದ್ದೀರಾ, ಕಾಲು ಹಿಂಗ ಮಡಿಚ್ಕೊಂಡು ಕುತ್ಕೊಂಡಿದ್ದೀರಾ. ನಿಮ್ಗೆ ನನಗೆ ಅಲ್ಲ, ಯಾಕಂದ್ರೆ ನನಗೆ ಅಭ್ಯಾಸ ಇದೆ ಕುತ್ಕೊಂಡು. ನೀವ್ಯಾರು ಸ್ವಾಮಿ ಅಷ್ಟೊಂದು ಬೆಳಗ್ಗೆಯಿಂದ ಸಂಜೆವರೆಗೂ ಕುತ್ಕೊಂಡಿದ್ದೀರಾ ಎಲ್ಲರಿಗೂ ತಿಳಿಸ್ಕೊಡುವಂತ ಸಂದರ್ಭದಲ್ಲಿ. ಆದ್ರೆ ಅವತ್ತೇ ನಿನ್ನ ಕರ್ಮಗಳು ಕಳೆದೋಯ್ತು, ಅವತ್ತೇ ನಿನ್ನ ಕರ್ಮಗಳು ನಾನು ಹೊಟ್ಟೆಯಲ್ಲಿ ಹಾಕಿ ಕಳಿಸಿದೆ. ಅದಕ್ಕೆ ಬೆಳಗಿನ ಜಾವದಲ್ಲಿ ಅದು ಇನ್ನೂ ಕರ್ಮಗಳು ಇರುತ್ತೆ ಅಂತಂದ್ರೆ ನೀನು ನನಗೆ ಬೆಳಗ್ಗೆ 5 ಗಂಟೆಗೆ 5:30 6 ಗಂಟೆಗೆ ಪ್ರಸಾದವನ್ನು ಮಾಡ್ಕೊಂಡು ಬಂದಿದ್ದೀರಾ ಮನೆಯಲ್ಲಿ. ನೀವು ನೀವೆಲ್ಲ ನಮ್ ಕಷ್ಟನ ತಗೊಂಡೋಗಿ ಇದು ಎಲ್ಲದಕ್ಕೂ ಒಂದೇ ಒಂದು ಮಾತು ಹೇಳ್ತೀನಿ, ಎಲ್ಲ ಒಂದು ವಿಚಾರದಲ್ಲಿ ನೀವು ಇದು ಎಲ್ಲದಕ್ಕೂ ಒಂದೇ ಒಂದು ಆನ್ಸರು. ಅಲ್ಲಿರ್ತಕ್ಕಂಥ ಲಕ್ಷ್ಮೀ ಗುಡಿಯಲ್ಲಿ ಇರ್ತಕ್ಕಂಥ ರೂಪಾ ತಾಯಿ, ಅರ್ಚನಾ ತಾಯಿ ಆಗ್ಲಿ, ಮತ್ತ ಲಕ್ಷ್ಮೀ ತಾಯಿ ಆಗ್ಲಿ, ಅವ್ರ ಅಕ್ಕಂದಿರಾಗ್ಲಿ, ಅವ್ರು ಎಷ್ಟು ಜನಗಳ ಅಕ್ಕಂದಿರಿದ್ದಾರೆ, ಅವರು ಅಣ್ಣತಮ್ಮಿಂದರಾಗ್ಲಿ, ಅವರು ಎಲ್ಲರೂ ಪ್ರತಿಯೊಬ್ಬರಿಗೂ ನೀವು ಕೃತಜ್ಞ ಅಂದ್ರೆ ಅವ್ರಿಗೆ ಒಂದು ಧನ್ಯವಾದಗಳನ್ನು ತಿಳಿಸಿ. ಅವ್ರ ಮುಖಾಂತರದಲ್ಲಿ ಇವತ್ತು ನೀವೆಲ್ಲರೂ ನನ್ನನ್ನು ಭೇಟಿಯಾಗಿದ್ದೀರಾ. ಅವ್ರಿಗೆ ಸತ್ಯ ಅಪ್ಪಾಜಿ, ರಾಯರ್ ಅವ್ರಿಗೆಲ್ಲಾ ರೀತಿಯಿಂದ ಒಳ್ಳೇದ್ ಮಾಡ್ಲಿ ಅಪ್ಪಾಜಿ. ಸತ್ಯವಾಗ್ಲು ನೀವು ಅವ್ರೆಲ್ಲಾರ ಮೂಲಕ ನೀವು ಬಂದ್ರಿ, ನಿಮ್ಲಿಂದ ಅವ್ರು ಏನ್ ಹೇಳಿದ್ರು, ಇದು ಕರ್ಮಗಳು ನಂದೊಬ್ಬಳದೇ ಕಳೆದು ಹೋಗೋದು ಬೇಡ ಅಪ್ಪಾಜಿ, ನೀವು ಬನ್ನಿ, ನಮ್ಮ ಊರಲ್ಲಿ ಇರ್ತಕ್ಕಂಥ ಎಲ್ಲಾರ ಕರ್ಮಗಳು ಕಳೆದು ಹೋಗ್ಬೇಕು ಅಂತೇಳಿ ಅವರು ಸ್ವಾಗತಿಸಿದ್ದಾರೆ. ಅಲ್ಲಿಗೆ ಅವರು ಸ್ವಾಗತಿಸಿದ್ದಾರೆ. ಅವ್ರು ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನಾನು ಒಂದು ಮಾತು ಹೇಳ್ತೀನಿ ಅಪ್ಪಾಜಿ.
ಹ್ಮ್ ಕೊನೆಯದಾಗಿ ನೀವ್ ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀರಾ ಹ್ಮ್ ಯಾರಿಗೋಸ್ಕರ? ಜನಗಳಿಗೋಸ್ಕರ. ಜನಗಳಿಗೆ ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ಅಪ್ಪಾಜಿ, ಹ್ಮ್ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ರಾಯರನ್ನ ನೆನೆಸ್ತಾರೋ, ಹ್ಮ್ ಯಾರು ರಾಯರ ರೂಪದಲ್ಲಿ ಇವ್ರು ಬಂದಿದ್ದಾರೆ ಅಂತೇಳಿ ಅವ್ರೇನ್ ಮನಸ್ಸಿನಲ್ಲಿ ಹ್ಮ್ ಇಟ್ಕೊಂಡು ಯಾರೇ ಆಗ್ಲಿ, ನೀವೇ ಆಗ್ಲಿ, ನಿಮ್ ಜಾಗಕ್ಕೆ ಇನ್ನೊಬ್ರು ಬಂದ್ರು ಒಳಗಿಂದ ಭಕ್ತಿ ಪೂರ್ವಕವಾಗಿ ಏನಾದ್ರು ಸಲ್ಲಿಸಿದ್ರೆ ಕ್ಷಣಾರ್ಧದಲ್ಲಿ ಆಗ್ಲಾರ್ದ ಕೆಲಸ ಆಗುತ್ತೆ ಅನ್ನೋದಕ್ಕೆ ನಿದರ್ಶನ ನೀವು ನೋಡಪ್ಪಾಜಿ. ಸತ್ಯ. ನಾವು ಬೆಳಗ್ಗೆಯಿಂದ ಸಾಯಂಕಾಲ ನಿಮ್ಮನ್ನ ನೋಡ್ಕೊತೇ ಕುಂತಿದೆ, ಆದ್ರೆ ನಾವು ನಿಮ್ಮಲ್ಲಿ ಏನೋ ಅಪೇಕ್ಷೆ ಕೇಳಿಲ್ಲ ಅಪ್ಪಾಜಿ. ನಂದು ಇದೇ ಕಷ್ಟ ಇದೆ ಅಂತ ನಾನು ನಿಮ್ ಕೇಳಿಲ್ಲ. ನೀವೆಲ್ಲರಿಗೂ ನೀವು ಒಂದ್ 3 ಸಲ ಕೇಳಿದ್ರಿ, ನೀವೇನಾದ್ರೂ ಕೇಳದಿದ್ಯಾ ಬನ್ನಿ ಅಂತ? ಇಲ್ಲ ಅಪ್ಪಾಜಿ, ನಿಮ್ ಸೇವೆ ಮಾಡೋದಿದೆ ಅಂತ ನಾ ಅಂದೆ ಅಪ್ಪಾಜಿ. ಪ್ರತಿ ಸಲ ಕೇಳಿದಾಗ ಒಂದ್ಸಲ ನಾ ಅಂದ್ರೆ ನಾವು ಅದಕ್ಕೆ ಬಂದಿಲ್ಲ ಅಪ್ಪಾಜಿ, ನಾನ್ ನಿಮ್ ಸೇವೆ ಮಾಡಕ್ ಬಂದಿದ್ದೀನಿ. ನಾನ್ ನಿಮ್ಗೆ ಎಳ್ನೀರ್ ತಂದು ಕೊಟ್ಟೆ, ನೀವು ಬೈದ್ರಿ, ಇಷ್ಟೆಲ್ಲ ಯಾಕೆ ತರಕ್ ಹೋಗಿರಿ, ಒಂತಂದ್ರೆ ಸಾಕಾಗುತ್ತಲ್ಲ ಅಂತಂದ್ರಿ. ನಾನ್ ಪ್ರತಿ ಮೂಲಕವಾಗಿ ನೀವು ಹೋಗೋವರೆಗೂ ನಾನು ನಿಮ್ಗೆ ಸೇವೆ ಮಾಡ್ಬೇಕನ್ನೋ ಒಂದೇ ಮನಸ್ಥಿತಿ ನನಗೆ, ಯಾವುದನ್ನ ಅಪೇಕ್ಷೆ ಮಾಡ್ಲಿಲ್ಲ ನಾನು. ಇವರು ಒಬ್ರು ಸಂತರು ಈ ರೀತಿ ಹೋಗ್ತಾ ಇದಾರೆ, ಇದು ನಮ್ಮಂತೋ ಪಾಪಿ ಜನಗಳಿಗೋಸ್ಕರ, ಕಲ್ಯಾಣಕ್ಕೋಸ್ಕರ ಇವ್ರು ಹೋಗ್ತಾ ಇದಾರೆ ಅಂದ್ರೆ ಇವ್ರು ಸೇವೆ ಮಾಡೋಣ. ಇವ್ರು ಸೇವೆ ಮಾಡಿದ್ರೆ ಆ ದೇವ್ರ ಕಣ್ಣಿಗೆ ಕಾಣಿಸ್ತೆ ನನ್ ಕಷ್ಟ ಏನಿದೆ ಅಂತ. ಆ ದೇವ್ರ ಕಣ್ಣು ತೆರಿತಾನೆ, ಆದ್ರೆ ಅಪೇಕ್ಷೆ ಪಡೋದು ಬೇಡ. ಇವಾಗ ಆಗ್ಲಿಲ್ಲಲ್ಲ, ಇವಾಗ ಏನೋ ಕೇಳ್ಕೊಂಡು ಹೋದೆ, ಇವ್ರು ಏನೋ ಹೇಳಿದ್ರು ಅದ್ ಆಗ್ಲಿಲ್ಲ ಅನ್ನೋ ಮನಸ್ಥಿತಿ ಏನಿರುತ್ತೆ ನಮ್ಮೊಳಗಿನ್ನ ಉಳುಕಿರುತ್ತೆ ಅಪ್ಪಾಜಿ. ಅದನ್ನೆಲ್ಲ ತೆಗೆದಾಕಿ ರಾಯರಿದ್ದಾರೆ, ಸೇವೆ ಮೊದಲು ಮಾಡೋಣ, ಮನಸ್ಸಲ್ಲಿ ಒಳ್ಳೆ ಭಾವನೆ ಇಟ್ಟುಕೊಳ್ಳೋಣ. ಆ ಒಳ್ಳೆ ಭಾವನೆನೇ ನನಗೆ ಇವತ್ತು 2-3 ದಿನದಲ್ಲಿ ಎಲ್ಲಾ ಕಷ್ಟ ದೂರ ಆಗೋಕ್ಕೆ ದಾರಿ ಮಾಡಿ ಕೊಡ್ತಪ್ಪಾಜಿ. ನನ್ ಮನ್ಸಲ್ಲಿ ನನಗೆ ಹೇಳುತ್ತೆ, ನಾನು ಯಾವ್ದೋ ಅಪೇಕ್ಷೆ ಮಾಡ್ಲಿಲ್ಲ. ಇದೇ ರೀತಿ ಎಷ್ಟೋ ಸಂತರು ಬರ್ತಾರೆ, ಯಾರೋ ಶರಣರು ಬರ್ತಾರೆ, ಧರ್ಮಕ್ಕೋಸ್ಕರ ನಡಿಬೇಕು, ಒಳ್ಳೇದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು, ಒಳ್ಳೇದಕ್ಕಾಗಿ ನಾವು ಕೆಲಸ ಮಾಡ್ಬೇಕು, ಒಳ್ಳೇದಕ್ಕಾಗಿ ಕೆಲಸ ಮಾಡಿದ್ರೆ ಒಳ್ಳೇದ್ ನಮ್ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಿದರ್ಶನ ನೀವೇ ಅಪ್ಪಾಜಿ. ಹೌದು ಸ್ವಾಮಿ. ಇವತ್ತು ನೋಡಿ, ಒಂದು ವಿಚಾರದಲ್ಲಿ 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೀವಲ್ಲ, ಅವಾಗ ಬೇಗ ಅವ್ರಿಗೂ ಅನುಗ್ರಹ ಆಗುತ್ತೆ, ನಮಗೂ ಅನುಗ್ರಹ ಆಗುತ್ತೆ. ಇವತ್ತು ದುಡ್ಡಿಂದ ಹೋಗೋದು ಬೇಡ, ಇವತ್ತು ದುಡ್ಡು ಇರುತ್ತೋ ನಾಳೆ ಹೋಗುತ್ತೆ, ನಾಳೆ ಸತ್ತ ಮೇಲೆ ಸತಾಯಿಸ್ಬೋದಪ್ಪಾಜಿ. ಎಷ್ಟೋ ಜನ ಬಂದು ಸತಾಯಿಸಿದ್ರು, ನಾನ್ ನಿಮಗೆ ನಮ್ಗೆ ಗೊತ್ತಿಲ್ಲ ಗುರುಗಳೇನೋ ಬಂದಿದ್ದೀನಿ, ನಾನ್ ನಿಮ್ ಸೇವಾ ಸೇವೆ ಮಾಡ್ತಾ ಇದೀನಿ, ನಾನು ಹಂಗ್ ಮಾಡ್ತಾ ಇದೀನಿ, ನಮ್ಗೆ ಏನಾದ್ರು ಮಾಡಿ ನನಗೆ ಕಷ್ಟ ದೂರ ಮಾಡಿ ಅಂದ್ರೆ ನಾನು ನಿಮ್ಮನ್ನ ನಂಬುತ್ತೀನಿ, ಇಲ್ಲಾಂದ್ರೆ ನೀವ್ ಯಾರೋ ಅಂತ ತಿಳಿದು ಬಿಡ್ತೀನಿ ಅಂತ ಅನ್ಬೋದಾಗಿತ್ತಪ್ಪಾಜಿ. ನನ್ನ ಮನ್ಸಲ್ಲಿ ಒಂದೇ ಇಟ್ಕೊಂಡಿದ್ದೆ, ನಿಮ್ಮ ಶ್ರಮನ ನಾನು ನೋಡಿದೆ. ಇಂಥ ಸಂತರು ಬಂದಿದ್ದಾರೆ ಅಂದ್ರೆ ಅವ್ರ ಸೇವೆಕ್ಕಿಂತ ದೊಡ್ಡದು ಯಾವ್ದು ಇಲ್ಲ. ಕೃಷ್ಣ ಯಾವ್ದು ಅಪೇಕ್ಷೆ ಪಡ್ಬೇಡ, ಸೇವೆ ಮಾಡೋದನ್ನ ಕಲಿ ಅಷ್ಟೇ. ನನ್ನ ಮನ್ಸಲ್ಲಿ ಸತ್ಯವಲ್ಲ ಹೇಳ್ತೀನಿ ಅಪ್ಪಾಜಿ, ರಾಯರ ಸಾಕ್ಷಿಯಾಗಿ ಯಾವುದೇ ರೀತಿನೂ ನನ್ನ ಮನ್ಸಲ್ಲಿ ಚುಣುಕಿತ್ತಪ್ಪಾಜಿ. ನನಗೇನೋ ಕಷ್ಟ ಇದೆಯಪ್ಪ, ಏನ್ ಹೇಳ್ಕೋಬೇಕು ಏನೋ ಅಂತ ಅನ್ಗಿಸಿ. ಆದ್ರೆ ಒಂದ್ ಮನ್ಸಲ್ಲಿ ಏನಂತಿತ್ತು, ಯಾವ ಸೇವೆ ಮಾಡೋಣ, ಕಷ್ಟ ಇರೋದೇ, ಇವ್ರು ಸಿಗಲ್ಲ, ಮತ್ತೆ ಬೇಕು ಅಂದ್ರೆ ನಿಮ್ ಪಾದನ ನಾವು ಎಷ್ಟು ಬೇಕು. ಒಂದು ವಿಚಾರದಲ್ಲಿ ಇಲ್ಲಿ ಇಬ್ರು ಬಂದಿದ್ದಾರೆ ಪಾಪ. ಯಾವ್ರು ನಿಮ್ದು? ಅಂದ್ರಕ್ಕಿಂದ ಪಾಪ ಅವರು ನನಗೆ ಊಟ ತಗೊಂಡ್ ಬಂದಿದ್ದಾರೆ, ಇಬ್ರು ಬಂದಿದ್ದಾರೆ. ಆ ಬಿಸಿ ಬಿಸಿ ಆಗಿರೋದು ತಗೊಂಡ್ ಬಂದಿದ್ದಾರೆ ಪಾಪ. ಆದ್ರೆ ಒಂದು ವಿಚಾರದಲ್ಲಿ ಅವ್ರು ಬಂದು ಕುತ್ಕೊಂಡು ನನಗೆ ಅರ್ಧ ಗಂಟೆ ಮೇಲಾಯ್ತು. ನಾನು ಅವ್ರನ್ನ ಪರೀಕ್ಷೆ ಮಾಡ್ತಾ ಇದ್ದೆ, ಬಿಟ್ಟು ಹೋಗ್ತಾರ ಏನು ಅಂತಂದ ಅವ್ರನ್ನ ನೋಡ್ತಾ ಇದ್ದೆ ನಾನು. ಆದ್ರೂ ಅವ್ರು ಹೋಗ್ತಾರ, ಏನ್ ಮಾಡ್ತಾರ, ಕುತ್ಕೊಳ್ತಾರ ಅಂತಂದು ನಾನು ನಿಮ್ಮ ಒಟ್ಟಿಗೆ ಮಾತಾಡ್ತಾ ಕುಳಿತಿದ್ದೀನಿ. ಅವ್ರು ಅರ್ಧ ಗಂಟೆದ ಮೇಲೆ ಆಯ್ತು. ಏನ್ ಸ್ವಾಮಿ, ಅವರು ಮನಃಶಾಂತಿ ನೆಮ್ಮದಿಯಿಂದ ಸುಮ್ಮನೆ ಕುಳಿತಿದ್ದಾರೆ. ಆದ್ರೆ ಒಂದು ವಿಚಾರದಲ್ಲಿ ಇದಕ್ಕೆ ಹೇಳುದು, ಮನುಷ್ಯನಿಗೆ ನೆಮ್ಮದಿ ತಾಳ್ಮೆ ಇತ್ತು ಅಂದ್ರೆ ಜೀವನದಲ್ಲಿ ಸಕ್ಸಸ್ ಅನ್ನೋದು ಕಂಡು ಬರುತ್ತೆ. ಈ ಸ್ವಾಮಿ ಯಾವ್ದಕ್ಕೋಸ್ಕರ ಬಂದಿದ್ದಾರೆ? ಮಕ್ಕಳಾಗಿಲ್ಲ, ಮಕ್ಕಳಾಗ್ಲಾರ್ದಕ್ಕೋಸ್ಕರ ಇವತ್ತು ಸಂತಾನ ಭಾಗ್ಯ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 8 ವರ್ಷ ಆಯ್ತು. 8 ವರ್ಷದಿಂದ ಅವರು ತಾಳ್ಮೆಯಿಂದ ಇದ್ರು. ಇನ್ನೂ ತಾಳ್ಮೆಗೋಸ್ಕರ ಅರ್ಧ ಗಂಟೆ ಬಂದು ಅವ್ರು ಊಟ ಇಟ್ಟು ಹೋಗ್ತೀನಿ ಅಂತ ಹೇಳಿಲ್ಲ, ಇನ್ನು ನನ್ನ ಮುಂದ್ಗಡೆ ಹಾಗೇ ಕುಳಿತಿದ್ದಾರೆ. ಈ ತಾಳ್ಮೆಯಲ್ಲಿ ಅವ್ರು ಗೆದ್ದೋದ್ರು. ಈ ಸಲ ಅವ್ರಿಗೆ ಸಂತಾನ ಭಾಗ್ಯ ಆಗತ್ತೆ. ನೆಕ್ಸ್ಟ್ ನನಗೆ ಫೋನ್ ಮಾಡಿ ತಿಳಿಸ್ತಾರೆ ಅವರು. ಸ್ವಾಮಿ, ನಿಮ್ದೇನ್ ಕೆಲಸ? ಒಕ್ಕಲ್ತನ. ಈ ಸಲ ನಿಮ್ಗೆ ಬೆಳೆ ತುಂಬಾ ಅದ್ಭುತವಾಗಿ ಬರುತ್ತೆ, ಯಾಕಂದ್ರೆ ನೆಮ್ಮದಿ ತಾಳ್ಮೆಯಿಂದ ನೀವು ಕುಳಿತಿದ್ದೀರಾ. ಖಂಡಿತ ನಿಮ್ಗೆ ಅನುಗ್ರಹ ಆಗುತ್ತೆ. ಸ್ವಾಮಿ, ಅವರು ಇನ್ನೂ ಕಾಯಿಸೋದು ಬೇಡ, ಅವ್ರದ್ದು ಒಂದು ಊಟ ಮಾಡಿ ಅವ್ರು ಏನ್ ತಗೊಂಡ್ ಬಂದಿದ್ದಾರೆ ಅವ್ರ ಪಾಪ ಕರ್ಮಗಳನ್ನು ತಗೊಂಡು ನಾವು ಕೇದಾರನಾಥಕ್ಕೆ ನಮ್ಮ ಪ್ರಯಾಣ ಮತ್ತೆ 4 ಗಂಟೆ ಸುಮಾರು ನಾವು ಪ್ರಯಾಣ ಮಾಡ್ತೀವಿ. ಅಪ್ಪಾಜಿ, ಈ ಭಕ್ತರನ್ನ ಮರಿಬೇಡಿ. ಅಯ್ಯೋ ನಿಮ್ಮ ಯಾದಗಿರಿಯಲ್ಲಿ ನಿಮ್ಮ ತಮ್ಮ ಇದಾನ ಅಂತ ಅನ್ಕೊಂತಿರೋ, ಏನ್ ಅನ್ಕೊಂತಿರೋ, ಯಾವಾಗಾದ್ರೂ ನಿಮ್ ಫೋನ್ ಹತ್ತಲ್ಲೋ ಮುಂದ್ ಬರ್ತಾ ನೀವು ಸಿಗೋದು ಬಹಳ ಕಷ್ಟ ಅಂತ ನನ್ಗೆ ಗೊತ್ತಿದೆ. ಮುಂದೆ ಬರೋ ದಿನಗಳಲ್ಲಿ ನಿಮ್ಗೆ ಹುಡುಕಾಡ್ಕೊಂಡು ಬರುವಂತ ಪರಿಸ್ಥಿತಿ ಬಹಳ ಬರುತ್ತೆ ಎಲ್ಲ ಜನಕ್ಕೆ. ಆದ್ರೆ ನೀವು ಸಿಕ್ಕಿದೆ ನಂಗೆ ಸೌಭಾಗ್ಯ. ಯಾವತ್ತಾದ್ರೂ ನೀವು ಕುಂತಲ್ಲಿ ಯಾದಗಿರಿ ಅಂತ ಯಾವ್ದೋ ನೆನ್ಪಂದ್ರೆ ನನ್ ಮಗ ಇದಾನಪ್ಪ ಅಲ್ಲಿ ಅಂತ ಒಂದು ಮನ್ಸಲ್ಲಿ ಅನ್ಕೊಂಡ್ರೆ ಅದೇ ಒಂದು ದೊಡ್ಡ ಸೌಭಾಗ್ಯ. ಒಂದು ವಿಚಾರದಲ್ಲಿ ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇದೀನಿ, ಕೊನೆಯದಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ನೋಡಿ, ಕೊನೆಯದಾಗಲ್ಲ ಇನ್ನು ಮುಂದೇನು ಹೇಳ್ಕೊಂಡು ಹೋಗ್ತಿದೀನಿ. ಆದ್ರೆ ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ನಾವು ರಾಯರನ್ನ ಎಷ್ಟು
ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅಷ್ಟು ನಮಗೆ ಪ್ರತಿಫಲ ಕೊಡ್ತಾರೆ. ನಿಮಗೆ ಬಿಡುವು ಇದ್ದಾಗ ಮಂತ್ರಾಲಯಕ್ಕೆ ಹೋಗಿ ಅಥವಾ ನಿಮ್ಮ ಊರಲ್ಲಿ ಇರ್ತಕ್ಕಂಥ ರಾಯರ ಮಠಕ್ಕೆ ಹೋಗಿ ಬನ್ನಿ. ನನಗೆ ಮಾತು ಕೊಟ್ಟಿದ್ದೀನಿ, ಮನೆಯೆಲ್ಲರೂ ಕರ್ಕೊಂಡು ದರ್ಶನಕ್ಕೆ ಹೋಗ್ತೀನಿ, ಹೋಗಿ ಬರ್ಬೇಕು ಆಗಿದೆ. ಹಾ ಆಯ್ತಪ್ಪಾಜಿ, ಬೆಂಗಳೂರಿಗೆ ಹೋಗಿ ಬಂದ ನಂತರ ಕೆಲಸ ಮುಗಿಸ್ಕೊಂಡು ನಾನು ಎಲ್ಲಾ ನೀನು 3 ದಿನದಲ್ಲೇ 1.5 ಕೋಟಿ ಸಂಪಾದನೆ ಮಾಡಿದೆ ಅಂದ್ರೆ ಅದು ರಾಯರ ಕೃಪೆಯಿಂದ ಆಗಿರೋದು. ಅಪ್ಪಾಜಿ ನೀವು ಬಂದದ್ದು ನಮ್ಮಂತ ಮನಸ್ಥಿತಿ ಇಟ್ಕೊಂಡು ನಿಮ್ಮ ಹತ್ರ ಪಾದಕ್ಕೆ ಬಿದ್ದಾಗೆ ಇಂತ ಕೆಲಸ ಆಗಕ್ ಸಾಧ್ಯ ಅಪ್ಪಾಜಿ. ನೀನು ನೋಡು, ನಾಳೆ ಪೇಮೆಂಟ್ ಬಂದಿದೆ ಅಂತ ಸುಮ್ನೆ ಆಗ್ಬೇಡ, ನನಗೆ 1 ಹೊತ್ತು ಊಟ ಕೊಡಿಸ್ಬೇಕು ನೀನ್ ಬಂದ್ ಮತ್ತೆ. ಅಪ್ಪಾಜಿ ನನ್ ಜೀವ ಬೇಕಾದ್ರೂ ಕೊಡ್ತೀನಿ ಅಪ್ಪಾಜಿ. ಏನದ ಅಪ್ಪಾಜಿ ನನಗೆ ಸಾಕು, ನೀನು ಊಟ ಕೊಡಿಸು ಅಂತ ಹೇಳಿದ್ರೆ ಕೊಡ್ತೀನಿ ಅಂತ ಹೇಳಿದಲ್ಲ, ಸಾಕು ಸ್ವಾಮಿ ನನಗೆ. ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ನೀನು ಸುರಕ್ಷಿತವಾಗಿ ಕ್ಷೇಮವಾಗಿ ನಿನ್ನ ಪೇಮೆಂಟ್ ನೀನು ಬೆಂಗಳೂರಿಗೆ ಹೋಗಿ ತಗೊಂಡು ಬರುತ್ತೀಯಾ, ಏನು ಚಿಂತಿಸಬೇಡ. ನೆಮ್ಮದಿ, ಖುಷಿ, ಈ ತಾಳ್ಮೆ ಇವೆರಡೂ ಆರಾಮಾಗಿ ಹುಷಾರಾಗಿ ಹೋಗಿಬೇಕಂದ ನಿನಗೆ ಏನೂ ಆಗೋದಿಲ್ಲ. ಆದ್ರೆ ನಿನ್ನ ಜೊತೆ ಗುರು ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ. ಆ ಶಿವದೇವರು ಇವತ್ತು ಶಿವನ ಹತ್ರ ಹೋಗಿ ಬಂದಿದ್ಯಾ. ಹೋಗಿ ಬಂದಾದ ಮೇಲೆ ಯಾರೋ ಒಬ್ರು ತಾಯಿ ಶಿವ 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 ಅಂತ ಕೂಗ್ತಾ ಇದ್ದಾರೆ. ಯಾಕಮ್ಮ ಶಿವ ಅಂತ ಕೂಗ್ತಾ ಇದೆ ಅಂತ ಕೇಳಿದಾಗೆ, ಊಟ ಮಾಡ್ಬಾ ಶಿವ ಅಂತ ಕರಿತಾ ಇದ್ದಾರೆ. ಅಯ್ಯೋ ನನ್ನ ತಾಯಿ, ಯಾಕಮ್ಮ, ನಾನು ಶಿವ ಅಲ್ಲಮ್ಮ, ನಾನು ಇಲ್ಲಪ್ಪ, ನಿನ್ನ ಹಿಂದೆ ರೂಪದಲ್ಲಿ ನೋಡ್ತಾ ಇದ್ದಾರೆ, ಶಿವನ್ ತರನೇ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾ ಇದ್ದಾರೆ ವಯಸ್ಸಾದಂತ ತಾಯಿ. ಹೌದಾ, ಏನಮ್ಮ, ನಾನು ಊಟ ಮಾಡಿದೀನಿ, ಸ್ವಲ್ಪ ಅಡಿಗೆ ಮಾಡಿದೀನಿ, ತಿಂತೀಯಾ ಅಂತ ಕೇಳಿದ್ರು. ಏನ್ ಮಾಡಿದೀಯಾ ಅಂತ ಕೇಳಿದೆ. ನಾನು ಅನ್ನ ಮಾಡಿದೀನಿ ಮತ್ತೆ ಬದನೆಕಾಯಿ ಪಲ್ಯ ಮಾಡಿದೀನಿ ಅಂತ ಹೇಳಿದ್ಲು. ಹಾಕೊಂಡ್ ಬರಮ್ಮ ತಿಂತೀನಿ ಅಂತ ಹೇಳಿ ತಿಂದೆ. ಅದೇ ಸಂದರ್ಭದಲ್ಲಿ ಮತ್ತೆ ನನಗೆ ಶಿವ ಅಂತ ಯಾಕೆ ಕರಿಬೇಕು ಅಂತ ಅನಿಸ್ತು ನಿನಗೆ ಅಂದಾಗ ಆ ತಾಯಿ ಹೇಳ್ತಾಳೆ, ನೀನು ಶಿವನ್ ತರನೇ ಕಾಣಿಸ್ತಾ ಇದೆ ಹಿಂದೆ ರೂಪದಲ್ಲಿ ನೋಡಿದ್ರೆ ಅಂತಂದ್ಲು. ನಾನು ಇವತ್ತು ನೋಡಮ್ಮ ತಾಯಿ, ನಾನು ಹೋಗ್ತಾ ಇರೋದು ಶಿವನ ಹತ್ರನೇ ಹೋಗ್ತಾ ಇದ್ದೀನಿ. ಆದ್ರೆ ಇವತ್ತು ಬಾ ಶಿವ ಅಂತ ನನ್ನನ್ನು ಕರಿತಾ ಇದೆಯಲ್ಲ, ಅವ್ರು ಶಿವನ ಪಾದ ಹಿಡಿದು ನಾನು ಕೇದಾರನಾಥಕ್ಕೆ ಹೋಗ್ತಾ ಇದ್ದೀನಿ ನನ್ನ ತಾಯಿ. ಇವತ್ತು ನೀನು ಈ ಒಂದು ಒಂಟಿ ಜಾಗದಲ್ಲಿ, ಈ ತೋಟದಲ್ಲಿ ನೀನು ಒಬ್ಳೇ ಇದೆಯಾ ಇವತ್ತು. ಆದ್ರೆ ನಿನ್ನ ಮಕ್ಕಳು ನಿನಗೋಸ್ಕರ ಏನ್ ಅಂದುಕೊಂಡಿದ್ದಾರೆ ಅದು ಈ ಸಲ ನಿನಗೆ ಬೆಳೆ ಆಗ್ಲಿ, ನೀ ಏನ್ ಅಂದುಕೊಂಡಿದ್ದೆ ಅದೆಲ್ಲ ಯಶಸ್ವಿ ಆಗುತ್ತೆ. ಇವತ್ತು ನಾನು ಹಸ್ಕೊಂಡು ಹೋಗ್ತಾ ಇದ್ದೀನಿ, ಹೊಟ್ಟೆ ಹಸ್ಕೊಂಡು. ಶಿವ ಊಟ ಮಾಡುವ ಅಂತ ನನ್ನನ್ನು ಕರಿತಾ ಇದೆಯಾ. ಹಸುವಿನ ಕೂಗು ದೇವರಿಗೆ ಕೇಳಿತು. ಕೇಳಿ ನಿನಗೆ ಒಂದು ಧ್ವನಿಯನ್ನು ಸಲ್ಲಿಸಿ ಇವತ್ತು ನನ್ನ ಮಗ ಬರ್ತಾ ಇದ್ದಾನೆ, ಅವನಿಗೆ ಒಂದು ಹೊತ್ತು ಊಟ ಹಾಕು ಅಂತಂದು ಆ ಶಿವನೇ ಅನುಗ್ರಹ ಮಾಡಿರ್ಬಹುದು. ತಾಯಿ ತಗೊಂಬಾರಮ್ಮ ತಿಂತೀನಿ ಅಂತ ಹೇಳಿ ಅವತ್ತು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಬಂದೆ. ಅಲ್ಲಿ ಆಗಾಯ್ತಪ್ಪಾಜಿ, ಆ ಎಡ್ಡಳ್ಳಿ ಊರಲ್ಲಿ ಶಿವನ್ಗೋಸ್ಕರ ಹಾಲು ತಂದಿನಿ ಅಂದ್ಲು. ನೋಡಪ್ಪಾಜಿ, ನೋಡಿ ಶಿವನ ಹತ್ರ ಹೋಗೋವರೆಗೂ ನೀವು ಶಿವನೇ ಆಗಿರ್ತಾರಪ್ಪಾಜಿ. ನೋಡಿ, ಶಿವನಿಗೆ ಹಾಲು ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಾರ. ನಾನು ಶಿವನ ಹತ್ರ ಹೋಗ್ತಾ ಇದ್ದೀನಿ ಅಂತಾನೆ ಗೊತ್ತಿಲ್ಲ ಯಾರಿಗೂ. ನನಗೊಂದು ಏನ್ ಖುಷಿ ಇದೆ ಅಪ್ಪಾಜಿ, ಈ ಕಲಿಯುಗದಲ್ಲಿ ನಿಮ್ಮಂತವ್ರು ಸಿಕ್ರಲ್ಲಪ್ಪ ಅನ್ನೋದೊಂದೇ ಖುಷಿ ಅಪ್ಪಾಜಿ. ನಮ್ ಗುರು ಬಿಟ್ರೆ ಎರಡನೇದಾಗಿ ನಮಗ್ ಇಂಥವ್ರು ಸಿಕ್ರಲ್ಲಪ್ಪ, ಎಲ್ಲೆಂತ ಹುಡುಕ್ಬೇಕಪ್ಪ. ಎಲ್ಲರೂ ಸ್ವಾರ್ಥನೇ ಕಾಣಿಸ್ತಾ ಇದ್ರು ಜಗತ್ನಲ್ಲಿ. ಯಾವೊಂದು ಎಲ್ಲೋ ಜಾಗದಲ್ಲಿ ಧರ್ಮ ಇದೆ ಇಲ್ಲ ಅಂತ ಇಲ್ಲ, ಬಟ್ ನಾವು ನೋಡಿದ ಪ್ರಕಾರ ಎಲ್ಲಾ ಕಡೆಗೊಂದು ಇಷ್ಟು ಸ್ವಾರ್ಥನೇ ಇದೆ. ಇಲ್ಲಿ ಇವ್ರು ಶ್ರೀಮಂತರ ಅಂತ ಇಲ್ಲ, ಬಡವ್ರ ಅಂತ ಇಲ್ಲ, ₹1 ರೊಕ್ಕ ತಗೋತಾ ಇಲ್ಲ, ಆಶೀರ್ವಾದ ಮಾಡ್ತಾರೆ. ಮನಸ್ಪೂರ್ವಕವಾಗಿ ಕೆಲಸ 2-3 ದಿನದಲ್ಲೇ ಆಗುತ್ತೆ, ಆದ್ರೆ ಕ್ಷಣದಲ್ಲೇ ಆಗುತ್ತೆ. ನನ್ನ ಲಕ್ಷ್ಮೀ ತಾಯಿಗೆ 15 ನಿಮಿಷದಲ್ಲೇ ಕಾಣ ಬಂತು. ಅದು ದಿನವೂ ಅಲ್ಲ, ತಾಸನೂ ಅಲ್ಲ ಅಪ್ಪಾಜಿ. ಅಲ್ಲ, ಒಂದು ತಾಯಿ ಹೇಳಿದ್ನಲ್ಲ, ಒಂದೊಂದು ಪೌಡಗಳನ್ನು ರಾಯರೇ ಮಾಡಿಸ್ತಾರೆ. ಆ ತಾಯಿ ಬಂದು ನಿನ್ನ ಮಗಳು ಸತ್ತೋಗಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ. ಆ ತಾಯಿ ಏನಮ್ಮ ಅಂತ ಕೇಳಿದಾಗ ಆ ತಾಯಿ, ನೋಡಮ್ಮ ನಿನ್ನ ಮಗಳು ಸತ್ತೋಗಿದ್ದಾಳೆ ಅಂದ್ರ, ಹೌದು ಗುರುವೇ ಸತ್ತೋಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ನೀನ್ ಹೇಳ್ಬೇಡ, ನನಗೆ ಗೊತ್ತಾಗುತ್ತೆ ನಿನ್ನ ಮುಖದಲ್ಲಿ ಆ ತಾಯಿ, ಆ ಮಗಳೇ ಆ ತಾಯಿ ಹಿಂದ್ಗಡೆ ಕಾಡ್ತಾ ಇದ್ದಾಳೆ. ಅದಕ್ಕೆ ನೀನ್ ಏನಾದ್ರು ಒಂದು ಸೇವೆ ಮಾಡು ತಾಯಿ ಅಂತ ಹೇಳಿ ಆ ತಾಯಿ ನನಗೆ ಹೇಳ್ತಾ ಇಲ್ಲ ಏನಾಗಿದೆ ಅಂತ, ಬರೀ ನನಗೆ ಇಲ್ಲ ಹುಷಾರಾಗಿದೆ ಅದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಮ್ಮ ನಿನ್ ಮಗಳು ತೀರೋಗಿದ್ದಾಳೆ ಅಂದಾಗ ಹೌದು ಅಂತ ಹೇಳ್ತಾ ಇದ್ದಾರೆ. ನೋಡಮ್ಮ, ಪಕ್ಕದಲ್ಲಿ ಬಂದಿರಲ್ಲಪ್ಪಾಜಿ ಇನ್ನೊಬ್ರು ಶಂಕರಗೌಡ್ರ ಮನೆಯವರು, ಅವ್ರ ಹತ್ರ ನೀವು ಬಂಗಾರ ಕಳ್ಕೊಂಡಿದ್ರಲ್ಲ, ಚಿಂತಿಸಬೇಡಿ, ಬೇರೆ ರೂಪದಲ್ಲಿ ಬರುತ್ತೆ ಅಂತ ಅವ್ರನ್ನ ಆಶೀರ್ವಾದ ಮಾಡಿದ್ದಾರೆ. ಕಳ್ಕೊಂಡಿದ್ದೀನಿ ಅವ್ರದ್ದು ಅಪ್ಪಾಜಿ, ಕಳ್ಕೊಂಡಿದ್ದೀನಿ. ನಿಮ್ಗೆ ಹೆಂಗ್ ಗೊತ್ತಾಯ್ತಪ್ಪಾಜಿ? ಹೇಗಾದ್ರೂ ಮಾಡಪ್ಪಾಜಿ, ಯಾರು ಒಯ್ದಿದಾರಲ್ಲ ಅವನಿಂದ ಬರ್ಬೇಕು ಅಂತ ಅವ್ರು ಸ್ವಲ್ಪ ಇದು ಮಾಡಿದ್ರು. ಹಂಗೆಲ್ಲ ಅನ್ಬೇಡಮ್ಮ, ನಿಮ್ಗೆ ಯಾವ್ದೋ ಮೂಲಕ ಅದ್ರ ದುಡ್ಡು ತಲುಪುತ್ತೆ, ಅವ್ರು ಹೋಗ್ಲಿ ಬಿಡಿ ಪಾಪ ಅಂತ ನೀವು ಮತ್ತೆ ಕೆಟ್ಟವ್ರಿಗೂ ನೀವು ಆಶೀರ್ವಾದ ಮಾಡ್ತೀರ. ಹೌದು, ಅವ್ರು ತಗೊಂಡೋಗಿದ್ದಾರೆ. ಯಾಕಂದ್ರೆ ಇವರಿಂದ ಅವ್ರ ಜೀವನ, ಅವ್ರ ಸಂಸಾರ ಕಾದಿತ್ತು. ಅದಕ್ಕೆ ಅವ್ರಿಗೆ ಬೈಯೋದು ಬೇಡ, ಅವ್ರಿಗೇನು ಬೇಡ. ನಿಮ್ಮಿಂದ ಅವ್ರು ಒಂದು ಹೊತ್ತು ಊಟ ಮಾಡಿದ್ದಾರೆ. ಹೌದಪ್ಪಾಜಿ, ಹೌದು. ಅದಕ್ಕೆ ನಿಮ್ಮಿಂದ ಒಂದು ಹೊತ್ತು ಊಟ ಮಾಡಿದ್ದಾರೆ. ಅಪ್ಪಾಜಿ ನೀವೇನಂದ್ರೆ ನಿಮ್ಗೆ ಬೇಕಾಗಿದ್ ಬಡ್ಡಿ ಸಮೇತ ವಾಪಸ್ ಬರುತ್ತೆ, ಸಾಕಲ್ಲ, ಅವ್ನಿಗೆ ಯಾಕೆ ಬಿಡ್ತೀರಾ ನೀವು ಅಂತಂದ್ರೆ ಅಪ್ಪಾಜಿ. ಹೌದು, ಆಶ್ಚರ್ಯ, ಅಯ್ಯೋ ನಮ್ಮ ಮನೆ ಬಂಗಾರ ಕಡೆ ನಿಮ್ಗೆ ಹೆಂಗ್ ಗೊತ್ತಾಯ್ತಪ್ಪಾಜಿ ಅಂತ ಅವಳ ಇರ್ತದೆ. ಅವ್ರ ಮನೇಲಿ ಬಂಗಾರ ಕಳೆದು ಹೋಗಿರೋದು ನನಗಲ್ಲ, ಗುರು ರಾಘವೇಂದ್ರ ಸ್ವಾಮಿ ಅವರು ತೋರಿಸ್ಕೊಡ್ತಾ ಇದಾರೆ. ಅಯ್ಯೋ ಮಗನೇ, ಅವ್ರಿಗೆ ಬಂಗಾರ ಹೋಗಿದೆ, ಅವ್ರ ಗೋಲ್ಡ್ ಹೋಗಿದೆ, ಚಿನ್ನ ಹೋಗಿದೆ, ಅವ್ರಿಗೆ ಬರುತ್ತೆ ಅಂತ ಹೇಳಿ ಅವ್ರು ಕೊರಗಿನಲ್ಲಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಮ್ದೇನೇ ಇಲ್ಲ, ಎಲ್ಲ ರಾಯರಿಚ್ಛೆ. ನೀವು ಅಲ್ಲಿ ಕುಂತು ಎಲ್ಲಾರ ಮನಸ್ಸಿನಲ್ಲಿ ಇದ್ದದನ್ನ ಹೇಳಿದ್ರಿ, ಎಲ್ಲಾರಿಗೂ ಆಶೀರ್ವಾದ ಮಾಡಿದ್ರಿ. ಯಾರೋ ನಿಮ್ಮವ್ರು ತಮ್ಮವ್ರು ಬಂದಿದ್ರಲ್ಲ ಸ್ವಾಮಿ, ನಿಮ್ಮ ತಮ್ಮವರು. ನಮ್ ತಮ್ಮವ್ರ ಬಗ್ಗೆನು ಬಹಳ ಸುಂದರವಾಗಿ ಹೇಳಿದ್ರಪ್ಪಾಜಿ. ನಾವ್ ನಿಮ್ಮ ಹತ್ರ ಕರ್ಕೊಂಡ್ ಬಂದಿದ್ದಲ್ರಿ ಅಪ್ಪಾಜಿ ಊರಲ್ಲ, ಅವ್ರ ಬಗ್ಗೆನೂ ಹೇಳಿದ್ರಿ. ನೀನೆಲ್ಲ ಸ್ವಲ್ಪ ಚಟಗಳನ್ನ ಬಿಟ್ಬಿಡು, ಯಾವ್ದೋ ಹುಡುಗಿಯಿಂದ ಬಿದ್ದಿದೆಯಲ್ಲ ಅವಳನ್ನು ಬಿಟ್ಬಿಡು, ನೀನು
ಒಳ್ಳೆಯವನಾಗಿ ಬದುಕು ಅಂತೇಳಿ ಆಶೀರ್ವಾದ ಮಾಡಿದೆ ಅಪ್ಪಾಜಿ. ಅವ್ನು ಇನ್ನೂ ಸಿಗ್ತಾ ಇಲ್ಲ ಅಪ್ಪಾಜಿ ನನಗೆ. ಅಯ್ಯೋ ಗುರುಗಳು ಅಣ್ಣನ ಹತ್ರ ಎದುರು ಹೇಳ್ಬಿಟ್ರಲ್ಲಪ್ಪ ಇದೇನು ಅಂತೇಳಿ ನನ್ಗೆ ನೋಡಿ ನೋಡಿ ದೂರ ಹೋಗ್ತಾನೆ ಅಪ್ಪಾಜಿ. ಏನು ಅನ್ಬೇಡಿ, ಯಾಕಂದ್ರೆ ಬೈಬೇಡ್ದು, ಏನು ಅನ್ಬಾರ್ದು. ಯಾಕಂದ್ರೆ ನಾನು ಯಾರಿದ್ರಿಗೆ ಏನ್ ಹೇಳ್ಬೇಕು ಅಂತ ನನಗೆ ಏನ್ ಕಣ್ಣು ಮುಂದ್ಗಡೆ ಬರ್ತಿ, ಏನು ನನ್ನ ಬಾಯಿ ಮುಖಾಂತರಲ್ಲಿ ಬರ್ತೀನಿ, ನಾನು ಅದನ್ನ ಹೇಳ್ಬಿಡ್ತೀನಿ. ಅದು ಇರ್ಲಿ, ತುಂಬಾ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ ನಾನು ಇಷ್ಟೊತ್ತನ. ಆದ್ರೆ ನಿಮ್ಮ ಪವಾಡ 2 ದಿನದಲ್ಲಿ ನೀವು ರಾಯರಿಗೆ ಸೇವೆ, ನನ್ನ ನೋಡಿ ನೀವು ಪಾದ ಸೇವೆ ಮಾಡಿರೋದು ನನಗಲ್ಲ, ರಾಯರಿಗೆ ಮಾಡಿದ್ದೀರಾ. ಅದಕ್ಕೆ 2 ದಿನ 3 ದಿನದಲ್ಲಿ ನಿಮ್ಗೆ 1.5 ಕೋಟಿ ದುಡ್ಡು ಬಂದಿದೆ ಅಂತಂದ್ರೆ, ಬಿಲ್ ಆಗಿದೆ ಅಂತ ಹೇಳಿದ್ರೆ ಅದು ನಿಮ್ಮ ಶ್ರಮದ ದುಡ್ಡು, ನೀವು ಕಷ್ಟಪಟ್ಟಿರೋ ದುಡ್ಡು. 1 ಕೋಟಿ ಇವತ್ತು 100 ರೂಪಾಯಿ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ. ನನಗೆ ಬರುವಂತ ಸಂದರ್ಭದಲ್ಲಿ ಎಷ್ಟೋ ಜನಗಳು 100-500 ಕೊಡಕ್ ಬಂದ್ರೆ ಅದನ್ನ ಮಂತ್ರಿಸಿ ಒಳ್ಳೆ ರಾಯರ ಹೆಸರನ್ನು ಹೇಳಿ ಅವ್ರು ಕೊಟ್ಟಿದ್ದೀನಿ. ಯಾಕಂದ್ರೆ ನಮ್ಮ ಎದುರು ಕೊಟ್ಟಿದ್ರಲ್ಲಪ್ಪ, ಎಷ್ಟೋ ಜನಕ್ಕೆ ವಾಪಸ್ ಕೊಟ್ಟಿದ್ದಾರೆ, ಇದನ್ನ ಇಟ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ. ಹೌದು ಹೌದು, ಒಳ್ಳೇದಾಗ್ಬೇಕು, ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ನಮ್ಮ ಭಾವನೆ ಅಪ್ಪಾಜಿ. ಖಂಡಿತ. ನಿಮ್ಮ ಆಶೀರ್ವಾದ ಸದಾ ಎಲ್ಲರ ಮೇಲೆ ಹೀಗೆ ಇರ್ಲಿ. ಅಯ್ಯೋ ನಮ್ಮದು ಬೇಡ, ನಾವೆಲ್ಲ ಚಿಕ್ಕವರು, ಎಲ್ಲ ರಾಯರ್ದಾಗ್ಬೇಕು. ರಾಯರ ಆಶೀರ್ವಾದ ಒಬ್ಬರದಿದ್ರೆ ಸಾಕು. ಅಪ್ಪಾಜಿ ನಿಜ ಅಪ್ಪಾಜಿ. ಆ ರಾಯರ ನೋಡಪ್ಪಾಜಿ, ನಾವು ರಾಯರ ಹತ್ರ ಬೃಂದಾವನ ಹತ್ರ ಹೋಗಿ ನಿಂತ್ಕೋಬಹುದು, ಅವ್ರನ್ನ ದರ್ಶನ ಮಾಡಿ ಬರ್ಬೋದು. ಪ್ರತ್ಯಕ್ಷವಾಗಿ ನೋಡಕ್ ಆಗಲ್ಲ, ಅದು ಗುರುಗಳ ಮೂಲಕನೇ ನೋಡ್ಬೇಕು. ಇವತ್ತು ನೀವು ಅವ್ರ ಮೂಲಕವಾಗಿ ನೀವು ಅವ್ರ ಬೆತ್ತನ ಇಟ್ಕೊಂಡು ಬರಿಗಾಲಲ್ಲಿ ಇಷ್ಟೆಲ್ಲ ನಮಗೋಸ್ಕರ ಹೋಗ್ತಾ ಇದೀರ ಅಂದ್ರೆ, ನಮ್ ಕಣ್ಣಿಗೆ ನೀವು ರಾಯರೇ, ನಿಮ್ ಕಣ್ಣಿಗೆ ನೀವು ಮನುಷ್ಯರಾಗಿ ಕಾಣ್ತಿರ್ಬೋದು, ನಮ್ ಕಣ್ಣಿಗೆಲ್ಲ ನೀವು ರಾಯರಾಗೆ ಕಾಣ್ತಾ ಇರ. ಇದು ಸತ್ಯವಾದ ಮಾತು, ರಾಯರ ಪಾದದ ಸಾಕ್ಷಿಯಾಗಿ ಇದು ಸತ್ಯದ ಮಾತು. ಸತ್ಯ. ಒಳ್ಳೆ ಅಪ್ಪಾಜಿ, ನೀವು ಸಿಕ್ಕಿದ್ರು ನಮ್ಗೆ ತುಂಬಾ ಸಂತೋಷ ಅಪ್ಪಾಜಿ. ನಮಗ ನಿಮ್ಮಾಗಿರೋ ಭಕ್ತಿನೇ ದೊಡ್ಡದಾದ ಅಪ್ಪಾಜಿ. ಮತ್ತೆ ಏನಿಲ್ಲ, ನೀವು ರಾಯರ ಮಕ್ಕಳು, ರಾಯರ ಪೂಜೆ ಮಾಡಿ. ನಾನು ಅದೊಂದೇ ಹೇಳುದು, ರಾಯರ ಪೂಜೆ ಮಾಡಿ. ಅಪ್ಪಾಜಿ ನಾ ಏನ್ ಅನ್ಕೊಂಡೆ, 9 ವಾರ ಮಾಡೋಷ್ಟಿಗೆ ಯಾವಾಗಪ್ಪ ನನಗೆ ಇನ್ನ ಪ್ರತ್ಯಕ್ಷ ಆಗೋದು? ಇನ್ನು 9 ವಾರ ಉಳಿತಂದ್ರೆ ಎಷ್ಟು ದೂರ ಇದೆ ಅಲ್ಲ ಅಂತ ಅನ್ಕೋತಿದ್ದೆ. ಒಂದು ಮಾತು ಹೇಳ್ತೀನಿ, ಒಂದೇ ಒಂದು ಮಾತು ಹೇಳ್ತೀನಿ, ವರ ಕೊಟ್ಟಿದ ಪರಮಾತ್ಮ. ಅಲ್ಲ, ಒಂದು ಮಾತು ಹೇಳ್ತೀನಿ, ನೀವು ಯಾಕೆ ಪೂಜೆ ಇಲ್ದ ವರ ಕೊಟ್ಟಿಲ್ಲ? ನೀವು ರಾಯರ ಸೇವೆ ಮಾಡಿದಿರಾ, ಬಂದು ಕಾಲನ್ನು ಉಜ್ಜಿದಿರಾ. ರಾತ್ರಿ 2 ಗಂಟೆವರೆಗೂ ನನ್ನ ಕಾಲು ಉಜ್ಜಿದಿರಾ. ರಾತ್ರಿ 1:30-2 ಗಂಟೆ ಆಗಿದೆ, ಅಲ್ಲಿವರೆಗೂ ನನ್ನ ಕಾಲನ್ನು ಎಣ್ಣೆ ಹಚ್ಚಿ ಉಜ್ಜಿದಿರಾ. 10 ನಿಮಿಷ ಉಜ್ಜಿದಿನ ಅಪ್ಪಾಜಿ, ನಾನೇನು ಜಾಸ್ತಿ ಇಲ್ಲ ಅಮ್ಮ. 2 ಸಲ ಬಂದಿದ್ರ, ಮತ್ತೆ ಅಲ್ಲಿಂದ 20 ಕಿಲೋಮೀಟರ್ ದೂರ, ಎಷ್ಟು 15-20 ಕಿಲೋಮೀಟರ್ ದೂರದಲ್ಲಿ ಬಂದು ಮತ್ತೆ ಕಾಲು ಉಜ್ಜಿದಿರಲ್ಲ. ಅದಕ್ಕೆ ನಾನೇನ್ ಅಪ್ಪಾಜಿ, ನಮ್ಮ ಹೃದಯದೊಳಗೆ ನೀವು ಇದ್ದೀರಾ ಅಂತ ಬಂದಿದೀವಿ ಅಪ್ಪಾಜಿ. ಆದ್ರೆ ಇನ್ನೊಂದು ಮಾತು ಹೇಳ್ತೀನಿ ಕಂದ, ಇನ್ನೂ ಒಂದ್ಸತ ನೀನ್ ನನ್ನನ್ನು ಬಂದು ಭೇಟಿ ಆಗ್ತೀಯಾ. ಅದು ಎಲ್ಲಿ ಭೇಟಿ ಆಗ್ತೀಯ ಅಂತ ನಾನು ಹೇಳುವುದಿಲ್ಲ, ಆದ್ರೆ ನೆನಪಿಟ್ಕೋ, ನೀನು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದೀಯಾ, ಹೋಗಿ ಬಂದ ಆದ್ಮೇಲೆ ನೀ ನನ್ನ ಬಂದು ಮತ್ತೆ ಮೀಟ್ ಮಾಡ್ತೀಯ. ಇದನ್ನ ನೆನಪಿಟ್ಕೋ, ಹುಷಾರಾಗಿ ಕ್ಷೇಮವಾಗಿ ಹೋಗಿ ಬರ್ಬೇಕು ನೀನು. ಒಂದೇ ಸಲ ಅನ್ಬೇಡಿ, ನಮ್ ಜೀವನ ಇರೋವರೆಗೂ ಇರ್ಲಿ, ಭೇಟಿ ಆಗ್ತಾ ಇರ್ತೀವಿ. ಒಳ್ಳೇದಾಗ್ಲಿ. ಮಂತ್ರಾಲಯಕ್ಕೆ ಹೋಗ್ಬೇಕು ನಾವು. ಏನು ನಮ್ದು ಬೇಡ, ನಮ್ಮನ್ ಬೇಡ, ಮಂತ್ರಾಲಯಕ್ಕೆ ಹೋಗ್ಬೇಕು. ಮಂತ್ರಾಲಯಕ್ಕೆ ಹೋಗ್ತೀವಿ ಅಪ್ಪಾಜಿ. ನಾವು ಸ್ವಾಮಿಗಳಷ್ಟು ಎದುರು ನಿಂತು ಮಾತಾಡೋ ಶಕ್ತಿ ಇಲ್ಲ. ನಿಮ್ ಜೊತೆ ಮಾತಾಡಿದ್ರೆ ನಮ್ಗೆ ಮತ್ತೊಂದು ಮನ್ಸಿಗೆ ತೃಪ್ತಿ ಇರ್ತದೆ ಅಪ್ಪಾಜಿ. ಅವ್ರ ದರ್ಶನ ಮಾಡ್ತೀವಿ, ಅವ್ರು ನನ್ನ ಕನ್ಸಲ್ಲಿ ಬರ್ಬೋದು, ನನಗೆ ಆಶೀರ್ವಾದ ಮಾಡ್ಬೋದು. ಆದ್ರೆ ನಿಮ್ ಎದುರುಗಡೆ ಕುಂತ್ಕೋ, ಇವತ್ತು ನಿಮ್ ಜೊತೆ ಇಷ್ಟೊತ್ತು ಕಾಲ ಕಳೆದಿದೆ, ಇನ್ನೂ ಒಂದಿಷ್ಟು ಕಷ್ಟಗಳು ದೂರ ಆದವು ಅಪ್ಪಾಜಿ. ಮತ್ತೆ ದೂರ ಆಗ್ತಾವ, ಇನ್ನು ಪ್ರತಿಯೊಂದು ದೂರ ಆಗುತ್ತೆ. ಇನ್ನ ನಿಮ್ಮ ಮಾತು, ಒಂದೊಂದು ಕ್ಷಣ, ನಿಮ್ಮ ಒಂದು ಪಾದ ಸ್ಪರ್ಶದಿಂದ ಈ ಭೂಮಿಯಲ್ಲಿ ಎಷ್ಟೋ ಪಾವನ ಆಗ್ತಾ ಇದೆ. ಎಷ್ಟೋ ಕಷ್ಟ ಅಂತ ಬಂದವರು ಕಣ್ಣೀರ್ನ ಒರ್ಸ್ಕೊಂಡ್ ಹೋಗ್ತಾ ಇದೀರಾ. ಇವತ್ತ 2,000 ಕಿಲೋಮೀಟರ್ ಕೇದಾರ್ನಾಥಕ್ಕೆ ಬರೀ ಕಾಲಲ್ಲಿ ಬಿಸಿಲಲ್ಲಿ ಹೋಗ್ತಾ ಇದ್ರ ಅಪ್ಪಾಜಿ. ನೀವು ಮಾಡೋ ಶ್ರಮ ಅದನ್ನ ನೋಡಕ್ ಆಗ್ತಾ ಇಲ್ಲ, ಬಹಳ ತ್ರಾಸ ಆಗುತ್ತೆ ಮನ್ಸಲ್ಲಿ. ಅಯ್ಯೋ, ಇವ್ರು ನಮ್ಗೋಸ್ಕರ ನಿಜವಾಗ್ಲೂ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ರಲ್ಲಪ್ಪ, ಏನಪ್ಪ ಈ ಭೂಮಿ ಮೇಲೆ ಇಂಥವ್ರೆಲ್ಲ ಇದಾರಲ್ಲ ಅಂತೇಳಿ ಹೃದಯದೊಳಗೆ ನೋವಾಗುತ್ತಪ್ಪಾಜಿ, ಕಣ್ಣಲ್ಲಿ ನೀರ್ ಬರುತ್ತೆ. ಏನ್ ಮಾಡ್ಬೇಕಪ್ಪಾಜಿ, ನಿಮ್ದು ಒಂದು ಸಂಕಲ್ಪ ಹಂಗಿದೆ. ನೀವು ಇಡೀ ದೇಹನ ತ್ಯಾಗ ಮಾಡಿ ಆ ರಾಯರಿಗೆ ಒಪ್ಪಿಸಿ, ರಾಯರ್ ಮಾಡೋ ಅಂತ ಏನು ಪುಣ್ಯ ಕೆಲಸನ ನಾವು ಮಾಡ್ಬೇಕು ಅಂತೇಳಿ ಓಡಾಡ್ತಾ ಇದ್ರಲ್ಲ ಅಪ್ಪಾಜಿ, ಅದು ದೊಡ್ಡ ಸೌಭಾಗ್ಯ. ನಿಮ್ಮ ಪಾದ ಸಿಕ್ಕಿದ್ದರಿಂದ ನಮ್ಮ ಕರ್ಮಗಳು ದೂರ ಆದವು ಅಪ್ಪಾಜಿ. ನಾನು ಎಷ್ಟು ಹೇಳಿದ್ರು ಅದು ಹೇಳಕ್ ಆಗಲಾಗಿದೆ ಅಪ್ಪಾಜಿ. ಮನ್ಸಿಗೆ ಸಮಾಧಾನ ಇಲ್ಲ, ನಮ್ಗೆ ಎಷ್ಟು ಹೇಳಕ್ಕೂ ಆಗಲ್ಲ ಅಪ್ಪಾಜಿ. ಒಳ್ಳೇದಾಗ್ಲಿ. ನೀವು ಸಿಕ್ಕಿದ ನನಗೆ ಏನಪ್ಪಾಜಿ, ನಾನು ಮಾಡೋ ಕೆಲಸ ಒಳ್ಳೇದಿದೆ ಅಂತ ಹೇಳಿ ನಿಮ್ಮಂತ ನಮ್ಗೆ ಸಿಗ್ತಾ ಇದಿರಲ್ಲ, ಅದೇ ಒಂದು ಡೇಮೆ ಅಪ್ಪಾಜಿ. ಇಂತ ಕಷ್ಟಗಳು 1000 ಬರ್ಲಿ ದೂರ ಆಗ್ತವೆ. ಏನ್ ಈ ಶರೀರ ಒಂದಿನ ಸತ್ತೋಗುತ್ತೆ ಅಪ್ಪಾಜಿ. ಶುದ್ಧವಾಗಾಯ್ತು ಗುರುಜಿ. ಏನ್ ಸ್ವಾಮಿ, ನಮ್ಮ ಯಾದಗಿರಿ ಪಾದ ಇಟ್ಟು ನಮ್ಮ ಯಾದಗಿರಿ ಪೂರ್ತಿ ಪರಿಶುದ್ಧವಾಗಾಯ್ತು ಗುರುಜಿ. ನಮ್ಮ ಯಾದಗಿರಿ ಅಲ್ಲ ಸ್ವಾಮಿ, ನೀವು ಲೈನ್ ಅಲ್ಲಿ ಇದ್ದೀರಾ ನೋಡಿ, ನಾನು ನಿಮ್ಮನ್ನ ಮರ್ತೇ ಬಿಟ್ಟಿದ್ದೀನಲ್ಲ ಸ್ವಾಮಿ. ನೋಡಪ್ಪಾಜಿ, ರಾಯರ ಬಂದಿದ್ದೇ ಆಗಿದ್ದಾರೆ ಅಪ್ಪಾಜಿ. ನೀವು ಇವತ್ತಲ್ಲ, ಅವತ್ತೊಂದ್ ದಿನ ಇದ್ರೆ 2ನೇ ದಿನ ಹೋಗಿದ್ದೀರಾ. 2 ದಿನ ನೀವು ಇದ್ದಿದ್ರೆ ಇಡೀ ಯಾದಗಿರಿ ಅಲ್ಲೇ ಇರ್ತಿತ್ತಪ್ಪಾಜಿ. ಹೌದು, ಸತ್ಯ. ಬರ್ತಾ ಇದ್ರೆ ಇದ್ರೆ ಒಂದ್ 200-300 ಜನ ಬಂದೋದ್ರು, ಅದು ಯಾರಿಗ್ ಗೊತ್ತಿಲ್ಲ ಅಂದ್ರೆ. ಇಲ್ಲ, ಜಾಸ್ತಿ ನೀವು ಉಳ್ಕೊಂಡಿದ್ರಪ್ಪ ಅಂದ್ರೆ
ಅದು ಬೇಡ ಪವಾಡನೇ ಆಗೋಗ್ಬಿಡ್ತಿತ್ತು, ಯಾರು ಬಂದ್ರಪ್ಪ ಇಲ್ಲಿ ದೇವಸ್ಥಾನಕ್ಕೆ ನಾನು ಅದಕ್ಕೆ ಯಾಕೆ ಒಂದೊಂದು ಊರಿಗೆ ಹೋದ್ರು ನೀವ್ ಎಲ್ಲಿದ್ದೀರಾ ಅಪ್ಡೇಟ್ ಮಾಡಿ, ಎಲ್ಲಿದ್ದೀರಾ ಅಪ್ಡೇಟ್ ಮಾಡಿ ಅಂತ ಹೇಳ್ತಾರೆ. ನಾನು ಒಂದು ಜಾಗದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಪಾಪ ಮೊನ್ನೆ 80 ಕಿಲೋಮೀಟರ್ ದೂರದಲ್ಲಿ ಬಂದಿದ್ದಾರೆ. 80 ಕಿಲೋಮೀಟರ್ ದೂರದಿಂದ ಬಂದು ನೀವು ಫೋನ್ ಸಿಗಲ್ಲ ನಿಮಗೆ. ನಿಮ್ ಫೋನ್ ಮಾಡಿದ್ರೆ ಒಂದು ದಿನಕ್ಕೆ 10,000 ಜನ ನಿಮಗೆ ಫೋನ್ ಮಾಡ್ತಾರೆ. ಅಂತದ್ರಲ್ಲಿ ನಾನು ಫೋನ್ ಮಾಡಿ ಗೊತ್ತಾದ್ರೆ ನೀವು 80 ಕಿಲೋಮೀಟರ್ ಹೇಳ್ತಾ ಇದ್ರೆ 800 ಕಿಲೋಮೀಟರ್ ಇಂದ ಬರ್ತಾರೆ. ಬಟ್ ನೀವು ಎಲ್ಲಿದ್ದೀರಾ ಅಂತ ಗೊತ್ತಿಲ್ಲದ ಕಾರಣದಿಂದ ಎಲ್ಲರೂ ಜನ ಸುಮ್ಮನೆ. ನಾನು ಅದಕ್ಕೆ ಒಂದೊಂದು ವಿಡಿಯೋನ ತುಂಬಾ ಫೋನ್ ಬಂದ್ ನೋಡಿದೀನಿ, ಅಮೆರಿಕಾದಿಂದ ಫೋನ್ ಬಂದ್ ನೋಡಿದೀನಿ ಅಪ್ಪಾಜಿ. ಅಮೆರಿಕ ಅಲ್ಲಿಂದ ನಿಮ್ಗ ಎಷ್ಟೋ ದುಃಖಗಳನ್ನ ಹೇಳ್ಕೊತಾ ಇದಾರೆ. ನೀವು ಇಲ್ಲಿ ಭಾರತ ದೇಶದಲ್ಲಿ ಕುಂತು ಇರೋ ಹೊರ ದೇಶದವರಿಗೆ ನೀವು ಒಂದು ಪೂಜಾ ವ್ರತದ ಇದ್ರಲಿಂದ ಅವ್ರಿಗೆ ಅಲ್ಲಿ ಕಲ್ಯಾಣ ಮಾಡ್ತಾ ಇದ್ದೀರಾ. ಆಗಿದೆ, ಇವ್ರಿಗೆ ಆಗಿದೆ. US ಅಮೆರಿಕದಿಂದ ಫೋನ್ ಮಾಡೋರ್ಗು ಕೆಲಸ ಆಗಿದೆ. ನೀವು ಇಲ್ಲಿ ಭಾರತ ದೇಶದಿಂದ ಹಿಡ್ಕೊಂಡು ಅಲ್ಲಿ ನೋಡಪ್ಪಾಜಿ ಎಷ್ಟು. ನೋಡಿ, ಇದು ಮಾತು ತಪ್ಪು. ನಾನ್ ಮಾಡ್ತಾ ಇಲ್ಲ, ಇಲ್ಲಿ ರಾಯರ್ ಮಾಡ್ತಾ ಇದ್ದಾರೆ. ಭಾರತ ದೇಶದಲ್ಲಿ ನಿಂತ್ಕೊಂಡಂತಲ್ಲ, ರಾಯರಿಗೆ ನಾವ್ ಎಲ್ಲಾ ಕಡೆನೂ ನಾವು ಮಕ್ಕಳೇ. ಆದ್ರೆ ರಾಯರಿಗೆ ನೋಡಿ, ನನಗೆ US ಅಮೆರಿಕದಿಂದ ಫೋನ್ ಮಾಡಿದ್ದಾರೆ, ಲಂಡನ್ ಇಂದ ಫೋನ್ ಮಾಡಿದ್ದಾರೆ, ಜರ್ಮನಿಯಿಂದ ಫೋನ್ ಮಾಡ್ತಾರೆ, ಆಮೇಲೆ ಅದು ಯುರೋಕ್ ಅಲ್ಲಿಂದ ಫೋನ್ ಮಾಡಿದ್ದಾರೆ. ಅಪ್ಪಾಜಿ ಇನ್ನೊಂದ್ ಮಾತಪ್ಪಾಜಿ, ನಾವು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಯಾಕೋ 2 ದಿನ ಬಂದಿಲ್ಲಲ್ಲ ಇಲ್ಲಿ ಅಂತ ಹೇಳಿ ಅಲ್ಲಿ ಒಬ್ರು ಮಾತಾಜಿ ಇರ್ತಾರೆ ಅಪ್ಪಾಜಿ. ಇಲ್ಲಮ್ಮ ನಮ್ಮ ಯಾದಗಿರಿಯಲ್ಲಿ ಈ ರೀತಿ ಬಂದಿದ್ರು, ದೇವಸ್ಥಾನದಲ್ಲಿ ಇಷ್ಟೆಲ್ಲಾ ಪವಾಡ ಆಯ್ತು ನೋಡು, ಅವ್ರು ಹೆಂಗಾರ ನೋಡಮ್ ತೋರ್ಸ ಅಂತಂದ್ರ ಅಪ್ಪಾಜಿ. ನನಗ ಈ ಫೋಟೋ ತಕೊಂಡ್ ಬಂದಿ ನೋಡ್ರಿ ಅಂತೇಳಿ ಫೋಟೋ ತೋರ್ಸಿದೆ ಅಪ್ಪಾಜಿ. ಅಯ್ಯೋ ಇವ್ರು ಏನ್ ತಗೊಂಡಿದ್ಯಾ, ರಾಯರು ಮತ್ತೆ ಪ್ರತಿರೂಪಕ್ಕೆ ತಾಳಿಗೇಸಿ ಮತ್ತೆ ಬಂದಿದ್ದಾರೆ, ಆ ರಾಯರ್ ಕೆಲಸನ ಇವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ, ಅವ್ರು ಬೇರೆ ಎಲ್ಲ ಇವ್ರು ಬೇರೆ ಎಲ್ಲ, ಹೋಗಿ ಅಂತ ಅಂದ್ಬಿಟ್ರಪ್ಪಾಜಿ. ಯಾರಂದ್ರು ಸ್ವಾಮಿ? ಅವ್ರ ಮಾತಾಜಿ ಅವ್ರಪ್ಪಾಜಿ ನಮ್ಮ ದೇವಸ್ಥಾನದಲ್ಲಿ. 2 ದಿನ ಯಾವಾಗ್ಲೂ ಹೋಗ್ತೀನಪ್ಪಾಜಿ, ಯಾಕೋ 2 ದಿನ ಬಂದಿಲ್ಲ ಅಂದ್ರೆ ಹಿಂಗ್ ಗುರುಜಿಗಳು ಬಂದಿದ್ರು, ಅವ್ರ ಸಂಗಟ ಇದ್ದೆ ಅಂತ ನಾ ಹೇಳಿದೆ ಅಪ್ಪಾಜಿ. ಹೌದಾ, ಹೆಂಗಿದೆ ನೋಡೋಣ, ನಾ ಎಲ್ಲ ಪೌಡ ಹೇಳಿದೆ ಅಪ್ಪಾಜಿ, ಈ ರೀತಿ ಆಯ್ತ್ರಿ, ಲಕ್ಷ್ಮೀ ಗುಡಿ ಹಿಂಗಾಯ್ತು, ಎಲ್ಲ ಹಿಂಗಾಯ್ತು ಅಂತ. ಹೌದಾ, ಫೋಟೋ ನೋಡೋಣ ತೋರ್ಸ ಅಂತಂದ್ರೆ ಹಿಂಗ್ ನೋಡಿ, ಅಯ್ಯೋ ಎಷ್ಟು ಚಿಕ್ಕೊಂಡಿದ್ದಾನೆ ಇವ್ನು, ರಾಯರ್ ಕಂಡಂಗೆ ಆಗ್ತಾ ಇದಾನೆ, ಇವನು ರಾಯರೇ ಮತ್ತೆ ಪ್ರತಿ ರೂಪ ಆಗಿ ಬಂದಿದ್ದಾನೆ, ಬೇರೆ ಯಾರು ಅಲ್ಲಪ್ಪ, ಇವ್ರು ರಾಯರೇ ಇದಾರೆ, ಇವ್ರು ರಾಯರೇ ಬಂದು ಈ ಜಗತ್ತಿನಲ್ಲಿ ನಡೆದ ಹೋಗ್ತಾ ಇದಾರೆ ಅಂತ ಹೇಳ್ಬಿಟ್ರು ಅಪ್ಪಾಜಿ ಅವ್ರು. ಇದೇನಮ್ಮ ನಿಜ ಬಿಡಮ್ಮ ನಿಂದ ಮಾತಂತಂದೇನ. ಹೌದಪ್ಪಾಜಿ, ಇರ್ಲಿ ಸ್ವಾಮಿ, ಆಯ್ತು. ಪಾಪ ಇಲ್ಲಿ ಕಾಯ್ತಾ ಇದಾರೆ, ನಾವು ಅಳಕು ನೀವು ಮತ್ತೆ ಸಿಗ್ತಾ ಇರ್ಬೇಕನ್ನೋದು ಒಂದಷ್ಟೇ, ಮತ್ತೆ ಏನಪ್ಪ ಆಗುತ್ತೆ. ರಾಯರ್ ಕೃಪೆ ಇದ್ರೆ ಸಿಕ್ಕರು, ರಾಯರ್ ಕೃಪೆ ಇದ್ರೆ ಸಿಗ್ತೀವಿ ಸ್ವಾಮಿ. ಅಪ್ಪಾಜಿ ನನಗೊಬ್ಬನಿಗೆಲ್ಲ ಅಪ್ಪಾಜಿ, ಜಗತ್ನಾಗ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಬೇಕು, ಹಾಗೆ ಆಗುತ್ತೆ. ನಾನು 5 ತಿಂಗಳಾಗುತ್ತೆ ಇನ್ನು ನಾನು ಹೋಗ್ಬೇಕಾದ್ರೆ. ಆ 5 ತಿಂಗಳ ಒಳಗಡೆ ಎಲ್ಲರಿಗೂ 4.25 ತಿಂಗಳು ಆಗ್ಬಹುದು. ಓಕೆ, 4.25 ಆ ಹೋಗಿ ಬರೋದ್ರೊಳಗಡೆ ಎಲ್ಲರಿಗೂ ಅನುಗ್ರಹ ಆಗಿದೆ ಅಂತ ನನಗೆ ಕರೆ ಮಾಡ್ತಾರೆ. ಆಯ್ತಪ್ಪ, ಇದು ಸತ್ಯ ಅಪ್ಪಾಜಿ. ಜೀವನದಲ್ಲಿ ನಾನು 2 ದಿನದಲ್ಲಿ ಇಷ್ಟೆಲ್ಲ ಕಂಡಿದ್ದೀನಿ. ಬಟ್ ಇನ್ನು ಜಗತ್ನಲ್ಲಿ ಎಷ್ಟು ಪವಾಡ ಇದೆಯೋ ಏನಿದೆಯೋ, ನೀವು ಇನ್ನು ನಮಗ್ ಸಿಗ್ಲಾರ್ದಷ್ಟು ಮಟ್ಟಿಗೆ ದೊಡ್ಡವರಾಗಿರ್ತೀರ ಅಪ್ಪಾಜಿ. ಅವತ್ತಿನ ದಿನ ನೀವಿರೋ ಸ್ಥಾನ ಎಲ್ಲಿ, ನಾವ್ ಎಲ್ಲಿರ್ತೀವೋ. ಬಟ್ ಆದ್ರೆ ನಿಮ್ ದರ್ಶನ ನಮ್ಗೆ ದೊಡ್ಡವನು ಆಗಿದ್ದೀನಿ ಅಂತ ಬೇಡ, ನಾನು ನಿಮ್ಮಲ್ಲಿರೋನು ಒಬ್ಬವನು, ನೀವ್ ಎಲ್ಲೇ ಇರ್ಲಿ ಸಿಗ್ತಾರಂತ ನಮ್ಗ ನನ್ನ ಆತ್ಮ ಹೇಳತ್ತಪ್ಪಾಜಿ. ನೀವ್ ಸಿಗ್ತೀರಾ, ನಿಮ್ ಮ್ಯಾಗ ಪ್ರೀತಿ ಇದೆ, ಯಾವಾಗ್ಲೂ ಸಿಗ್ತಾ ಇರ್ತೀರ. ಮತ್ತೆ ಶುಭವಾಗಲಿ ಸ್ವಾಮಿ. ಇದು ಒಂದೇ ಸಲಕಲ್ಲ ಅಪ್ಪಾಜಿ, ಇದು ಯಾವಾಗ್ಲೂ ಸಿಗ್ತಾ ಇರ್ತೀರ. ನಿಮ್ಮ ಆಶೀರ್ವಾದ ಹೀಗೆ ಸದಾ ಇರ್ಲಿ ಅಪ್ಪಾಜಿ. ಒಳ್ಳೇದಾಗ್ಲಿ. ನಮ್ಗೆ ಯಾರೇ ಬೇಡವಾಗಿ ತಳ್ಳಿದ್ರು ನಾವು ನೊಂದ್ಕೊಳೋದು ಬೇಡ. ಅವ್ರು ಒಂದಲ್ಲ ಒಂದು ದಿವಸ ನಮ್ಮ ಬಗ್ಗೆ ಗೊತ್ತಾಗಿ ಮತ್ತೆ ನಮ್ಮನ್ನ ಕರೀತಾರಲ್ಲ, ಅದು ನನಗೆ ಬಹಳ ಖುಷಿ ಆಗುತ್ತೆ. ಇವತ್ತು ಅವ್ರು ನಮಗೆ ಬೇಡ ಅಂತ ತಳ್ಳಿದ್ದಾರೆ, ಆದ್ರೆ ಒಂದಲ್ಲ ಒಂದ್ ದಿವಸ ಬನ್ನಿ ಅಂತ ಕರೀತಾರಲ್ಲ, ಅವಾಗ ನಾವು ಸಂತೋಷವಾಗಿ ಹೋಗೋಣ. ಆದ್ರೆ ಆ ಟೈಮ್ ಬರುತ್ತೆ, ಆ ಟೈಮ್ಗೆ ಗುರು ರಾಘವೇಂದ್ರ ಸ್ವಾಮಿ ಅವರು ಅನುಗ್ರಹ ಮಾಡುತ್ತಾರೆ ಅವ್ರಿಗೆ. ಇರ್ಲಿ, ಒಳ್ಳೇದಾಗ್ಲಿ ಸ್ವಾಮಿ. ತುಂಬಾ ಖುಷಿ ಆಯ್ತು ನಿಮ್ಗೆ. ಹೋಗ್ಲಿ, ಆದಷ್ಟು ಬೇಗ ಪರಮಾತ್ಮನ ದರ್ಶನ ನಿಮ್ಗೆ ಆಗ್ಲಿ, ಶುಭವಾಗಲಿ ಸ್ವಾಮಿ. ಅವ್ರ ಜೊತೆ ನಿಮ್ಮ ಒಡನಾಟ, ನಿಮ್ಮ ಮಾತುಕತೆಗಳು ಆಗುವಷ್ಟು ಮಟ್ಟಿಗೆ ಆ ಪರಮಾತ್ಮ ನಿಮಗೆ ಸಿಗ್ತಾನೆ. ಯಾಕಂದ್ರೆ ನೀವು ಅಷ್ಟು ದೊಡ್ಡ ತಪಸ್ಸನ್ನ ಮಾಡ್ಕೊಂಡು ಹೋಗ್ತಾ ಇದೀರ. ಇವಾಗ ಇಂತ ಸುಡು ಬಿಸಿಲಲ್ಲಿ ಎಲ್ಲ ಪ್ರಕೃತಿ ಜೊತೆ ಹೋಗ್ತಾ ಇದ್ರ, ಆ ಪ್ರಕೃತಿನೇ ಎಲ್ಲ ದೇವ್ರ ಒಂದು ಇದು ರೂಪ ಅಪ್ಪಾಜಿ. ಅವ್ರ ಆಶೀರ್ವಾದ ನಿಮ್ಗೆ ಇರೇ ಇರುತ್ತೆ ಅಪ್ಪಾಜಿ. ನಿಮ್ಮ ಆಶೀರ್ವಾದ ಈ ಜಗತ್ತಿನಾಗ ಎಲ್ಲರ ಮ್ಯಾಗ ಇರುತ್ತೆ ಅಪ್ಪಾಜಿ. ಖಂಡಿತ ಸ್ವಾಮಿ. ಅನಂತ ಕೋಟಿ ವಂದನೆಗಳು ಅಪ್ಪಾಜಿ. ನೀವು ಸಿಕ್ಕಿ ಅದು ಗೊತ್ತಿಲ್ಲದೆ ನೀವು ಸಿಕ್ಕಿದೀರಾ ಅಂದ್ರೆ, ನಾವ್ ಯಾರ್ಯಾರಿಗೆ ನೀವು ಸಿಕ್ಕಿದೀರ ಅಂದ್ರೆ ಅವರೆಲ್ಲ ಆತ್ಮಗಳು, ಅಂತ ಒಂದು ಪವಿತ್ರ ಆತ್ಮಗಳು ಅಂತ ನಾ ಭಾವಿಸಿದ್ದೀನಿ ಅಪ್ಪಾಜಿ. ಶುಭವಾಗಲಿ ಸ್ವಾಮಿ. ಇದೇ ರೀತಿಯಾಗಿ ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ಸ್ವಾಮಿ. ಅಪ್ಪಾಜಿ ಗುರುಗಳೇ.